ಈ ಕಮಿಂಗ್ ವೀಕಲ್ಲಿ ಅಂದರೆ ಮುಂಬರ್ತ್ ಸೊ ಐ ವಿಲ್ ಗೆಟ್ ಕರೆಂಟ್ ಅಫೇರ್ ಮ್ಯಾಗ್ಝಿನ್. ಡ್ರಾಫ್ಟಿಂಗ್ ಮುಗ್ದಿದೆ, ಡಿಸೈನಿಂಗ್ ಪಾರ್ಟ್ ನಡೀತಿದೆ. ಓಕೆ ಅಲ್ಲ, ಅದು ಆ್ಯಕ್ಚುಲಿ ಈ ಫಸ್ಟ್ ಮ್ಯಾಗ್ಝಿನ್ ಇನ್ಸ್ಟಾ KS ಅಲ್ಲ ಮುಂಚೆ ಬರ್ತಿತ್ತು, ಬಟ್ ಇನ್ಸ್ಟಾ KS ಮ್ಯಾಗ್ಝಿನ್ ಸ್ಟಾಪ್ ಆಗಿ 1-2 ವರ್ಷ ಗ್ಯಾಪ್ ಆಗಿತ್ತು. ಮತ್ತೆ ಅದನ್ನು ರೀಸ್ಟಾರ್ಟ್ ಮಾಡ್ತಿದ್ವಿ. ಓಕೆ, ಸೊ ಈ ವಾರ ಸಿಗುತ್ತೆ ನಿಮಗೆ. ಓಕೆ, ಕನ್ನಡ ಮತ್ತು ಇಂಗ್ಲೀಷ್ ಕಾಪೀಸ್ ಎರಡೂ ಸಿಗುತ್ತೆ. ಸೆಪ್ಟೆಂಬರ್ ಮಂತ್ ಭಾಳ ಚೆನ್ನಾಗಿ ಬಂದಿದೆ ಮ್ಯಾಗ್ಝಿನ್. ಓಕೆ, ಭಾಳ ಚೆನ್ನಾಗಿ ಬಂದಿದೆ ಮ್ಯಾಗ್ಝಿನು. ಈ ಡಿಸೈನ್ ನಡೀತಾ ಇದೆ. ಏನಾದ್ರು ಫೀಡ್ಬ್ಯಾಕ್ಸ್ ಇದ್ರೆ ಕೊಡ್ರಿ, ಏನಾದ್ರು ಇಂಪ್ರೂವ್ಮೆಂಟ್ಸ್ ಏನಾದ್ರು ಇದ್ರೆ, ಸಜೆಷನ್ಸ್ ಏನಾದ್ರು ಇದ್ರೆ, ಫೀಡ್ಬ್ಯಾಕ್ಸ್ ಏನಾದ್ರು ಇದ್ರೆ ದಯವಿಟ್ಟು ಕೊಡ್ರಿ. ಹೋಗ್ತಾ ಹೋಗ್ತಾ ಇನ್ನೂ ಬೆಸ್ಟ್ ಮ್ಯಾಗ್ಝಿನ್ ತರೋಣ. ಸೊ ಈಗೇನು ಎಲ್ಲರೂ ಸ್ಪರ್ಧಾ ಅರಿವು ಓದ್ತಾ ಇದ್ದೀರಾ. ಓಕೆ, ಸೊ ಗ್ರ್ಯಾಜುವಲಿ ಯು ಕ್ಯಾನ್ ಶಿಫ್ಟ್ ಟು ಅನನ್ಯ ಸಾಧನ. ಓಕೆ, ಸೊ ಸ್ಪರ್ಧಾ ಅರಿವುಕ್ಕಿಂತ ಬೆಸ್ಟ್ ಮ್ಯಾಗ್ಝಿನ್ ಕೊಡೋದಕ್ಕೆ ಟ್ರೈ ಮಾಡಿದ್ದೀವಿ. ಒಂದ್ಸತಿ ನೋಡಿ. ವೀಕ್ಲಿ ಕರೆಂಟ್ ಅಫೇರ್ಸ್ ನೋಟ್ಸ್ ಚೆನ್ನಾಗಿದೆಯಲ್ವಾ? ಚೆನ್ನಾಗಿದೆಯಲ್ಲ, ಅದಕ್ಕಿಂತ ಚೆನ್ನಾಗಿದೆ. ಐ ಮೀನ್ ಇನ್ನೂ ಟಾಪಿಕ್ಸ್ ಜಾಸ್ತಿ ಇದೆ ಅಂತ ಅಲ್ಲ, ಅದೇ ಕಂಟೆಂಟೇ ಬರೋದು, ನಾನೇ ಬರೆದಿರೋದು. ನಮ್ಮ ಟೀಮ್ ಇದೆ, ದಿನೇಶು ಮತ್ತು ವಿಶ್ವಪ್ರಸನ್ನ ಸರ್ರು, ನಾನು. ಸೊ ವಿ ಹ್ಯಾವ್ ಎ ಪೂಲ್ ಆಫ್ ಟೀಮ್. ಆಮೇಲೆ ಮಲ್ಲೇಶು ಅದು ಪೂರ್ತಿ ಆರ್ಗನೈಸ್ ಮಾಡಿರೋದು ಕಂಪ್ಲೀಟ್. ಭಾಳ ಜನ ಎಫರ್ಟ್ಸ್ ಹಾಕಿ ಮಾಡಿದ್ದೀವಿ. ನೋಡಿ, ಭಾಳ ಚೆನ್ನಾಗಿದೆ. ಫೀಡ್ಬ್ಯಾಕ್ ಕೊಡ್ರಿ, ಆಯಿತಾ? ಆಮೇಲೆ ಸ್ಟೇಟ್ ಇಶ್ಯೂಸ್ ಮಾಡ್ತೀನಿ. ಮತ್ತು ಸ್ಟೇಟ್ ಇಶ್ಯೂಸ್ ಮಾಡಿದ್ರೂ ಕೂಡ ಈ ವೀಕ್ದು ಕರೆಂಟ್ ಅಫೇರ್ಸ್ ಮಾಡ್ಬೇಕು ಬೇಡ? ಅದಕ್ಕೆ ನಾಳೆ ಇನ್ನೊಂದು ಕ್ಲಾಸ್ ಇದೆ. ಹೌದು, ಇನ್ನೊಂದು ಕ್ಲಾಸ್ ಇದೆ. ಹಿಸ್ಟ್ರಿ ಕ್ಲಾಸ್ ಇರೋರು ಯೂಟ್ಯೂಬಲ್ಲಿ ರೆಕಾರ್ಡೆಡ್ ನೋಡ್ಬೋದಲ್ಲ. ಹಂಗಾರೆ ಎಗ್ರೆಸ್ಬಿಡೋಣ ಕ್ಲಾಸ್ನ. ಮತ್ತೆ ಆಫ್ಟರ್ನೂನ್ ಆಗಲ್ಲ ಬಾಸ್, ಮಾತಾಡ್ತೀನಿ ನಾನು. ಓಕೆ, ಬಿಕಾಸ್ ಇವತ್ತು ಸ್ಟೇಟ್ ಇಶ್ಯೂಸ್ ಮಾಡಿದ್ರೆ ನಾಳೆ ನಾನು ವೀಕ್ಲಿ ಕರೆಂಟ್ ಅಫೇರ್ಸ್ ಮಾಡಬೇಕು. ಎರಡು ಸ್ಕಿಪ್ ಮಾಡೋಕ್ಕಾಗಲ್ಲ, ಎರಡು ಇಂಪಾರ್ಟೆಂಟ್. ಸ್ಟೇಟ್ ಇಶ್ಯೂಸು ಇಂಪಾರ್ಟೆಂಟು, ವೀಕ್ಲಿ ಕರೆಂಟ್ ಅಫೇರ್ಸು ಇಂಪಾರ್ಟೆಂಟ್. ಓಕೆ, ಹಾಗಾಗಿ ನಾಳೆ ಕ್ಲಾಸ್ ಇರುತ್ತೆ. ಟೈಮಿಂಗ್ಸು ಹಿಸ್ಟ್ರಿ ಕ್ಲಾಸ್ ನೋಡ್ಕೊಂಡು ಹಾಕೊಂತೀನಿ. ಮತ್ತು ಹಿಸ್ಟ್ರಿ ಕ್ಲಾಸ್ ಇಲ್ಲದೆ ಇರೋರು, ಓಕೆ, ನೀವು ಇಲ್ಲೇ ಇರ್ತೀನಿ ಸರ್ ಅಂದ್ರೆ ದಯವಿಟ್ಟು ಬನ್ನಿ. ಅಟ್ಲೀಸ್ಟ್ ಒಂದು 3 ಅವರ್ ಬಂದು ಹೋಗಿ. ಬರೋಕ್ಕಾಗಲಿಲ್ಲ ಅಂತಂದ್ರೆ ಹಿಂಗೆ ರೆಕಾರ್ಡೆಡ್ ಇರುತ್ತೆ, ನೀವು ಯಾವ ಬೇಕಾದ್ರೂ ನೋಡ್ಬೋದು. ಫೈನ್, ಸುಂದರ ಈಗ. ಓಕೆ, ಸ್ವಲ್ಪ ಪ್ರಿಂಟ್ ಈ ಸೆಷನ್ ಕೇಳಿ ಒಂದ್ಸತಿ. ಯಾರು ಹೋಗಿದ್ದಾರೆ ಗೊತ್ತಿಲ್ಲ, ಹೋಗಿದ್ದಾರೆ, ಕೇಳಿ ನೋಡಿ ಸೆಷನ್. ಪ್ರಿಂಟ್ ಬೇಕಂತ. ಓಕೆ, ನೋಡ್ರಿ ಇಷ್ಟು ಟಾಪಿಕ್ಸ್ ಇದಾವೆ ನೋಡಿ. ಓಕೆ, ಸೊ ಇರೋ ಅಟ್ಲೀಸ್ಟ್ ಐ ವಾಂಟ್ ಟು ಕವರ್ ಅಟ್ಲೀಸ್ಟ್ ಒಂದು 20-25 ಟಾಪಿಕ್ಸ್ ಮುಗಿಸ್ಬೇಕು ಇವತ್ತು. ಒಂದು 30 ಟಾಪಿಕ್ಸ್ ಇದಾವೆ. ಓಕೆ, ಸಮೃದ್ಧಿ ಗ್ರಾಮ ಪಂಚಾಯತ್ ಪ್ರಾಜೆಕ್ಟ್ ಯಾವ ಹಳೆ ಸ್ಕೀಮ್ಸ್ ಎಲ್ಲ ಈಗಲ್ಲ, ಸೆಪ್ಟೆಂಬರ್ ತಿಂಗಳದು, ಆಯ್ತಾ? ಸರಿ, ಅದಕ್ಕಿಂತ ಮುಂಚೆ ವಾಟ್ಸ್ ಅ ಡಿಫರೆನ್ಸ್ ಬಿಟ್ವೀನ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಮತ್ತೆ ವೈರ್ಲೆಸ್ ಇಂಟರ್ನೆಟ್? ವಾಟ್ಸ್ ಅ ಡಿಫರೆನ್ಸ್ ಬಿಟ್ವೀನ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಮತ್ತೆ ವೈರ್ಲೆಸ್ ಇಂಟರ್ನೆಟ್? ಹೇಳ ವಿನಾಯಕ್, ಗೊತ್ತಿಲ್ಲ ಮತ್ತೆ ಯಾಕೆ ಮಾತಾಡ್ತಿದ್ದಿ? ಮೊದಲಲ್ಲಿ ನಗಾಡ್ತಿದ್ದ ಜೊತೆ ಕುತ್ಕೊಂಡು ಪಾಪ ಅವನು ಡಿಸ್ಟರ್ಬ್ ಮಾಡ್ತಿದ್ಯಾ? ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ಗೂ ವೈರ್ಲೆಸ್ ಇಂಟರ್ನೆಟ್ಗೂ ಡಿಫ್ರೆನ್ಸ್. ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದು ಡಿಜಿಬೋರ್ಡು, ಆಯ್ತಾ? ಇದಕ್ಕೆ ಇಂಟರ್ನೆಟ್ ಕೇಬಲ್ ಇಂದ ಕೊಟ್ಟಿರ್ತಾರೆ. ಇದು ಬ್ರಾಡ್ಬ್ಯಾಂಡ್ ಇಂಟರ್ನೆಟ್, ಆಯ್ತಾ? ನೀವು ಮೊಬೈಲಲ್ಲಿ ಏನು ರಿಸೀವ್ ಮಾಡ್ತೀರಲ್ಲ ಅದು ವೈರ್ಲೆಸ್ ಇಂಟರ್ನೆಟ್ ಅಂತ, ಆಯ್ತಾ? ಈಗ ಹೇಳಿ, ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಸ್ಪೀಡ್ ಇರುತ್ತಾ, ವೈರ್ಲೆಸ್ ಇಂಟರ್ನೆಟ್ ಸ್ಪೀಡ್ ಇರುತ್ತಾ? ಬ್ರಾಡ್ಬ್ಯಾಂಡ್ ಸ್ಪೀಡ್ ಇರುತ್ತೆ. ಯಾಕೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿದ್ದೀವಿ ನಾವು, ಆಯ್ತಾ? ಸೊ ಇಲ್ಲೊಂದು ಟವರ್ ಇದೆ ಅಂತ ಇಟ್ಕೊಳ್ಳೋಣ, ಏರ್ಟೆಲ್ ಟವರ್, ಜಿಯೋ ಟವರ್ ಏನಿದೆ. ಓಕೆ, ಯೂಸರ್ಸ್ ಜಾಸ್ತಿ ಆದಂಗೆ ಇಂಟರ್ನೆಟ್ ಸ್ಪೀಡು ಅಲ್ವಾ? ಸೊ ಯೂಸರ್ಸ್ ಜಾಸ್ತಿ ಆದಂಗೆ ಇಂಟರ್ನೆಟ್ ಸ್ಪೀಡ್ ಕಡಿಮೆ ಆಗುತ್ತೆ. ಹಂಗಾಗಿ ಇಲ್ಲಿ ಅಂದ್ರೆ ಲೆಟೆನ್ಸಿ ಅಂತ ಕರಿತೀವಿ. ಲೇಟ್ ಆಗಿ ಬರುತ್ತೆ ಇಂಟರ್ನೆಟ್. ಯೂಸರ್ಸ್ ಕಮ್ಮಿ ಇದ್ರೆ ಇಂಟರ್ನೆಟ್ ಚೆನ್ನಾಗಿ ಬರುತ್ತೆ, ಆಯ್ತಾ? ಆದ್ರೆ ಬ್ರಾಡ್ಬ್ಯಾಂಡ್ ಅಲ್ಲಿ ಇಂಡಿವಿಜುವಲ್ ಯೂಸರ್ ನಿಮಗೆ ಮಾತ್ರ ಕೇಬಲ್ ಕನೆಕ್ಟ್ ಆಗಿರುತ್ತೆ. ಇದನ್ನ ಹೈ ಸ್ಪೀಡ್ ಇಂಟರ್ನೆಟ್ ಅಂತ ಕರೀತಾರೆ. ನೀವು ಮೊಬೈಲಲ್ಲಿ ಯೂಸ್ ಮಾಡೋದು ಅಬ್ಬಬ್ಬ ಅಂದ್ರೆ ಒಂದು ಸ್ಪೀಡ್ ಎಷ್ಟಿರುತ್ತೆ? ಅಷ್ಟಿರಲ್ಲ ಬಸ್. 60 ಮೊಬೈಲಲ್ಲಿ ವೈರ್ಲೆಸ್ ಬಂದು ಒಂದು 5 Mbps 6 Mbps ಸ್ಪೀಡ್ ಇರುತ್ತೆ ಅಷ್ಟೇ.
5 to 10 ಅಂತ ಇಟ್ಕೊಳ್ಳಿ. 5 to 10 Mbps ಸ್ಪೀಡ್ ಇರುತ್ತೆ. ಆದ್ರೆ ಬ್ರಾಡ್ಬ್ಯಾಂಡ್ ಬಂದು 100 Mbps ಇರುತ್ತೆ. ವೈರ್ಲೆಸ್ ಏನ್ ಬರುತ್ತಲ್ಲ ಅದಕ್ಕಿಂತ 10 ಪಟ್ಟು ಜಾಸ್ತಿ ಸ್ಪೀಡ್ ಇರುತ್ತೆ. ಅದಕ್ಕೆ ಇದು ಕಾಸ್ಟ್ಲಿ, ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಕಾಸ್ಟ್ಲಿ. ಈಗ ಒಂದು 300 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ ಪ್ರತಿ ತಿಂಗಳು, 300 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ ಪ್ರತಿ ತಿಂಗಳು, ಕೇಳಿಸ್ಕೊಳ್ರಿ ಅವ್ರು ಪಾಡಿಗೆ ಬಿಡ್ರಿ ಅವ್ರನ್ನ. ಓಕೆ, ನಿಂಗೆ ಭಾಳ ಫ್ಯಾನ್ಸ್ ಆಗಿರಲಿ. ಫೋಟೋ ಚೆನ್ನಾಗಿ ಅಲ್ಲ, ಫೋಟೋ ಚೆನ್ನಾಗೈತಿ ಅಂದ್ರೆ ಹಾ ಇಲ್ಲ ನೋಡ್ರಿ ಸರ್, 300 ರೂಪಾಯಿ ಕೊಟ್ಟು ಮೊಬೈಲ್ ರೀಚಾರ್ಜ್ ಮಾಡ್ತೀರ ಅಂತ ಇಟ್ಕೊಳ್ಳಿ, ಆಯ್ತಾ? ಅದರಲ್ಲಿ ಕಾಲ್ಸು ಬರುತ್ತೆ, ಇಂಟರ್ನೆಟ್ ಬರುತ್ತೆ. ಬಟ್ ಬ್ರಾಡ್ಬ್ಯಾಂಡ್ ಅಲ್ಲಿ ನಿಮ್ಗೊಂದು ತಿಂಗಳಿಗೆ 1000 ರೂಪಾಯಿ ಆಗುತ್ತೆ. ಅರೆ ಇದಕ್ಕಿಂತ 3 ಪಟ್ಟು ಜಾಸ್ತಿ ಇರುತ್ತೆ, ಬಿಕಾಸ್ ಸ್ಪೀಡ್ ಜಾಸ್ತಿ ಇರುತ್ತೆ, ಆಯ್ತಾ? ಅರೆ ಬಾಯ್. ಓಕೆ, ಆಮೇಲೆ ಸರ್ ಈ ಚರಂಡಿ ಪಕ್ಕದಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೇಕು, ಈ ಕಾಮಗಾರಿ ಮಾಡ್ಬೇಕಾದ್ರೆ ಈ ಚರಂಡಿ ಪಕ್ಕದಲ್ಲಿ ಕಲರ್ ಕೇಬಲ್ ಹಾಕಿರ್ತಾರೆ ಗೊತ್ತಾ? ಬ್ಲೂ ಕಲರ್, ಆರೆಂಜ್ ಕಲರ್, ಯೆಲ್ಲೋ ಕಲರ್. ಆ ಕೇಬಲ್ಸ್ ನ ಆಪ್ಟಿಕಲ್ ಫೈಬರ್ ಅಂತ ಕರೀತಾರೆ. ಇಂಟರ್ನೆಟ್ ಕೇಬಲ್ ಅದು. ಚರಂಡಿ ಪಕ್ಕದಲ್ಲಿ, ರೋಡ್ ಪಕ್ಕದಲ್ಲಿ ಉದ್ದಕ್ಕೂ ಹಾಕೊಂಡು ಹೋಗಿರ್ತಾರೆ ಕೆಳಗಡೆ. ಯೆಲ್ಲೋ ಕಲರ್, ಬ್ಲೂ ಕಲರ್, ಪರ್ಪಲ್ ಕಲರ್, ಆರೆಂಜ್ ಕಲರ್. ಸೊ ಅದನ್ನ ಆ ಕೇಬಲ್ಸ್ ನ ಆಪ್ಟಿಕಲ್ ಫೈಬರ್ ಅಂತ ಕರೀತಾರೆ. ಇಂಟರ್ನೆಟ್ ಕೇಬಲ್ ಅಂತ ಲೇಮನ್ ಲ್ಯಾಂಗ್ವೇಜ್, ಆಯ್ತಾ? ಸರಿ, ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಈ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಭಾರತದ ಗ್ರಾಮ ಪಂಚಾಯಿತಿಗಳು ಮತ್ತು ಸಾರ್ವಜನಿಕ ಕಚೇರಿಗಳಿಗೆ ಆಪ್ಟಿಕಲ್ ಫೈಬರ್ಗಳನ್ನು ಹೆಣೆಯುವುದರ ಮೂಲಕ ಹೈ ಸ್ಪೀಡ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಅನ್ನು ಕೊಡುವಂತ ಭಾರತ ಸರ್ಕಾರದ ಯೋಜನೆ ಯಾವುದು? ಐ ರಿಪೀಟ್, ಉದ್ದೇಶ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಓಕೆ, ಭಾರತದಲ್ಲಿ ಗ್ರಾಮ ಪಂಚಾಯಿತಿಗಳು ಮತ್ತು ಸಾರ್ವಜನಿಕ ಕಚೇರಿಗಳು ಅಂದ್ರೆ ಪಬ್ಲಿಕ್ ಆಫೀಸಸ್. ಓಕೆ, ಗ್ರಾಮ ಪಂಚಾಯಿತಿ ಮತ್ತು ಸಾರ್ವಜನಿಕ ಕಚೇರಿಗಳಿಗೆ ಆಪ್ಟಿಕಲ್ ಫೈಬರ್ಗಳನ್ನು ಹೆಣೆಯುವುದರ ಮೂಲಕ ಹೈ ಸ್ಪೀಡ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಕನೆಕ್ಷನ್ ಕೊಡುವಂತ ಭಾರತ ಸರ್ಕಾರದ ಯೋಜನೆ ಯಾವುದು? ಭಾರತ್ ನೆಟ್. ಓಕೆ, ಸೊ ಆನ್ಸರ್ ಬಂದು ಭಾರತ್ ನೆಟ್. ಓಕೆ, ರೈಟ್, ಸೂಪರ್. ನೆಕ್ಸ್ಟ್, ಸಾರ್ವಜನಿಕ ಸ್ಥಳಗಳು, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಮಾರ್ಕೆಟ್ಟು, ಮೆಟ್ರೋ ಸ್ಟೇಷನ್ನು, ಇಂಥ ಕಡೆ ಹಾಟ್ಸ್ಪಾಟ್ ಸೌಲಭ್ಯವನ್ನು ಕಲ್ಪಿಸುವುದರ ಮೂಲಕ ಉಚಿತ ಇಂಟರ್ನೆಟ್ ಅನ್ನು ಕೊಡ್ತಕ್ಕಂಥ ಸ್ಕೀಮ್ ಯಾವುದು? ಉಚಿತ ಇಂಟರ್ನೆಟ್ ಅನ್ನು ಕೊಡ್ತಕ್ಕಂಥ ಸ್ಕೀಮ್ ಯಾವುದು? ರಿಪೀಟ್, ಸಾರ್ವಜನಿಕ ಸ್ಥಳಗಳಲ್ಲಿ ಹಾಟ್ಸ್ಪಾಟ್ ಸೌಲಭ್ಯವನ್ನು ಕಲ್ಪಿಸುವುದರ ಮೂಲಕ ಉಚಿತ ಇಂಟರ್ನೆಟ್ ಅನ್ನು ಕೊಡ್ತಕ್ಕಂಥ ಸ್ಕೀಮು PM ವಾಣಿ. ಈ 2 ಕ್ವಶನ್ ಇದೆ, ಆಯ್ತಾ? ಸರಿ, ಅದರಲ್ಲಿ ಸರ್ ಈ 2 ಸ್ಕೀಮ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡುವಂತ ಮಿನಿಸ್ಟ್ರಿ ಬಂದು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್, ಸಂವಹನ ಸಚಿವಾಲಯ ಅಂತ ಒಂದಿದೆ. ಸಂವಹನ ಸಚಿವಾಲಯ ಅಂತ, ಆಯ್ತಾ? ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಭಾರತ್ ನೆಟ್ ಕಾರ್ಯಕ್ರಮವನ್ನ ಅನುಷ್ಠಾನಗೊಳಿಸುವಂತ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ BBNL, BSNL ಅಲ್ಲ, BBNL, ಭಾರತ್ ಬ್ರಾಡ್ಬ್ಯಾಂಡ್ ನಿಗಮ್ ಲಿಮಿಟೆಡ್ ಅಂತ. ಭಾರತ್ ಬ್ರಾಡ್ಬ್ಯಾಂಡ್ ನಿಗಮ್ ಲಿಮಿಟೆಡ್. ಓಕೆ, ಇದೇನು ಅಂತ ಕೇಳಿದ್ರೆ ಇದನ್ನ ಒಂದು SPV ಅಂತ ಕರಿತೀವಿ. ಓಕೆ, SPV ಅಂತಂದ್ರೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ, ವಿಶೇಷ ಉದ್ದೇಶಿತ ವಾಹನ, ಸ್ಪೆಷಲ್ ಪರ್ಪಸ್ ವೆಹಿಕಲ್. ಹಂಗಂದ್ರೆ ಏನ್ ಸರ್? ನೋಡಿ, ಕೆಲವು ಸ್ಕೀಮ್ಸ್ ಇರ್ತಾವ, ಆಯ್ತಾ? ಅದನ್ನ ಫಾಸ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೇಕು, ತಡ ಮಾಡಿದ್ರೆ ಆಗಲ್ಲ. ಕೇಳಿಸ್ಕೋಬೇಕಿಲ್ಲಿ. ಓಕೆ, ಕೆಲವು ಈಗ ನಿಮ್ಗೆ ಗೌರ್ಮೆಂಟ್ ಕೆಲ್ಸಗಳು ಫಾಸ್ಟ್ ಆಗಿ ಆಗ್ತಾವ, ನಿಧಾನಕ್ಕೆ ಆಗ್ತಾವ, ತುಂಬಾ ನಿಧಾನಕ್ಕೆ ಆಗುತ್ತೆ. ಬಟ್ ಕೆಲವು ಪ್ರಾಜೆಕ್ಟ್ಸ್ ಅನ್ನ ಸರ್ಕಾರ ಬಹಳ ಸೀರಿಯಸ್ ಆಗಿ ತಗೊಳುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಬೆಂಗಳೂರು ಮೆಟ್ರೋ. ಓಕೆ, ಮೆಟ್ರೋ ಸ್ಟೇಷನ್ಸ್ ಎಲ್ಲ ನೀವು ನೋಡಿದಿರಲ್ಲ, ಹೆಂಗ್ ಮೈಂಟೈನ್ ಮಾಡಿದಾರೆ ನೋಡಿ. ಅದಕ್ಕೂ KSRTC ಬಸ್ ಸ್ಟ್ಯಾಂಡ್ಗೂ ಎಷ್ಟು ವ್ಯತ್ಯಾಸ ಇದೆ. ಈ KSRTC ಬಸ್ ಸ್ಟಾಪ್ ಅಲ್ಲಿ ಇಷ್ಟು ವಿಮಲ್ ಹಾಕೊಂಡ್ಬಿಟ್ಟು ಯಾರ ಕನ್ಫ್ಯೂಸ್ ಆಗ್ಬಿಟ್ಟಿದ್ದ ಸರ್. ಮೋಸ್ಟ್ಲಿ KSRTC ಬಸ್ ರೆಡ್ ಕಲರ್ ಐತಲ್ಲ ಸರ್, ಅದೆಲ್ಲ ವಿಮಲ್ ಹೋಗ್ದಿರೋದು ಅಂತ. ಅಲ್ಲ, ಕಲರ್ ಬಸ್ ಇರೋದು ರೆಡ್ ಕಲರ್ ಅಂತ. KSRTC ಬಸ್ ಸ್ಟಾಪ್ಗೂ ನೋಡಿ ಮೆಟ್ರೋ ಸ್ಟೇಷನ್ಗೆ ಎಷ್ಟು ವ್ಯತ್ಯಾಸ ಇದಾವೆ. ಹೆಂಗ್ ಮೇಂಟೈನ್ ಮಾಡ್ತಾರೆ? ಯಾಕೆಂದ್ರೆ ಇಟ್ ಇಸ್ ಮೇಂಟೈನ್ ಬೈ BMRCL, ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್, BMRCL.
ಅಂಡ್ BMRCL ಇಸ್ SPV. ಇಂಥ ಸಂಸ್ಥೆಗಳನ್ನ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಕರೀತಾರೆ. ಓಕೆ, ಅಂದ್ರೆ ಸರ್ಕಾರ ಉದ್ದೇಶಪೂರ್ವಕವಾಗಿ ಇಂಥ ಸಂಸ್ಥೆಗಳನ್ನ ಹುಟ್ಟಾಕತ್ತೆ. ಓಕೆ, ಖಾಸಗಿ ಕಂಪನಿಗಳು ಹೆಂಗ್ ಕೆಲಸ ಮಾಡ್ತಾವ ಹಂಗ್ ಕೆಲಸ ಮಾಡ್ತಾವ. ಓಕೆ, ಇಂಥ ಸಂಸ್ಥೆಗಳನ್ನ SPVಗಳು ಅಂತ ಕರಿತೀವಿ, ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ. ಸೊ ಇಲ್ಲಿ ಭಾರತ್ ನೆಟ್ ಅನ್ನು ಇಂಪ್ಲಿಮೆಂಟ್ ಮಾಡೋದು BBNL ಏನಿದೆ, ಇಟ್ ಈಸ್ ಆಲ್ಸೋ ಸ್ಪೆಷಲ್ ಪರ್ಪಸ್ ವೆಹಿಕಲ್. ಆಯ್ತಾ ಸರ್? ಈಗ ಇದನ್ನ ಯಾಕೆ ಹೇಳ್ತಿದ್ದಾರೆ ಸರ್? ಕರ್ನಾಟಕದಲ್ಲಿ 205 ಗ್ರಾಮ ಪಂಚಾಯಿತಿಗಳಿಗೆ 205 ಗ್ರಾಮ ಪಂಚಾಯಿತಿಗಳಿಗೆ ಆಪ್ಟಿಕಲ್ ಫೈಬರ್ಗಳನ್ನು ಹೆಣೆಯುವುದರ ಮೂಲಕ ಹೈ ಸ್ಪೀಡ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಅನ್ನು ಕೊಡ್ತಕ್ಕಂಥ ಸ್ಕೀಮು ಸಮೃದ್ಧಿ. ಓಕೆ, ಸಮೃದ್ಧಿ ಗ್ರಾಮ ಪಂಚಾಯತ್ ಪ್ರಾಜೆಕ್ಟ್ ಅಂತ. ಸಮೃದ್ಧಿ ಗ್ರಾಮ ಪಂಚಾಯತ್ ಪ್ರಾಜೆಕ್ಟ್ ಅಂತ. ಓಕೆ, ಸೊ ಇದು ಭಾರತ್ ನೆಟ್ ಕಾರ್ಯಕ್ರಮದ ಅಡಿಯಲ್ಲಿ ತರಲಾಗಿರುವ ಉಪ ಕಾರ್ಯಕ್ರಮ ಆಗಿದೆ. ಆಮೇಲೆ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದು, ನಾವು ಇಂಟರ್ನೆಟ್ ಕೊಡ್ತೀವಿ, ಹೈ ಸ್ಪೀಡ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಕೊಡ್ತೀವಿ, ಬಟ್ ಯಾರಿಗೆ ಕೊಡ್ತಿದೀವಿ? ಗ್ರಾಮ ಪಂಚಾಯತ್ಗಳಿಗೆ ಕೊಡ್ತಿರೋದ್ರಿಂದ ಆಬ್ವಿಯಸ್ಲಿ ಕಾಮನ್ ಸೆನ್ಸ್ RDPR ಡಿಪಾರ್ಟ್ಮೆಂಟ್, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಸಮೃದ್ಧಿ ಗ್ರಾಮ ಪಂಚಾಯತ್ ಪ್ರಾಜೆಕ್ಟ್. ಆಯ್ತಾ? ಈಗ ಹೇಳಿ, ಗ್ರಾಮ ಪಂಚಾಯಿತಿಗಳಿಗೆ, ಓಕೆ ಪ್ಲೀಸ್ ಲಿಸನ್, ಗ್ರಾಮ ಪಂಚಾಯಿತಿಗಳಿಗೆ ನಾವು ಹೈ ಸ್ಪೀಡ್ ಇಂಟರ್ನೆಟ್ ಕೊಟ್ಟಾಗ ಅಲ್ಲಿ ಈ ಗವರ್ನೆನ್ಸ್ ವರ್ಕ್ ಆಗತ್ತಾ ಇಲ್ಲ? ಎಸ್ ಆರ್ ನೋ? ನಾನು ಯಾರು ರಚಿಕೆ ಬಿಟ್ಟಾನೆ? ಹಾ, ಡನ್ ಸರ್. ಓಕೆ, ನೆಕ್ಸ್ಟ್ ಸಿದ್ದಿ ಕಮ್ಯುನಿಟಿ ಅಂತ. ಪೇಪರ್ ಬೇಕಲ್ಲ, ಪ್ರಿಂಟ್ ಇಲ್ಲ. ಸಿದ್ದಿ ಕಮ್ಯುನಿಟಿ ಅಂತ ಸರಿ, ಪೋರ್ಚುಗೀಸರು, ಬ್ರಿಟಿಷರು, ಓಕೆ, ಸೊ ಭಾರತವನ್ನು ಆಳ್ವಿಕೆ ಮಾಡ್ಬೇಕಾದ್ರೆ ಈ ಭಾರತ ಒಂದಷ್ಟು ಜನ ಕೆಲ್ಸಗಾರರಾಗಿ ಆಫ್ರಿಕನ್ ಪೀಪಲ್ ಕರ್ಕೊಂಬಂದ್ಬಿಟ್ಟಿದ್ರು. ಒಂದು ನಿಮಿಷ, ಆ ಪ್ರಿಂಟ್ ಎಸ್ ಬೇಕಂತಂದ್ರು. ಪ್ರಿಂಟ್ ಕೊಡ್ಬೇಕಂತ ಅರ್ಜೆಂಟ್. ಹಾ, ಸೊ ಆಫ್ರಿಕನ್ ಪೀಪಲ್ ಕರ್ಕೊಂಡ್ಬಿಟ್ಟಿದ್ರು. ಅವ್ರು ಇಲ್ಲೇ ಉಳ್ಕೊಂಬಿಟ್ಟಾರ. ಇಲ್ಲೇ ಉಳ್ಕೊಂಡು ಅಂದ್ರೆ ಆಲ್ಮೋಸ್ಟ್ ಅವ್ರು ಬಂದು ಒಂದೆರಡು ಶತಮಾನಗಳಾಗಿರ್ಬೇಕು, 100 ವರ್ಷ ಆಗಿದೆ ಬಂದು. ಓಕೆ, ಅವ್ರನ್ನ ನಾವು ಸಿದ್ದಿ ಸಮುದಾಯ ಅಂತ ಗುರುತಿಸ್ತೀವಿ. ಯಾರು ಕರಿ ಅಲ್ಲ, ಅವ್ರು ಕರೀರಿ ಯಾರು? ಆಯ್ತು, ಒಂದ್ ಸೆಕೆಂಡ್ ನೋಡಿ, ನೋಡಕ್ಕೆ ಸೇಮ್ ಹಂಗೆ ಇದೆ ನೋಡಿ, ಆಫ್ರಿಕನ್ ಕಮ್ಯುನಿಟಿ ಅವ್ರು. ಸರ್ ಬೇಕು ಕೊಡಕ್ಕೆ. ಆಫ್ರಿಕನ್ ಡಿಸೆಂಡೆಂಟ್ಸ್ ನಗಡ ಬಿಡ್ರಿ ನೋಡಿ, ಪೂರ್ವಜರು ಕೇಳ, ವಿ ಕ್ಯಾನ್ ಸ್ಪೀಕ್ ಮೇಡಮ್ ನಿಸಿಯರ್. ಓಕೆ, ಪೂರ್ವಜರು ಬಂದು ಆಫ್ರಿಕನ್ಸ್ ಇವ್ರಿಗೆ. ಓಕೆ, ಬಟ್ ಇಲ್ಲಿ ಬಂದು ಅಲ್ಲಿ ಬಂದು 150 ವರ್ಷ ಆಗ್ಬಿಟ್ಟಿದೆ, ಅವ್ರು ಇಲ್ಲಿ ಬೆರ್ತೋಗ್ಬಿಟ್ಟಿದೆ. ಓಕೆ, ಇವನ್ನ ಸಿದ್ದಿ ಕಮ್ಯುನಿಟಿ ಅಂತ ಕರೀತಾರೆ. ಸೊ ಕೆಲವರು ಹಿಂದೂಸ್ ಆಗಿ ಕನ್ವರ್ಟ್ ಆಗಿದ್ದಾರೆ, ಕೆಲವರು ಮುಸ್ಲಿಮ್ಸ್ ಆಗಿ ಕನ್ವರ್ಟ್ ಆಗಿದ್ದಾರೆ, ಕೆಲವರು ಕ್ರಿಶ್ಚಿಯನ್ಸ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಬಟ್ ಮಕ ನೋಡಿದ ತಕ್ಷಣ ಹೇಳ್ಬೋದು ದರ್ ದ ಡಿಸೆಂಡೆಂಟ್ಸ್ ಆಫ್ ಆಫ್ರಿಕನ್. ಒಂಥರ ಈ ನೀಗ್ರೋ ಇತ್ತು ಗೊತ್ತರ, ನೀವು ಆಫ್ರಿಕನ್ಸ್ ಎಲ್ಲ ನೋಡಿದಿರಲ್ಲ ಹೆಂಗಿರ್ತಾರೆ. ಸರ್, ಸೊ ಆ ತರ ಇದು. ಸೊ ಇತ್ತೀಚೆಗೆ ಪ್ಲೀಸ್, ಓಕೆ, ಸೊ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಅಂತ ಒಂದು ಸಂಸ್ಥೆ ಇದೆ. ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಬೆಂಗಳೂರು. ಓಕೆ, ಇವರು ಸಿದ್ದಿ ಸಮುದಾಯದ ಸಾಂಸ್ಕೃತಿಕ ಪರಂಪರೆಯನ್ನ ಬಿತ್ತರಿಸುವಂತ ಒಂದು ವಿಶೇಷವಾಗಿರ್ತಕ್ಕಂಥ ಇವೆಂಟ್ ಅನ್ನ ಪ್ರಸ್ತುತಪಡಿಸಿದ್ರು. ಹಾಗಾಗಿ ಸಿದ್ದಿ ಸಮುದಾಯ ನ್ಯೂಸ್ ಅಲ್ಲಿದೆ. ಓಕೆ, ಸ್ವಲ್ಪ ಇವ್ರ ಬಗ್ಗೆ ಫ್ಯಾಕ್ಟ್ಸ್ ನೋಡಿ.
ಈ ಫ್ಯಾಕ್ಟ್ಸ್ ಬೇಸಿಕಲಿ ಇವ್ರು ಎಲ್ಲಿ ಕಂಡು ಬರ್ತಾರೆ ಅಂತ. ಓಕೆ, ಆಫ್ರಿಕಾದಿಂದ ಬಂದಿರೋದು ಇವರು, ಆಫ್ರಿಕಾದಿಂದ. ಓಕೆ, ಈ ಉತ್ತರ ಕನ್ನಡ ಮತ್ತು ಬೆಳಗಾವಿ, ಉತ್ತರ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆ ಅತಿ ಹೆಚ್ಚು ಕಂಡು ಬರ್ತಾರೆ. ಇನ್ ಚಿಕ್ಕ ಪುಟ್ಟ ಬೇರೆ ಬೇರೆ ಕಡೆ ಹರಡ್ಕೊಂಡಿರ್ಬೋದು. ಮೇಜರ್ ಕಾನ್ಸಂಟ್ರೇಷನ್ ಬಂದು ಉತ್ತರ ಕನ್ನಡ ಮತ್ತು ಬೆಳಗಾವಿ, ಆಯ್ತಾ. ಬಟ್ ನೋಡಕ್ ಮಾತ್ರ ಆಫ್ರಿಕನ್ಸ್ ಇದ್ದಂಗವ್ರೆ, ಬಟ್ ಎಲ್ಲ ಆಚರಣೆಗಳು, ಹಬ್ಬ ಹರಿದಿನಗಳೆಲ್ಲ ನಾವೇನ್ ಮಾಡ್ತೀವಿ ಅದನ್ನೇ ಮಾಡ್ತಾರೆ. ಓಕೆ, ಸೊ ಕ್ರಿಶ್ಚಿಯನ್ರಾಗಿದ್ರೆ ಕ್ರಿಶ್ಚಿಯನ್ ಏನ್ ಮಾಡ್ತಾರೆ ಅದನ್ನೇ ಮಾಡ್ತಾರೆ, ಹಿಂದೂ ಧರ್ಮದವರಾಗಿದ್ರೆ ಅವ್ರೇನ್ ಮಾಡ್ತಾರೆ ಅದನ್ನೇ ಮಾಡ್ತಾರೆ. ಓಕೆ, ಮತ್ತೆ ಇವ್ರಿಗೆ ಹಬ್ಶೀಸ್ ಅಂತ ಕರೀತಾರೆ, ಅವ್ರಿಗೊಂದು ಹೆಸರು ಕೊಟ್ಟಿದ್ದಾರೆ ಹಬ್ಶೀಸ್ ಅಂತ. ಓಕೆ, ಸೊ ಅಲ್ಲಿಂದ ಈ ಸೆಂಟ್ರಲ್ ಮತ್ತು ಈಸ್ಟ್ ಆಫ್ರಿಕಾ ಇಂದ ಸೊ ಅರಬ್ರು ಪೋರ್ಚುಗೀಸರು ಬ್ರಿಟಿಷರು ಇವ್ರನ್ನ ಸ್ಲೇವ್ಸ್ ಆಗಿ ಗುಲಾಮರಾಗಿ ಕರ್ಕೊಂಬಂದಿದ್ರು, ಕೆಲವರು ಸೈನಿಕರಾಗಿ ಕರ್ಕೊಂಬಂದಿದ್ರು, ಕೆಲವರು ಕಾರ್ಮಿಕರಾಗಿ ಕರ್ಕೊಂಬಂದಿದ್ರು. ಹೆಚ್ಚು ಕಡಿಮೆ ನೀವು ಸಣ್ಣ ಪುಟ್ಟದಿಲ್ಲ, ಸರಿ ಸುಮಾರು 50,000 ಪಾಪ್ಯುಲೇಷನ್ ಇದೆ ಕರ್ನಾಟಕದಲ್ಲಿ, 50,000 ಪಾಪ್ಯುಲೇಷನ್ ಇದೆ. ಮತ್ತು ಇವರು ಕರ್ನಾಟಕದ ವೈವಿಧ್ಯತೆಯ ಸಂಕೇತ, ಕರ್ನಾಟಕದ ವೈವಿಧ್ಯತೆಯ ಸಂಕೇತ. ಹಂಗಾಗಿ ಇವರ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬಿತ್ತರಿಸುವಂತ ಒಂದು ಈ ವಿಶೇಷವಾದಂತ ಇವೆಂಟ್ ಅನ್ನ ಭಾರತ ಸರ್ಕಾರ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿತು. ಹಾಗಾಗಿ ಸಿದ್ದಿ ಸಮುದಾಯ ನ್ಯೂಸ್ ಅಲ್ಲಿದೆ, ಆಯ್ತಾ. ಆಮೇಲೆ ಇವ್ರೇನಾದ್ರು ಸಿಕ್ಕಾಗ ಆಫ್ರಿಕನ್ ಅಂತ ರೇಗಿಸ್ಬಿಡೋದು, ಹಂಗೆಲ್ಲ ಮಾಡಬಾರ್ದು. ನಾನು ನೋಡ್ತಿರ್ತೀನಿ, ಈ ಯಾರಾದ್ರೂ ಈ ನಾರ್ತ್ ಈಸ್ಟ್ ಕಡೆ ಅವ್ರು ನೋಡಿದೆ, ಈಶಾನ್ಯ ಭಾರತ ಹೆಸರ್ನು, ಈ ನಾರ್ತ್ ಈಸ್ಟ್ ನೋಡ್ರಿ, ಇವ್ನು ಚೈನೀಸು, ನೇಪಾಳಿ ಏನ್ ಮಾಡೋದು, ಹಂಗಿದ್ರೆ ದೇಶ ಬಿಟ್ಟು ಹೋಗ್ತಾರ್ರಿ. ಹೆಂಗ ಭಾರತ ಜೊತೆ ಹೊಂದ್ಕೊಂಡು ಹೋಗ್ತಾ ಇರ್ರೆ, ನೀವೇ ಚೈನಾದವ್ರು ಅಂದ್ಬಿಟ್ರೆ ಹೋಗ್ಬಿಡ್ತಾರೆ ಪರ್ಮನೆಂಟ್ ಆಗಿ ಹೆಸರ್ನು. ಮೊನ್ನೆ ಇದಕ್ಕೆ ಹೋಗ್ಬಿಟ್ಟಿದ್ದು, ಲಾಸ್ಟ್ ವೀಕ್ ಮೈಸೂರು ದಸರಾ ಆಯ್ತು. ಇನ್ಮೇಲೆ ಇವತ್ತೇ ತಗಮ್ಮ, ಒಳ್ಳೆ ಹುಡುಗ. ನೋಡ್ರಿ ಸುಮ್ಮನೆ ಯಾಕೆ, ಆಯ್ತಾ. ಆಮೇಲೆ ಮುಖ್ಯವಾಗಿ ಇಂಥವ್ ಚೆನ್ನಾಗಿ ಕೇಳ, ಜಗದ್ವಿಖ್ಯಾತ ದಸರಾ. ಓಕೆ ಸರ್, ಅದು ವಿಶ್ವವಿಖ್ಯಾತ, ವರ್ಲ್ಡ್ ಫೇಮಸ್ ಅದು. ಬಿಕಾಸ್ ಇಟ್ಸ್ ನಾಟ್ ಎ ಆರ್ಡಿನರಿ ಫೆಸ್ಟಿವಲ್, ಇಟ್ಸ್ ಎ ವರ್ಲ್ಡ್ ಫೇಮಸ್ ಫೆಸ್ಟಿವಲ್ ದಸರಾದು, ಆಯ್ತಾ. ಅದನ್ನ ನೋಡಕ್ಕೆ ಅಂತ ಫಾರಿನರ್ಸ್ ಎಲ್ಲ ಬಂದಿರ್ತಾರೆ. ಓಕೆ, ಈ ಫಾರಿನರ್ಸ್ ಬಂದಿರೋದು ದಸರಾ ನೋಡಕ್ಕೆ ಅಂತ, ಮತ್ತೆ ನಾವು ಹೋಗಿರೋದು ಫಾರಿನರ್ಸ್ ನೋಡಕ್ಕೆ ಅಂತ. ಅವು ಬೇರೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡಿರ್ತಾವ, ಹೋಗಿ ನೋಡ್ಕೊಂಡು. ಅಲ್ಲ, ಇನ್ನೊಂದು ಫಸ್ಟ್ ನೋಡಿ, ನೀವೆಲ್ಲ ಈ ಫಾರಿನರ್ಸ್ ಬರ್ತಾರಲ್ಲ, ಅಲ್ಲಿ ಅವ್ರಿಗೆ ಕನ್ನಡ ಬರಲ್ಲ, ಆಬ್ವಿಯಸ್ಲಿ ಎಲ್ಲೆಲ್ಲಿಂದಾನ ಬಂದಿರ್ತಾವ. ಹೋಗಿ ಅರ್ಥ ಆಗದಿರೋ ಭಾಷೆ ಓಕೆ ಕೆಟ್ಟ ಬೈಬಿಡೋದು ಅವ್ರಿಗೆ. ಅವ್ರು ಅದನ್ನೇ ದಸರಾ ಅನ್ಕೊಂಡ್ಬಿಟ್ಟಿರ್ತಾರ. ಆಮೇಲೆ ಅಲ್ಲಿ ಅವರು ಏನಾದ್ರು ತಗೋಬೇಕಾರೆ, ಅಂಗಡಿಲಿ ತಗೋಬೇಕಾರೆ ₹100 ಇರ್ತದೆ, ₹500 ಇಸ್ಕೊಳ್ಳೋದು, ₹500 ₹1000 ಇಸ್ಕೊಳ್ಳೋದು, ಈ ತರ ಎಕ್ಸ್ಪ್ಲಾಯ್ಟ್ ಮಾಡೋದು, ಮತ್ತೆ ಅವ್ರನ್ನ ಟೀಸ್ ಮಾಡೋದು, ಅವ್ರಿಗೆ ಎಂಬ್ಯಾರೆಸ್ ಆಗೋ ತರ ನಡ್ಕೊಳ್ಳೋದು. ಈ ತರ ಎಲ್ಲ ಮಾಡಿದ್ರೆ ಸರ್ ಅವ್ರು ನಿಮ್ ಬಗ್ಗೆ ಹೋಗಿ ಹೇಳಲ್ಲ ಸರ್, ದೇಶದ ಬಗ್ಗೆ ಹೋಗಿ ಹೇಳ್ತಾರೆ. ಸೊ ಇಂಡಿಯಾದಲ್ಲಿ ಇನ್ನು ಸಿವಿಲೈಸ್ಡ್ ಇಲ್ಲ ಅಂತ ಹೇಳ್ಬಿಡ್ತಾರೆ ಹೋಗಿ. ಹಾಗೆ ನಾವ್ ಏನಾದ್ರು ಬಿಹೇವ್ ಮಾಡ್ಬೇಕಾದ್ರೆ ದೇಶವನ್ನು ರೆಪ್ರೆಸೆಂಟ್ ಮಾಡ್ತಿರ್ತೀವಿ ಅಂತ ಗೊತ್ತಿರ್ಬೇಕು. ಮೊನ್ನೆ ನಾನು ಮೈಸೂರಿಗೆ ಹೋದಾಗ ಅದೇ ನೋಡ್ತಾ ಇದ್ದೆ, ಈ ಅಲ್ಲಿ ಲೋಕಲ್ ಲೈಟ್ಸ್ ಇದು ಹೆಂಗ್ ಮಾಡ್ತಾರೆ ಅಂತ. ಆಯ್ತು, ಓಕೆ ಸರ್. ಕಾಳಿ ಟೈಗರ್ ರಿಸರ್ವ್ ನ್ಯೂಸ್ ಅಲ್ಲಿದೆ ಸರ್. ಓಕೆ, ಸೊ ಅಲ್ಲಿ ಕಾಳಿ ಟೈಗರ್ ರಿಸರ್ವ್ ಅಲ್ಲಿ ಸ್ವಲ್ಪ ಇರ್ರೆಗ್ಯುಲಾರಿಟೀಸ್, ಅಂದ್ರೆ ಅರಣ್ಯ ನಾಶ ಆಗ್ತಾ ಇದೆ, ಭೂದೃಶ್ಯಗಳು ಕಡಿಮೆ ಆಗ್ತಾ ಇದಾವೆ, ಹುಲಿಗಳಿಗೆ ಆವಾಸ ಸ್ಥಾನದ ನಷ್ಟ, ಮಾನವ ಪ್ರಾಣಿ ಸಂಘರ್ಷ, ಈ ತರದೆಲ್ಲ ಸಮಸ್ಯೆಗಳು ಉಂಟಾಗ್ತಿದಾವೆ. ಆ ಕಾರಣಕ್ಕೋಸ್ಕರ ಕಾಳಿ ಟೈಗರ್ ರಿಸರ್ವ್ ನ್ಯೂಸ್ ಅಲ್ಲಿತ್ತು. ಬಟ್ ಆಲ್ರೆಡಿ ನಿಮ್ಗೆ ಎನ್ವೈರನ್ಮೆಂಟ್ ಆಗಿರೋದ್ರಿಂದ ಒಂದು ಪ್ರೈಮರಿ ಕ್ವಶನ್ ನೋಡೋಣ, ಯಾರು ಆನ್ಸರ್ ಮಾಡ್ತಾರೆ. ಓಕೆ, ಕೈ ಎತ್ಬಿಟ್ಟು ಆನ್ಸರ್ ಮಾಡ್ಬೇಕು, ಮಾಸಲ್ಲಿ ಆನ್ಸರ್ ಮಾಡಂಗಿಲ್ಲ. ಇಂಡಿಯಾದಲ್ಲಿ ಟೋಟಲ್ಲು
ಎಷ್ಟು ಟೈಗರ್ ರಿಸರ್ವ್ಸ್ ಇದಾವೆ? ಟೋಟಲ್ ಎಷ್ಟು ಟೈಗರ್ ರಿಸರ್ವ್ಸ್ ಇದಾವೆ? ಹಾ, ಎನಿ ನ್ಯೂ ಎಡಿಷನ್? ಆಮೇಲೆ ನೋಡ್ರಿ ಒಂದು ಸ್ಮಾಲ್ ಎಡಿಷನ್. ಗುರು, ನಾನ್ ನಿಮಗೆ ಎನ್ವೈರನ್ಮೆಂಟ್ ಆಗಿರೋರು, ಆಗದೆ ಇರೋ ಪರವಾಗಿಲ್ಲ, ನಾನು ಇನ್ನೊಂದ್ಸತಿ ಮಾಡ್ತೀನಿ ನಿಮ್ಗೆ. ಆಗಿರೋರಿಗೆ ಯುನೆಸ್ಕೋದು ಎಷ್ಟು ಬಯೋಸ್ಪಿಯರ್ ರಿಸರ್ವ್ಸ್ ಇದೆ, ಯುನೆಸ್ಕೋ ಘೋಷಣೆ ಮಾಡಿರೋದು ಎಷ್ಟು ಬಯೋಸ್ಪಿಯರ್ ರಿಸರ್ವ್ಸ್ ಇದೆ, ನಿಮಗೆ ಪಾಠ ಮಾಡ್ಬೇಕಾದ್ರೆ ಎಷ್ಟಿತ್ತು? 12 ಇತ್ತು. ಇತ್ತೀಚೆಗೆ 13 ಆಗಿದೆ. ಮಾಡ್ತೀನಿ ಅದ್ರ ಬಗ್ಗೆ. ಸೊ ಹೊಸ ಹೊಸ ಅಡಿಷನ್ಸ್ ಮಾಡ್ಕೊತಾ ಇರ್ಬೇಕು. ಹಂಗೆ ಟೋಟಲ್ ಈಗ ಪ್ರಸ್ತುತ 50. ಓಕೆ ಸರ್, ಮಾತಾಡ್ಬಿಡಿ. ಟೋಟಲ್ 50 ಸರ್, ಟೋಟಲ್ 58 ಟೈಗರ್ ರಿಸರ್ವ್ಸ್ ಇದಾವೆ. 58. ಆಯ್ತಾ? ಕರ್ನಾಟಕದಲ್ಲಿ 5. ಓಕೆ, 58ರಲ್ಲಿ ರೀಸೆಂಟ್ಲಿ ಡಿಕ್ಲೇರ್ ಆಗಿರೋದು ಹೇಳ್ಕೊಂಬನ್ನಿ. ಇತ್ತೀಚಿನ ಘೋಷಣೆ. ಐವತ್ತೊಂದನೇದು ನೋಡಿ, 51 ಶ್ರೀವಿಲ್ಲಿ ಪುತ್ತೂರು ಮುದುಮಲೈ ಟೈಗರ್ ರಿಸರ್ವ್ ತಮಿಳುನಾಡು. 52ನೇದು ರಾಮ್ಘರ್ ವಿಷಧಾರಿ ರಾಜಸ್ಥಾನ. 53ನೇದು ರಾಣಿಪುರ್ ಟೈಗರ್ ರಿಸರ್ವ್ ಉತ್ತರ ಪ್ರದೇಶ. 54ನೇದು ವೀರಾಂಗಣ ದುರ್ಗಾವತಿ ಮಧ್ಯಪ್ರದೇಶ. 55ನೇದು ಕರೌಲಿ ಧೋಲ್ಪುರ್ ರಾಜಸ್ಥಾನ. 56ನೇದು ಗುರು ಘಾಸಿದಾಸ್ಪುರ್ ನ್ಯಾಷನಲ್ ಪಾರ್ಕ್ ಮತ್ತು ಕಾಮೋರ್ ಪಿಂಗ್ಲಾ ನ್ಯಾಷನಲ್ ಪಾರ್ಕ್ ಛತ್ತೀಸ್ಗಢ. 57ನೇದು ರತಪಾಣಿ ಟೈಗರ್ ರಿಸರ್ವ್ ಮಧ್ಯಪ್ರದೇಶ. 58ನೇದು ಮಾಧವ್ ಟೈಗರ್ ರಿಸರ್ವ್ ಮಧ್ಯಪ್ರದೇಶ. ಸರ್, ರೀಸೆಂಟ್ಲಿ ಡಿಕ್ಲೇರ್ಡ್ ಟೈಗರ್ ರಿಸರ್ವ್ಸ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಕರ್ನಾಟಕದಲ್ಲಿ 5. ಓಕೆ, 1 ಬಂಡೀಪುರ, ನಾಗರಹೊಳೆ, ಬಿಳಿಗಿರಿ ರಂಗನ ಬೆಟ್ಟ, ಭದ್ರಾ ಟೈಗರ್ ರಿಸರ್ವ್. ಓಕೆ, ಕಾಳಿ ಟೈಗರ್ ರಿಸರ್ವ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ದಾಂಡಲಿ ಅನ್ಶಿ ಟೈಗರ್ ರಿಸರ್ವ್. ದಾಂಡಲಿ ಅನ್ಶಿ ಟೈಗರ್ ರಿಸರ್ವ್. ಮತ್ತು ಕರ್ನಾಟಕದಲ್ಲಿ ಮಲೆಮಹದೇಶ್ವರ ವನ್ಯಜೀವಿ ಅಭಯಾರಣ್ಯವನ್ನ ಪ್ರಪೋಸ್ಡ್ ಟೈಗರ್ ರಿಸರ್ವ್ ಆಫ್ ಕರ್ನಾಟಕ ಅಂತ ಕರೆಯಲಾಗುತ್ತೆ. ಡಿಕ್ಲೇರ್ಡ್ ಅಲ್ಲ, ಪ್ರಸ್ತಾವಿತ, ಘೋಷಿತ ಅಲ್ಲ. ಪ್ರಸ್ತಾವಿತ ಹುಲಿ ಮೀಸಲು ಮಲೆಮಹದೇಶ್ವರ ವನ್ಯಜೀವಿ ಅಭಯಾರಣ್ಯ ಅಂತ. ಓಕೆ, ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಯಾವುದು? ನಾಗಾರ್ಜುನ ಸಾಗರ್ ಶ್ರೀಶೈಲಂ ಟೈಗರ್ ರಿಸರ್ವ್ ಆಂಧ್ರ ಪ್ರದೇಶ. ಸ್ಮಾಲೆಸ್ಟ್ ಬೋರ್, BOHR ಬೋರ್ ಟೈಗರ್ ರಿಸರ್ವ್ ಮಹಾರಾಷ್ಟ್ರ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಓಕೆ, ಸೊ ಬಟ್ ನಿಮ್ ನೋಟ್ಸ್ ಅಲ್ಲಿ ಇವಾಗ ನಾನು ಹಾಕ್ಬೇಕಾದ್ರೆ ಸೊ ಕರ್ನಾಟಕದ ಎಲ್ಲ ಟೈಗರ್ ರಿಸರ್ವ್ಸ್ ಗಳನ್ನ ತುಂಬಾ ಕ್ಲೀನ್ ಆಗಿ ಬರ್ದಿರ್ತೀನಿ. ಆಯ್ತಾ? ಸೊ ಕ್ಲೀನ್ ಆಗಿ ಬರ್ದಿರ್ತೀನಿ, ಯು ಕ್ಯಾನ್ ಗೋ ಥ್ರೂ ಇಟ್. ಬಟ್ ಆದ್ರೆ ಸರ್, ಈಗ ನಾನು ಈ ಕಾಳಿ ಟೈಗರ್ ರಿಸರ್ವ್ ಅನ್ನ ಒಂದು ಸಂರಕ್ಷಿತ ಪ್ರದೇಶ ಅಂತ ಕರಿಬಹುದಾ ಇಲ್ಲ? ಹಾಗಾದ್ರೆ ಭಾರತದಲ್ಲಿ ಎಷ್ಟು ಸಂರಕ್ಷಿತ ಪ್ರದೇಶಗಳಿದಾವೆ? ಹೌ ಮೆನಿ ಟೈಪ್ಸ್ ಆಫ್ ಪ್ರೊಟೆಕ್ಟೆಡ್ ಏರಿಯಾಸ್ ಆರ್ ದೇರ್ ಇನ್ ಇಂಡಿಯಾ? 5. ಓಕೆ, 1 ನ್ಯಾಷನಲ್ ಪಾರ್ಕು, 2ನೇದು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, 3ನೇದು ಕನ್ಸರ್ವೇಷನ್ ರಿಸರ್ವ್ಸ್, 4ನೇದು ಕಮ್ಯುನಿಟಿ ರಿಸರ್ವ್ಸ್, 5ನೇದು ಬಯೋಸ್ಪಿಯರ್ ರಿಸರ್ವ್ಸ್. ಕನ್ನಡ ಮೀಡಿಯಂ ಅವರು ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿ ಅಭಯಾರಣ್ಯಗಳು, ಸಂರಕ್ಷಣಾ ಮೀಸಲುಗಳು, ಸಮುದಾಯ ಮೀಸಲುಗಳು, ಜೀವಗಳ ಮೀಸಲುಗಳು. ಆಯ್ತಾ? ಅದರಲ್ಲಿ ಯಾವ್ದಾದ್ರೂ ಒಂದು ಪ್ರೊಟೆಕ್ಟೆಡ್ ಏರಿಯಾ, ಯಾವುದೇ ಒಂದು ಸಂರಕ್ಷಿತ ಪ್ರದೇಶ ನ್ಯೂಸ್ ಅಲ್ಲಿದ್ರೆ ಹೆಂಗ್ ಓದ್ಬೇಕು? ಸ್ಟ್ರಕ್ಚರ್ ಬರೀ. ಓಕೆ, ಪ್ರೊಟೆಕ್ಟೆಡ್ ಏರಿಯಾ, ಸಂರಕ್ಷಿತ ಪ್ರದೇಶ. ಬರ್ಸಿದ್ದೀನಮ್ಮ ಯೋಗಿತಾ? ಬರ್ಸಿದ್ದೀನ ಇದು? ಓಕೆ, ಪ್ರೊಟೆಕ್ಟೆಡ್ ಏರಿಯಾ, ಸಂರಕ್ಷಿತ ಪ್ರದೇಶ ನ್ಯೂಸ್ ಅಲ್ಲಿ ಇದ್ರೆ ಹೆಂಗ್ ಓದ್ಬೇಕು ಫಸ್ಟ್. ಆಮೇಲೆ ಅವೆಲ್ಲ ಸ್ಟ್ರಕ್ಚರ್ಗಳೆಲ್ಲ ಒಂದೇ ಬುಕ್ ಅಲ್ಲಿ ಮೇಂಟೈನ್ ಮಾಡ್ಬೇಕು. ವಾರ ಒಂದೊಂದು ಬುಕ್ ತರೋದಲ್ಲ. ನಾನೇ ಅವನ್ ಡಿಗ್ರಿ ಫಸ್ಟ್ ಇಯರ್ ಒಂದೇ ನೋಟ್ಸ್. ಫಸ್ಟ್ ನೇಮ್, ಹೆಸರು, ಫಾಸ್ಟ್ ಬುಕ್ ಎಲ್ಲಿ ತಂದಿಲ್ಲ? ಬ್ರೈನ್ ಇದೆಯಲ್ಲ ಸರ್, ಬುಕ್ ಯಾಕೆ? ಸ್ಟೇಟ್ ರಾಜ್ಯ ಅದು ಕರ್ನಾಟಕದ್ದಾಗಿದ್ರೆ ಜಿಲ್ಲೆ ಮತ್ತು ತಾಲೂಕು ಇಂಪಾರ್ಟೆಂಟ್. ಫಾಸ್ಟ್ ಆಗಿ. ಓಕೆ, ಅದಾದ ಮೇಲೆ ರಿವರ್ಸ್, ನದಿಗಳು.
ಓಕೆ. ವೆಜಿಟೇಷನ್ ಸಸ್ಯ ಸಂಕುಲಗಳು, ವೆಜಿಟೇಷನ್ ಅಂದ್ರೆ ಬರೀ ಸಸ್ಯ ಸಂಕುಲಗಳು. ಆಮೇಲೆ ಅಲ್ಲಿ ಕಂಡು ಬರುವಂತ ಪ್ರಾಣಿ ಸಂಕುಲಗಳು, ಫಾನಾ. ಓಕೆ. ಜಲಪಾತಗಳಿದ್ರೆ, ವಾಟರ್ ಫಾಲ್ಸ್ ಇದ್ರೆ, ಇಲ್ಲಾಂದ್ರೆ ಪರವಾಗಿಲ್ಲ. ಆಯ್ತಾ. ಮತ್ತೆ ಸರ್ ಡೆಸಿಗ್ನೇಷನ್ ಅಂದ್ರೆ ಅದೇ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸೆಂಚುರಿನ, ಏನದು ಡೆಸಿಗ್ನೇಷನ್. ಓಕೆ. ಕನ್ನಡದಲ್ಲಿ ಬೇಕಾದ್ರೆ ಡೆಸಿಗ್ನೇಷನ್ ಅಂತಾನೆ ಬರೀರಿ, ಅಥವಾ ಸ್ಥಾನಮಾನ. ಡೆಸಿಗ್ನೇಷನ್ ಅಂದ್ರೆ ಸ್ಥಾನಮಾನ ಅಂತ. ಓಕೆ ಸರಿ. ಈಗ ನೋಡಿ, ನಾನು ಈ ಸತಿ ಒಂದು ನ್ಯಾಷನಲ್ ಪಾರ್ಕ್ ಹೇಳ್ಕೊಡ್ತಿದ್ದೀನಿ. ನೆಕ್ಸ್ಟ್ ವೀಕ್ ಏನಾದ್ರು ನ್ಯಾಷನಲ್ ಪಾರ್ಕ್ ಬಂದ್ರೆ ನಾನು ಮತ್ತೆ ಹೇಳಲ್ಲ. ಸ್ಟ್ರಕ್ಚರ್ ಇಟ್ಕೋಬೇಕು, ನೀವೇ ಫಿಲ್ ಮಾಡಬೇಕು. ಹಾ, ಇಲ್ಲೇ ಬಂದ್ಬಿಡುತ್ತಲ್ಲ ಮೇಡಮ್, ವೆಜಿಟೇಷನ್ ಮತ್ತೆ ಫಾನ. ಓಕೆ. ಇಲ್ಲಿ ನೋಡಿ ಸರ್, ಹೆಸರು ನೋಡಿ, ಕಾಳಿ ಟೈಗರ್ ರಿಸರ್ವ್. ಆ ಸ್ಟ್ರಕ್ಚರ್ ನೋಡ್ಕೊಂತಾರೆ. ಆಯ್ತಾ. ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆ. ಆಯ್ತಾ. ಅದಕ್ಕೆ ಮತ್ತೊಂದು ಹೆಸರು ದಾಂಡಲಿ ಅನ್ಶಿ ಟೈಗರ್ ರಿಸರ್ವ್. ಆಯ್ತಾ ಸರ್. ಇದು ಸ್ಥಾನಮಾನ ಏನಿದು? ಹುಲಿ ಮೀಸಲು. ರೇ ಬಾಯ್, ಇದು ಹುಲಿ ಮೀಸಲು. ಹುಲಿ ಮೀಸಲು ಆದ್ರಿಂದ ಇದ್ರೊಳಗಡೆ 2 ನ್ಯಾಷನಲ್ ಪಾರ್ಕ್ ಕಂಡು ಬರುತ್ತೆ. ಒಳಗಡೆ 2 ನ್ಯಾಷನಲ್ ಪಾರ್ಕ್ ಇದೆ. ಒಂದು ನ್ಯಾಷನಲ್ ಪಾರ್ಕ್ ಅನ್ಶಿ ನ್ಯಾಷನಲ್ ಪಾರ್ಕ್, ದಾಂಡಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಒಂದು ವನ್ಯಜೀವಿ ಅಭಯಾರಣ್ಯ, ಒಂದು ರಾಷ್ಟ್ರೀಯ ಉದ್ಯಾನವನ. 2 ಸೇರ್ಕೊಂಡು ಕಾಳಿ ಟೈಗರ್ ರಿಸರ್ವ್. ಅದು ನದಿ, ಕಾಳಿ ರಿವರ್. ಆಯ್ತಾ. ಓಕೆ. ಸಸ್ಯ ಸಂಕುಲಗಳು ನೋಡಿ, ನಿತ್ಯ ಹರಿದ್ವರ್ಣ ಕಾಡುಗಳು ಮತ್ತು ಎಲೆ ಉದುರುವ ಕಾಡುಗಳಿಂದ ತುಂಬಿರುವಂತ ಸಸ್ಯ ಸಂಕುಲಗಳಿದಾವೆ. ಎವರ್ಗ್ರೀನ್ ಫಾರೆಸ್ಟ್, ಡೆಸಿಡಿಯಸ್ ಫಾರೆಸ್ಟ್. ಎನ್ವೈರನ್ಮೆಂಟ್ ಆಗಿರೋದು ಗೊತ್ತು ತಾನೆ? ಒಂದ್ಸತಿ ಹೇಳಿ. ಬೇಸ್ಡ್ ಅಪಾನ್ ಕ್ಲೈಮೆಟಿಕ್ ಕಂಡೀಷನ್ಸ್, ಹೌ ಮೆನಿ ಟೈಪ್ಸ್ ಆಫ್ ಫಾರೆಸ್ಟ್ ಆರ್ ದೇರ್? 5. ಯಾವ್ದು? ನಿತ್ಯ ಹರಿದ್ವರ್ಣ ಕಾಡುಗಳು, ಉಷ್ಣವಲಯದ ಎಲೆ ಉದುರುವ ಕಾಡುಗಳು, ಮೆಡಿಟರೇನಿಯನ್ ಅರಣ್ಯಗಳು, ಸಮಶೀತೋಷ್ಣ ವಲಯದ ಎಲೆ ಉದುರುವ ಕಾಡುಗಳು, ಸೂಚೀಪರ್ಣಕರಗಳು. ಇಂಗ್ಲಿಷ್ ಮೀಡಿಯಂ ಅವರು ಟ್ರಾಪಿಕಲ್ ಎವರ್ಗ್ರೀನ್, ಟ್ರಾಪಿಕಲ್ ಡೆಸಿಡಿಯಸ್, ಮೆಡಿಟರೇನಿಯನ್, ಟೆಂಪರೇಟ್ ಡೆಸಿಡಿಯಸ್, ಬೋರಿಯಲ್ ಆರ್ ಕೋನಿಫರಸ್. ಸೂಪರ್. ಆಯ್ತು ನೋಡ್ರಿ. ಅಲ್ಲ ಸರ್, ಇದು ಯಾವ ತರ ಫಾರೆಸ್ಟ್ ಅಂತ ಹೇಳಿದೀನಿ. ಓಕೆ. ಸಸ್ಯ ಸಂಕುಲಗಳು ನೋಡಿ, ಸಸ್ಯ ಸಂಕುಲಗಳು, ಪ್ರಾಣಿ ಸಂಕುಲಗಳು ಬಂದಾಗ 1-2 ಇರಲ್ಲ, ಭಯಂಕರ ಇರ್ತಾವ. ಅಷ್ಟು ಸಸ್ಯ ಸಂಕುಲಗಳು, ಇಷ್ಟು ಪ್ರಾಣಿ ಸಂಕುಲಗಳು. ಓಕೆ. ಎಸ್ಪೆಷಲಿ ಓಕೆ, ಟೈಗರ್ಸು, ಬ್ಲಾಕ್ ಪ್ಯಾಂಥರ್ಸ್, ಎಲಿಫೆಂಟ್ಸ್ ತುಂಬಾ ಫೇಮಸ್ ಇದು. ಟೈಗರ್ಸು, ಬ್ಲಾಕ್ ಪ್ಯಾಂಥರ್ ಮತ್ತೆ ಎಲಿಫೆಂಟ್ಸ್ ಸಸ್ಯ ಸಂಕುಲಗಳನ್ನ ನೀವು ಓದ್ಕೊಳ್ಳಿ. ಓಕೆ. ಇವೆಲ್ಲ ಸುಮಾರು ಇದಾವೆ, ಯಾವ ಪ್ರಾಣಿ ಮರಗಳು ಕಂಡು ಬರ್ತವೆ ಅಂತ. ಎನಿಮಲ್ಸ್ ನೋಡಿ, ಟೈಗರ್ಸು, ಬ್ಲಾಕ್ ಪ್ಯಾಂಥರ್, ಎಲಿಫೆಂಟ್ಸ್ ಫೇಮಸ್. ಬಟ್ ಅದ್ ಬಿಟ್ಟು ನೋಡಿ, ಇಂಡಿಯನ್ ಬೈಸಾನ್ ಇದೆ, ಕರಡಿಗಳಿದಾವೆ, ವೈಲ್ಡ್ ಬೋರ್ ಇದೆ, ಬಾನೆಟ್ ಅಂತ ಒಂದು ಕೋತಿ ಇದೆ, ಈ ತರ ಸುಮಾರು ಇದಾವೆ. ಬಟ್ ಇಲ್ಲಿ ಸರ್ ಬ್ಲಾಕ್ ಪ್ಯಾಂಥರ್ ಅಂತ ಒಂದು ವರ್ಡ್ ಇದೆ. ಬ್ಲಾಕ್ ಪ್ಯಾಂಥರ್ ಅಂದ್ರೆ ಏನದು? ರಿಚಿರುತ್ತೆ. ಬ್ರೋ ನೋಡ್ರಿ ಇಲ್ಲಿ ಸರ್, ಬ್ಲಾಕ್ ಪ್ಯಾಂಥರ್ ಏನ್ ಬೇರೆ ಅಲ್ಲ, ಇಟ್ಸ್ ಎ ಮ್ಯೂಟೇಟೆಡ್ ವೇರಿಯಂಟ್ ಆಫ್ ಲೆಪರ್ಡ್. ಓಕೆ. ಚಿರತೆ ಇದೆಯಲ್ಲ, ಚಿರತೆನೆ ಮ್ಯೂಟೇಶನ್ ಆಗ್ಬಿಟ್ಟು ಫುಲ್ ಕಪ್ಪು ಗುಟ್ಟಿರುತ್ತೆ, ಅದೇ ಪ್ಯಾಂಥರ್. ಪ್ಯಾಂಥರ್ ಬೇರೆ ಪ್ರಾಣಿ ಅಲ್ಲ, ಮ್ಯೂಟೇಟೆಡ್ ವೇರಿಯಂಟ್ ಆಫ್ ಲೆಪರ್ಡ್. ಸ್ವಲ್ಪ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಮ್ಯೂಟೇಷನ್ಸ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಅದಕ್ಕೆ ಇಮೇಜ್ ಹಾಕಿತ್ತು. ಓಕೆ. ಟೈಗರ್ಸ್ ಅಲ್ಲೂ ಇದಾವೆ ನೋಡಿ, ಟೈಗರ್ಸ್ ಅಲ್ಲೂ ಕೂಡ ಮ್ಯೂಟೇಟೆಡ್ ವೇರಿಯಂಟ್ ಇದಾವೆ. ನೋಡಿ, ಈ ತರ ಮ್ಯೂಟೇಶನ್ ಆಗಿರುತ್ತೆ ಅಷ್ಟೆ. ಆಯ್ತಾ. ಅಂದ್ರೆ ಯೂಶಲಿ
ಗೋಲ್ಡ್ ಕಲರ್ ಸ್ಕಿನ್ ಮೇಲೆ ಬ್ಲಾಕ್ ಕಲರ್ ಸ್ಟ್ರೈಪ್ಸ್ ಇರಬೇಕು. ಮ್ಯುಟೇಷನ್ ಆದಾಗ ಬ್ಲಾಕ್ ಕಲರ್ ಸ್ಟ್ರೈಪ್ ದೊಡ್ಡದಾಗಿರುತ್ತೆ, ಹಂಗಾಗಿ ಅದು ಉಲ್ಟಾ ಕಾಣುತ್ತೆ. ಬ್ಲಾಕ್ ಕಲರ್ ಸ್ಕಿನ್ ಮೇಲೆ ಗೋಲ್ಡ್ ಕಲರ್ ಸ್ಟ್ರೈಪ್ಸ್ ತರ ಕಾಣುತ್ತೆ. ಸೊ ದೀಸ್ ಕೈಂಡ್ ಆಫ್ ಟೈಗರ್ಸ್ ಆರ್ ಕಾಲ್ಡ್ ಬ್ಲಾಕ್ ಟೈಗರ್ಸ್. ಓಕೆ, ಈ ತರ ಟೈಗರ್ಸ್ ಕಂಡು ಬರ್ತಕ್ಕಂಥ ಏಕೈಕ ಬಯೋಸ್ಪಿಯರ್ ರಿಸರ್ವ್ ಸಿಮ್ಲಿಪಾಲ್ ಬಯೋಸ್ಪಿಯರ್ ರಿಸರ್ವ್, ಒಡಿಶಾ. ಒಡಿಶಾ. ಇದು ಕ್ವಶನ್ ಆಗಿದೆ ಇದು. ಓಕೆ, ಸೊ ಸ್ವಲ್ಪ ಟೈಗರ್ ರಿಸರ್ವ್ಸ್ ಬಗ್ಗೆ ಇದೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಬಿಳಿ ಟೈಗರ್ ಇದೆ ಗುರು. ಭಾರತದ ಏಕೈಕ ಬಿಳಿ ಹುಲಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಬರುತ್ತೆ? ಮಧ್ಯಪ್ರದೇಶ್. ಇಂಡಿಯಾಸ್ ಓನ್ಲಿ ವೈಟ್ ಟೈಗರ್ ಸೆಂಚುರಿ ಈಸ್ ಲೊಕೇಟೆಡ್ ಅಟ್ ಮಧ್ಯಪ್ರದೇಶ್. ಓಕೆ, ಮಿಕ್ಕಿದೆಲ್ಲ ಮಾಡಿದೆ. ಓಕೆ, ಇತ್ತೀಚೆಗೆ ನಡೀಲಿ ಧಾರವಾಡದಲ್ಲಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್, ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯ ಕ್ಯಾಂಪಸ್ ಬಹಳ ಸಖತ್ತಾಗಿದೆ. ಧಾರವಾಡ ಇದ್ದರೆ ಗೊತ್ತಾಗುತ್ತೆ. ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯ, ಓಕೆ, ಅಗ್ರಿಕಲ್ಚರ್ ಸೈನ್ಸ್ ಕ್ಯಾಂಪಸ್ ನೆಕ್ಸ್ಟ್ ಲೆವೆಲ್ ಇದೆ. ಓಕೆ, ಅದು ಇತ್ತೀಚೆಗೆ 8 ಓಕೆ ಐ ಹೀಲ್ಡಿಂಗ್ ವೆರೈಟಿ ಆಫ್ ಮಿಲೆಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡುದು. ಆಯ್ತು, ಅದೇನು ಅಂತ ಆಮೇಲೆ ಮಾತಾಡೋಣ. ಕರೆಂಟ್ ಅಫೇರ್ಸ್. ಫಸ್ಟ್ ವಿಲ್ ಗೋ ಟು ಬೇಸಿಕ್ಸ್. ಓಕೆ, ಸಿರಿಧಾನ್ಯಗಳು ಅಂತ ಒಂದು ಪದ ಬಳಸ್ತೀವಿ. ಇಲ್ಲಿ ಕಾಣಿಸ್ತೀವಿ, ಇವೆಲ್ಲ ಸಿರಿಧಾನ್ಯಗಳು. ಓಕೆ, ಸಿರಿಧಾನ್ಯಗಳು. ಸರಿ, ನನ್ನ ಪ್ರಶ್ನೆ ಇವಾಗ, ಸಿರಿಧಾನ್ಯಗಳಿಗೂ ಪಲ್ಸಸ್ ಬೇಳೆಕಾಳಿಗೂ ವ್ಯತ್ಯಾಸ. ಕಾಳುಗಳಿಗೂ ಸಿರಿಧಾನ್ಯಗಳಿಗೂ ಅಥವಾ ಧಾನ್ಯಗಳು ಮತ್ತು ಕಾಳುಗಳು ವ್ಯತ್ಯಾಸ ಇದೆ. ಸೊ ಬೇಳೆಕಾಳುಗಳು ಬಂದ್ರೆ ಡೈಕಾಟಲಿಡನ್ ಬರುತ್ತೆ. ಓಕೆ, ದ್ವಿದಳ ಧಾನ್ಯ ಬರುತ್ತೆ, ಇದು ಏಕದಳ ಧಾನ್ಯ ಬರುತ್ತೆ. ಓಕೆ, ಸೊ ಆಲ್ ಮಿಲೆಟ್ಸ್ ಆರ್ ಮೊನೋಕಾಟಲಿಡನ್. ಓಕೆ, ಇಫ್ ಐ ನಾಟ್ ರಾಂಗ್, ಇಫ್ ಐ ಅಲ್ಲ. ಓಕೆ ಸರ್, ಆಕ್ಚುಲಿ ಈಗ ಮಿಲೆಟ್ಸ್ ಬಗ್ಗೆ ಮಿಲೆಟ್ಸ್ ನ ಜಾಸ್ತಿ ಪ್ರಮೋಟ್ ಮಾಡ್ತಾ ಇದೆ ಗವರ್ಮೆಂಟ್. ಆಯ್ತಾ, ಮಿಲೆಟ್ಸ್ ಜಾಸ್ತಿ ಪ್ರಮೋಟ್ ಮಾಡ್ತದೆ. ಆಮೇಲೆ ಹೊಸ ಬ್ಯಾಚ್ ಅವರು B6 ಬ್ಯಾಚ್ ಮತ್ತೆ PSI B2 ಬ್ಯಾಚ್. ಓಕೆ, ಸ್ವಲ್ಪ ಕರೆಂಟ್ ಅಫೇರ್ಸ್ ಹೋಗ್ತಾ ಅರ್ಥ ಆಗ್ತಿದ್ಯಾ? ಸ್ವಲ್ಪ ಏನು ಸರ್ ಇಷ್ಟೆಲ್ಲ ಓದ್ಬೇಕಂತ ಅನ್ನಿಸ್ಬೋದು, ಏನು ಮಾಡಕ್ಕಲ್ಲ. ಈಗ ಬ್ಯಾಚ್ ಶುರುವಾಗಿದೆ, ಸ್ವಲ್ಪ ಬೇಸಿಕ್ಸ್ ಎಲ್ಲ ಹೋಗ್ತಾ ಬಿಲ್ಡ್ ಆಗುತ್ತೆ. ಬಟ್ ಅರ್ಥ ಆಗ್ತಿಲ್ಲ ಅಂತ ಕ್ಲಾಸಿಗೆ ಬರ್ಲಿಲ್ಲ ಅಂದ್ರೆ ಯಾವತ್ತೂ ಅರ್ಥ ಆಗಲ್ಲ ಅದು. ಮತ್ತೆ ಇದು ಮ್ಯಾಂಡೇಟರಿ ಕ್ಲಾಸ್ ಏನಲ್ಲ, ಇದು ಬೈ ಚಾಯ್ಸ್. ಯಾರಿಗೆ ಬರ್ಬೇಕು ಅನ್ಸುತ್ತೋ ಅವ್ರು ಬರ್ಬೋದು. ಮ್ಯಾಂಡೇಟರಿ ಕ್ಲಾಸ್ ಅಲ್ಲ, ಯಾರಿಗೆ ಪಾಸ್ ಆಗ್ಬೇಕು ಅಂತ ಇರುತ್ತೋ ಅವ್ರು ಬರ್ತಾರೆ. ಮತ್ತೆ ಯಾವಾಗ್ಲೂ ಅಷ್ಟೇ, ಯುವರ್ ಚಾಯ್ಸ್ ಇಸ್ ಆಲ್ವೇಸ್ ಒರಿಜಿನಲ್ ಚಾಯ್ಸ್. ಸರ್, ರೈಸ್ ನೋಡ್ರಿ, ರೈಸ್ ಮತ್ತೆ ವೀಟ್, ಭತ್ತ ಮತ್ತೆ ಗೋಧಿ. ಓಕೆ, ರೈಸ್ ಮತ್ತೆ ವೀಟ್ ಜಾಸ್ತಿ ಬೆಳೆದಷ್ಟು ಮೀಥೇನ್ ಜಾಸ್ತಿ ಆಗುತ್ತೆ ಅಲ್ವಾ? ಮೀಥೇನ್ ಇಸ್ ಎ ಗ್ರೀನ್ ಹೌಸ್ ಗ್ಯಾಸ್, ನಿಮಗೆ ಗೊತ್ತು. ಓಕೆ, ಮೀಥೇನ್ ಇಂದ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಇಂದ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಇದು ಒಂದು ಪ್ರಾಬ್ಲಮ್. ರೈಸ್ ಮತ್ತೆ ವೀಟ್ ಜಾಸ್ತಿ ಬೆಳೆದಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಓಕೆ, ರೈಸ್ ಮತ್ತೆ ವೀಟ್, ಓಕೆ, ನೀರ್ ಜಾಸ್ತಿ ಬೇಕು. ಓಕೆ, ವಾಟರ್ ಇಂಟೆನ್ಸಿವ್ ಕ್ರಾಪ್ಸ್ ಆಗಿರೋದ್ರಿಂದ ಅಂತರ್ಜಲ ಮಟ್ಟ ಕುಸಿತ ಆಗುತ್ತೆ. ಓಕೆ, ರೈಸ್ ಮತ್ತೆ ವೀಟ್ ಇಟ್ಸ್ ಎ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್, ಹೌದಾ ಇಲ್ಲ? ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಅದನ್ನ ಶುಗರ್ ಅಂತ ಕರಿಬೋದಾ? ಜಾಸ್ತಿ ರೈಸ್ ತಿಂದ್ರೆ ಏನ್ ಬರುತ್ತೆ? ಡಯಾಬಿಟಿಸ್ ಬರುತ್ತೆ. ಹೆಂಗ್ ನೋಡ್ಕೊಂಡ್ರು ರೈಸ್ ವೀಟು ಸರಿ ಇಲ್ಲ. ಮತ್ತೆ ವಾಟಿಗೆ ಅಂತ ತಿನ್ನೋದು ಸರ್ ಅಲ್ಲ? ಹೌದು ನೋಡಿ, ಇಟ್ ಇಸ್ ನಾಟ್ ಈಕೋ ಫ್ರೆಂಡ್ಲಿ, ಇಟ್ ಇಸ್ ನಾಟ್ ಹೆಲ್ತ್ ಫ್ರೆಂಡ್ಲಿ. ಕಮ್ಮಿ ಎಗ್ರೆ ಆಯ್ತಾ? ಸ್ವಲ್ಪ ಅಲ್ಲ ನೋಡಿ, ನಾವು ತಿನ್ನದೇ ಬಿಡ್ಬೇಕು ಅನ್ನೋದು ವಾದ ಅಲ್ಲ. ರೇಷಿಯೋ ಪ್ರಪೋರ್ಷನ್ ಆಫ್ ದ ಪ್ಲೇಟ್ ಚೇಂಜ್ ಮಾಡ್ಬೇಕು. ಸೊಪ್ಪು ಜಾಸ್ತಿ ತಿನ್ಬೇಕು, ತರಕಾರಿನೂ ತಿನ್ಬೇಕು, ಕಾಳುಗಳು ತಿನ್ಬೇಕು, ಪಲ್ಸಸ್ ಮಿಲ್ಲೆಟ್ಸ್ ತಿನ್ಬೇಕು, ಹಣ್ಣು ತಿನ್ಬೇಕು, ಎಗ್ ತಿನ್ಬೇಕು, ನಾನ್ ವೆಜಿಟೇರಿಯನ್ಸ್ ಇರೋ ಚಿಕನ್ ಅಥವಾ ಆತರ. ಸೊ ರೇಷಿಯೋ ಪ್ರಪೋರ್ಷನ್ ಚೇಂಜ್ ಮಾಡ್ಬೇಕು. ಬರೀ ಒಂದ್ ಅರ್ಧ ಬಕೆಟ್ ರೈಸ್ ತಿನ್ಬಿಡೋದ ಡಯಾಬಿಟಿಸ್. ಆಯ್ತು ಸರ್.
ಇದೆಲ್ಲ ಪ್ರಾಬ್ಲಮ್ಯಾಟಿಕ್ ಇರೋದ್ರಿಂದ ಗವರ್ಮೆಂಟ್ ಈಸ್ ಪ್ರಮೋಟಿಂಗ್ ಮಿಲೆಟ್ಸ್, ಸಿರಿಧಾನ್ಯಗಳು. ಈಗ ರಾಗಿ, ಸಜ್ಜೆ, ಜೋಳ, ನವಣೆ, ಓಕೆ, ಬಾಜ್ರೆ, ಸರ್ ಮಿಲೆಟ್ಸ್. ರಾಗಿ, ಸಜ್ಜೆ, ಜೋಳ, ನವಣೆ. ಮಿಲೆಟ್ಸ್ ಹೆಂಗೆ ಅಂತಂದ್ರೆ ಸರ್, ಮಿಲೆಟ್ಸ್ ಬೆಳೆದ್ರೆ ನಿಮ್ಗೆ ಮೀಥೇನ್ ಪ್ರೊಡ್ಯೂಸ್ ಆಗಲ್ಲ. ನೋಡಿ, ಮೀಥೇನು ಪ್ರೊಡ್ಯೂಸ್ ಆಗಲ್ಲ, ನೀರು ಜಾಸ್ತಿ ಬೇಕಾಗಲ್ಲ, ಮತ್ತು ಸಿರಿಧಾನ್ಯಗಳನ್ನು ಬೆಳೆದಷ್ಟು ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಮತ್ತೆ ಇದು ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್, ಮಿಲೆಟ್ಸ್ ಸೋರ್ಸ್ ಆಫ್ ಪ್ರೋಟೀನ್. ಆಮೇಲೆ ಗೊತ್ತಿರಲಿ, ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಉತ್ಪಾದಿಸುವಂತ ರಾಷ್ಟ್ರ ಭಾರತ. ಮೇಜರ್ ಮಿಲ್ಲೆಟ್ ಪ್ರೊಡ್ಯೂಸಿಂಗ್ ಕಂಟ್ರಿ. ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ರಾಜ್ಯ ರಾಜಸ್ಥಾನ. ಮತ್ತೆ ನೋಡಿ, ಈ 3 ದೇಶಗಳಿದಾವಲ್ಲ, ಭಾರತ, ನೈಜೀರಿಯಾ, ಚೈನಾ. ಭಾರತ, ನೈಜೀರಿಯಾ, ಚೈನಾ ಜಗತ್ತಲ್ಲಿ ಎಷ್ಟು ಸಿರಿಧಾನ್ಯಗಳು ಉತ್ಪಾದನೆ ಆಗುತ್ತೋ 55% ಸಿರಿಧಾನ್ಯಗಳನ್ನ ಈ 3 ದೇಶಗಳು ಉತ್ಪಾದನೆ ಮಾಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಎಸ್ ಆರ್ ನೋ? ಓಕೆ ಸರ್, ಅದರಲ್ಲಿ ಸಿರಿಧಾನ್ಯಗಳನ್ನು ಪ್ರಮೋಟ್ ಮಾಡೋದಕ್ಕೆ ಭಾರತ ಸರ್ಕಾರ 2018 ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಅಂತ ಕರೆದು, ಸಿರಿಧಾನ್ಯಗಳ ರಾಷ್ಟ್ರೀಯ ವರ್ಷ ಅಂತ. ಆಮೇಲೆ ವಿಶ್ವಸಂಸ್ಥೆಗೆ ಒಂದು ಪತ್ರ ಬರೆದ್ರು, ಇಲ್ಲ ದಯವಿಟ್ಟು ನೀವು ಕೂಡ ಮಿಲೆಟ್ಸ್ ನ ಪ್ರಮೋಟ್ ಮಾಡಿ ಅಂತ ಪತ್ರ ಬರೆದ್ರು. ಅವರು ಭಾರತದ ವಾದ ಎಲ್ಲ ಕೇಳಿಸ್ಕೊಂಡು ಅವರು 2023 ಇಂಟರ್ ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಕರೆದ್ರು. ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಬೇರೆ, ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಬೇರೆ. ಅದಾದ್ಮೇಲೆ ಆಯ್ತಾ, ಇದಾಯ್ತಾ? ಅದಾದ್ಮೇಲೆ 2023 ಓಕೆ, ಭಾರತ G20 ಶೃಂಗಸಭೆಯನ್ನು ಆಯೋಜನೆ ಮಾಡಿತ್ತು. ಆ ಸಭೆಯಲ್ಲಿ ಮಿಲ್ಲೆಟ್ಸ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕೋಸ್ಕರ ಸಿರಿಧಾನ್ಯಗಳಿಗೆ ಹೊಸ ಹೆಸರು ಕೊಟ್ರು. ಓಕೆ, ಅದನ್ನ ಶ್ರೀ ಅನ್ನ ಅಂತ ಕರೀತಾರೆ. ಎಂತ ಅನ್ನ? ಸಾರು ಅನ್ನ ಅಲ್ಲ, ಶ್ರೀ ಅನ್ನ. ಓಕೆ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ? ನೋಡಿ, ಎಲ್ಲ ಹಾಕಿದ್ದೀನಿ. ಸೊ ಈ ಕರೆಂಟ್ ಅಫೇರ್ಸ್ ಬರೋಣ. ಇನ್ನು ಕರೆಂಟ್ ಅಫೇರ್ಸ್ ಮುಗ್ದಿಲ್ಲ, 1 ನಿಮಿಷ ಬರ್ತೀನಿ. ಓಕೆ, ಸೊ ನೋಡಿ, ಭಾರತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹಾಕಿದ್ದೀನಿ ಅಲ್ಲಿ. ಜಗತ್ತಲ್ಲಿ ಎಷ್ಟು ಸಿರಿಧಾನ್ಯಗಳು ಉತ್ಪಾದನೆ ಆಗುತ್ತೋ 20% ಭಾರತ ಉತ್ಪಾದನೆ ಮಾಡುತ್ತೆ. ಏಷ್ಯಾದ ಒಟ್ಟು ಉತ್ಪಾದನೆಯಲ್ಲಿ 80% ಉತ್ಪಾದನೆ ಭಾರತ ಮಾಡುತ್ತೆ. ಭಾರತ, ನೈಜೀರಿಯಾ, ಚೈನಾ ಸೇರ್ಕೊಂಡು 55% ಉತ್ಪಾದನೆ ಮಾಡುತ್ತೆ. ಓಕೆ, ಮತ್ತು ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಓಕೆ ರಾಜಸ್ಥಾನ. 4ನೇ ಸ್ಥಾನದಲ್ಲಿ ಕರ್ನಾಟಕ. ಓಕೆ, ಕರ್ನಾಟಕದ ಸ್ಥಾನ ಇಂಪಾರ್ಟೆಂಟ್, ಬಿಕಾಸ್ ಸ್ಟೇಟ್ ಕರೆಂಟ್ ಅಫೇರ್ಸ್ ಓದ್ತಾ ಇರೋದು. ಓಕೆ, ರಾಜಸ್ಥಾನ, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ. ಆಯ್ತಾ ಸರ್? ಏನಕ್ಕೆ ಕರೆಕ್ಟ್ ಇಲ್ಲ ನೋಡಿ, ವೈ ಇಟ್ ಈಸ್ ಇನ್ ನ್ಯೂಸ್ ಅಂತ. ಓಕೆ ನೋಡಿ, ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯ ಓಕೆ ಹೆಚ್ಚು ಇಳುವರಿ ಕೊಡುವಂತ 8 ಸಿರಿಧಾನ್ಯಗಳ ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ. ಹೆಚ್ಚು ಇಳುವರಿ ಬರುವಂತ 8 ಸಿರಿಧಾನ್ಯಗಳ ತಳಿಗಳನ್ನ ಆವಿಷ್ಕಾರ ಮಾಡಿದ್ದಾರೆ. ಸೊ ಫಾರ್ ದ್ಯಾಟ್ ರೀಸನ್ ಮಿಲೆಟ್ಸ್ ವಾಸ್ ಇನ್ ನ್ಯೂಸ್. ಅರ್ಥ ಆಯ್ತಾ? ಎಸ್ ಆರ್ ನೋ? ಓಕೆ, ಸೊ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರೋದೇನು ಅಂತಂದ್ರೆ, ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಓಕೆ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ BBMP ಅಂತ ಏನಿತ್ತು ಓಕೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಇದನ್ನ ಸ್ಕ್ವಾಶ್ ಮಾಡಿಬಿಟ್ಟು ಅದನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡ್ಕೊಂಡಿದ್ರು. ಸೊ ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಒಂದು ಆಪ್ ಅನ್ನ ಲಾಂಚ್ ಮಾಡ್ತು. ಓಕೆ, ರಸ್ತೆ ಗುಂಡಿ ಗಮನ ಅಂತ. ಗುಂಡಿ ಗಮನ. ಸೊ ಎಲ್ಲರೂ ಹೋಗ್ಬೇಕಾದ್ರೆ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದ್ರೆ, ಪಾಟ್ ಹೋಲ್ಸ್ ಗಳು ಓಪನ್ ಆಗಿದ್ರೆ ಓಕೆ, ನೀವು ಆಪ್, ಈ ರಸ್ತೆ ಗುಂಡಿ ಗಮನ ಅಂತ ಆಪ್ ಇದೆ, ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ನೀವು ಅದು ಫೋಟೋ ತೆಗೆದು ಪೋಸ್ಟ್ ಮಾಡಿ ಅದು ಲೊಕೇಶನ್ ಹಾಕ್ಬಿಡ್ಬೋದು. ದೊಡ್ಡ ಹಂಗಂತ ಏನೋ ಸ್ವಲ್ಪ ಗುಂಡಿ ಬಿದ್ದಿರುತ್ತಪ್ಪ, ಸುಮ್ನೆ ಆಮೇಲೆ ನೀವೇ ಗುಂಡಿ ತೆಗೆದು ಫೋಟೋ ಹಾಕೋದು.
ಅಥವಾ ಮುಖ್ಯ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದ್ರೆ ಅಥವಾ ಪಾಟ್ಹೋಲ್ಸ್ ಗಳು ಓಪನ್ ಆಗಿದ್ರೆ ಯಾರಿಗಾರು ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಕೆನ್ ಪೋಸ್ಟ್ ಅದು ಫೋಟೋ ತೆಗೆದು ಹಾಕ್ಬೋದು, ಅದ್ರ ಲೊಕೇಶನ್ ಹಾಕ್ಬೋದು. ಆಯ್ತಾ? ಜೊತೆಗೆ ಈ ಆಸ್ತಿ ಅಂತ ಒಂದು ಪೋರ್ಟಲ್ ಶುರು ಮಾಡಿದ್ರು. ಆ ಆಸ್ತಿ ಅಲ್ಲ, ಈ ಆಸ್ತಿ. ಓಕೆ ಸರ್, ಇದೇನಂತಂದ್ರೆ ಸರ್ ನಿಮ್ದು ಪ್ರಾಪರ್ಟಿ ಇದ್ರೆ ಬೆಂಗಳೂರಿಗೆ, ಪ್ರಾಪರ್ಟಿ ಅಲ್ಲಿ ಸರ್ ಇರೋದೇ ಪಿ ಜಿಲ್ಲೇ. ಓಕೆ, ಸೊ ನಿಮ್ ಪ್ರಾಪರ್ಟಿ ರೆಕಾರ್ಡ್ಸ್, ಖಾತೆ ಎಲ್ಲ ಇರುತ್ತಲ್ಲ, ಖಾತೆ ಪಹಣಿ ಇವೆಲ್ಲ ಇರ್ತಾವಲ್ಲ, ಅದನ್ನ ಡಿಜಿಟೈಸ್ ಮಾಡ್ತಾ ಇದಾರೆ ಈ ಆಸ್ತಿ. ಓಕೆ, ಡಿಜಿಟೈಸ್ ಮಾಡ್ತಿದ್ದಾರೆ. ನೀವು ಈ ಆಸ್ತಿ ಪ್ಲಾಟ್ಫಾರ್ಮ್ ಹೋಗಿ ಅದನ್ನ ಡಿಜಿಟೈಸೇಷನ್ ಮಾಡಿಸ್ಕೋಬಹುದು. ಓಕೆ, ಸೊ ಇದರಿಂದ ಏನಾಗುತ್ತೆ, ನೀವು ಅಲ್ಲಿ ಹೋದ್ರೆ ಫಾರ್ ಎಕ್ಸಾಂಪಲ್ ಯಾವೊಂದು ಸೈಟ್ ನಂಬರ್ ಹೊಡೆದ್ರಿ ಅಂತ ಇಟ್ಕೊಳ್ಳಿ, ಯಾವ್ದೊಂದು ಸೈಟ್ ನಂಬರ್ ಹೊಡೆದ್ರಿ. ಈಗ ಸೈಟ್ ಮಾರಾಟದಲ್ಲಿ ಎಷ್ಟು ಮೋಸ ಮಾಡ್ತಾರೆ ಅಂತ ಗೊತ್ತು. ಒಂದೇ ಸೈಟ್ ನ 10 ಜನಕ್ಕೆ ಮಾರಿರ್ತಾರೆ, 10 ಜನ ಅಥವಾ ಅಡ್ವಾನ್ಸ್ ತಗೊಂಡಿರುತ್ತೆ. ಕೊನೆಗೆ ಯಾರಿಗೆ ಕೊಡ್ಬೇಕು ಸೈಟ್? ಯಾರಿಗೂ ಸಿಗಲ್ಲ, ಲಿಟಿಗೇಷನ್ ಆಗ್ಬಿಡುತ್ತೆ. ಕೋರ್ಟಲ್ಲಿ ಬಗೆಹರಿಸ್ಕೊಳ್ಳೋ 20 ವರ್ಷ 30 ವರ್ಷ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡಿದ್ರೆ, ಈ ಆಸ್ತಿಗೆ ಹೋದ್ರೆ ನೀವು ಆ ಸೈಟ್ ನಂಬರ್ ಅಥವಾ ಏನ್ ಲೇಔಟ್ ನಂಬರ್ ಹೊಡೆದ್ರೆ ನಿಮ್ಗೆ ಅಲ್ಲಿ ಓನರ್ ಫೋಟೋ ಬರುತ್ತೆ. ಮತ್ತೆ ಪ್ರತಿ ಸೈಟಿಗೂ ಓಕೆ PID ಅಂತ ನಂಬರ್ ಕೊಟ್ಟಿರ್ತಾರೆ. ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ ಅಂತ, PID ಅಂತ. UPID ಅಂತ, ಅದು ಯುನೀಕ್ ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ ಕೊಟ್ಟಿರ್ತಾರೆ, ಅದು ಸಿಕ್ಬಿಡುತ್ತೆ. ಆಯ್ತಾ? ಅಥವಾ ಸೈಟ್ ನೀವು ನಿಮ್ಮ ಹೆಸರು ಮಾಡಿಸ್ಕೊಳ್ಳೋದಕ್ಕೆ ಅಂತ ಅಪ್ಲಿಕೇಶನ್ ಹಾಕಿದ್ರೆ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ, ಅಥವಾ ಏನಾದ್ರು ನೀವು ಕುಂದು ಕೊರತೆಗಳಿತ್ತು ಅಂತಂದ್ರೆ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಈ ಆಪ್ ಹೆಲ್ಪ್, ಈ ಪೋರ್ಟಲ್ ಹೆಲ್ಪ್ ಮಾಡುತ್ತೆ. ಈ ಆಸ್ತಿ ಅಂತ. ಆಯ್ತಾ? ಇದು ಬೆಂಗಳೂರಿನಲ್ಲಿ. ಸರ್ ರಾಜ್ಯಕ್ಕೆ ಯಾವುದು ಇಲ್ವಾ ಸರ್? ರಾಜ್ಯಕ್ಕೆ ಈ ಸ್ವತ್ತು ಅಂತಿದೆ, ರಾಜ್ಯಕ್ಕೆ ಈ ಸ್ವತ್ತು. ಬಟ್ ಬೆಂಗಳೂರಲ್ಲಿ ಈ ಆಸ್ತಿ. ಸ್ವತ್ತು ಇಲ್ಲ, ಆಸ್ತಿನೂ ಇಲ್ಲ. ಓಕೆ, ಆಯ್ತು. ಸೊ ಇತ್ತೀಚೆಗೆ ಸರ್ ಪ್ಲೀಸ್ ಲಿಸನ್, ಕರ್ನಾಟಕದ ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್. ಓಕೆ ಸರ್, ಅದ್ಬಿಡಿ, ಫಸ್ಟ್ ನಾನು 2 ಪದ ಬಳಸ್ತೀನಿ. ಒಂದು IMR ಅಂತ, ಇನ್ನೊಂದು MMR ಅಂತ. OMR ಅಲ್ಲ, ಆಯ್ತಾ? ಶನಿವಾರ ಬೇರೆ. ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್ ನೋಡಿ, ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್ ಅಂದ್ರೆ ಶಿಶು ಮರಣ ಪ್ರಮಾಣ ಅಂತ. ಶಿಶು ಮರಣ ಪ್ರಮಾಣ. ಮೆಟರ್ನಲ್ ಮೊಟಾಲಿಟಿ ರೇಟ್ ಅಂದ್ರೆ ತಾಯಂದಿರ ಮರಣ ಪ್ರಮಾಣ ಅಂತ. ಓಕೆ ಸರಿ, ಶಿಶು ಮರಣ ಪ್ರಮಾಣವನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಸರ್? ಯಾವ ಮಗು ತನ್ನ 5th ಇಯರ್ ಬರ್ತ್ಡೇ ಕಂಪ್ಲೀಟ್ ಮಾಡಲ್ವೋ ಅದನ್ನ ಇನ್ಫ್ಯಾಂಟ್ ಡೆತ್ ಅಂತ, ಶಿಶು ಮರಣ ಅಂತ ಕರೀತಾರೆ. 5th ಇಯರ್ ಬರ್ತ್ಡೇ. ಓಕೆ ಸರ್, ಈಗ 5 ವರ್ಷ ಆಗಿ ಅದನ್ನ ನೆಕ್ಸ್ಟ್ ಡೇ ದಿನ ಸತ್ತೋಗ್ಬಿಟ್ರೆ ನಾನೇ ಮಾಡಕ್ಕೆ ಆದ. ಆಯ್ತಾ? 5th ಇಯರ್ ಬರ್ತ್ಡೇ ಕೇಳಿಸ್ಕೊಳ್ಳಿ ಪ್ಲೀಸ್, ಇದು ಗ್ಯಾರಂಟಿ ಕ್ವಶನ್ ಆಗುತ್ತೆ ರೀ, ಅದಕ್ಕೆ ಹೇಳ್ತಿರೋದು. ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್ ಆಫ್ ಕರ್ನಾಟಕ, ಮೆಟರ್ನಲ್ ಮೊಟಾಲಿಟಿ ರೇಟ್ ಆಫ್ ಕರ್ನಾಟಕ ಕೇಳ್ತಾರೆ. ಯಾವ ಮಗು ತನ್ನ 5th ಇಯರ್ ಬರ್ತ್ಡೇ ಕಂಪ್ಲೀಟ್ ಮಾಡಲ್ವೋ ದಟ್ ಇಸ್ ಕಾಲ್ಡ್ ಇನ್ಫ್ಯಾಂಟ್ ಡೆತ್ ಅಂತ. ಆಯ್ತಾ? ಅಂದ್ರೆ 1,000 ಜನನಗಳಿಗೆ, ಓಕೆ, 1,000 ಜನನಗಳಿಗೆ ಎಷ್ಟು ಶಿಶುಗಳು ಸಾವನ್ನಪ್ತವೆ? 1,000 ಜನನಗಳಿಗೆ 1000 ಲೈವ್ ಚೈಲ್ಡ್ ಬರ್ತ್. 1000 ಲೈವ್ ಚೈಲ್ಡ್ ಬರ್ತ್ಗೆ ಎಷ್ಟು ಶಿಶುಗಳು ಸಾವನ್ನಪ್ತವೆ? ದಟ್ ಇಸ್ ಕಾಲ್ಡ್ ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್. ಓಕೆ, ಸೊ ದೇಶದ ಎಷ್ಟಿದೆ ಅಂತಂದ್ರೆ, ದೇಶದ್ದು 25 ಇದೆ. ಅಂದ್ರೆ ಭಾರತದಲ್ಲಿ 1000 ಮಕ್ಕಳು ಹುಟ್ಟಿದ್ರೆ 25 ಮಕ್ಕಳು ಸಾಯ್ತು. ಅಂದ್ರೆ 5th ಇಯರ್ ಬರ್ತ್ಡೇ ಕಂಪ್ಲೀಟ್ ಮಾಡಲ್ಲ. ಆಯ್ತಾ? ಸರಿ, ಕರ್ನಾಟಕದ್ದು ಈ ಸತಿ ಕರ್ನಾಟಕದ್ದು ಇಟ್ ಹ್ಯಾಸ್ ಕಮ್ ಟು 16. ಕರ್ನಾಟಕದ್ದು ಇಟ್ ಹ್ಯಾಸ್ ಕಮ್ ಟು 16. ಅಂದ್ರೆ ನ್ಯಾಷನಲ್ ಆವರೇಜ್ ಕಂಪೇರ್ ಮಾಡ್ಕೊಂಡಾಗ, ಓಕೆ, ಸೊ ನ್ಯಾಷನಲ್ ಆವರೇಜ್ ಕಂಪೇರ್ ಮಾಡ್ಕೊಂಡಾಗ ಕರ್ನಾಟಕದ್ದು ಚೆನ್ನಾಗಿದೆಯಾ ಅಷ್ಟಿದೆಯಾ? ಬಹಳ ಚೆನ್ನಾಗಿದೆ ಆಕ್ಚುಲಿ. ಆಯ್ತಾ? 16 ಬಂದು ನೋಡಿ, 16 ಬಂದು ರೂರಲ್ ಏರಿಯಾಸ್. ಓಕೆ,
14 ಬಂದು ಅರ್ಬನ್ ಏರಿಯಾಸ್, ನಗರ ಪ್ರದೇಶದಲ್ಲಿ 14 ಇದೆ, ಗ್ರಾಮೀಣ ಪ್ರದೇಶದಲ್ಲಿ 16 ಇದೆ. ಇದು ಕ್ವಶನ್ ಗ್ಯಾರಂಟಿ ಕೇಳ್ತಾರೆ. ಹಾಗಾದ್ರೆ ಸರ್, ಈ ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್, ಶಿಶು ಮರಣ ಪ್ರಮಾಣದ ಈ ಡೇಟಾ ಇದೆಯಲ್ಲ, ಈ ಡೇಟಾವನ್ನ ಪಬ್ಲಿಷ್ ಮಾಡತಕ್ಕಂತ ರಾಷ್ಟ್ರೀಯ ಸಂಸ್ಥೆ ಯಾವುದು? ನೋಡಿಲ್ಲ, ಒಂದ್ ಕಚೇರಿ ಇದೆ, ರಿಜಿಸ್ಟರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ ಅಂತ ಒಂದು ಕಚೇರಿ ಇದೆ. ರಿಜಿಸ್ಟರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ ಅಂತ ಒಂದು ಕಚೇರಿ ಇದೆ. ಇವರು ಒಂದು ಸರ್ವೆ ಮಾಡ್ತಾರೆ, ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸರ್ವೆ ಅಂತ. ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸರ್ವೆ, ಅದರಲ್ಲಿ ಡೇಟಾ ಬರುತ್ತೆ. ಅಂದ್ರೆ ಈ ಡೇಟಾದ ಮೂಲ ಹೇಳ್ತಾ ಇದ್ದೀನಿ, ಎಲ್ಲಿಂದ ಸಿಗ್ತದೆ. ಹಾಗಾದ್ರೆ ನಮ್ಮ ಹಳೆ ಸ್ಟೂಡೆಂಟ್ಸ್ ಹೇಳ್ರಿ ಸರ್, ಲಿಸನ್ ಹಿಯರ್. ಪ್ರೆಗ್ನೆಂಟ್ ವುಮನ್, ಲ್ಯಾಕ್ಟೇಟಿಂಗ್ ಮದರ್ಸ್, ಅಡಾಲಸೆಂಟ್ ಗರ್ಲ್ಸ್ ಅಂಡ್ ಚಿಲ್ಡ್ರನ್, ಗರ್ಭಿಣಿ ತಾಯಂದಿರು, ಹಾಲುಣಿಸುವ ತಾಯಂದಿರು, ಹದಿಹರೆಯದ ಬಾಲಕಿಯರು ಮತ್ತು ಮಕ್ಕಳ ಪೌಷ್ಟಿಕಾಂಶಗಳ ಅಗತ್ಯತೆಗಳನ್ನು ಪೂರೈಸುವಂತ ರಾಷ್ಟ್ರೀಯ ಕಾರ್ಯಕ್ರಮ ಪೋಷಣ್ ಅಭಿಯಾನ್, ಅಥವಾ ಅದನ್ನ ನ್ಯಾಷನಲ್ ನ್ಯೂಟ್ರಿಷನ್ ಮಿಷನ್ ಅಂತ ಕೂಡ ಕರೀತಾರೆ, ಬೈ ಮಿನಿಸ್ಟರ್ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ. ಕ್ಲಿಯರ್? ಎಸ್ ಆರ್ ನೋ? ಓಕೆ. ಈಗ ಕೃಷ್ಣಾ ಮೇಲ್ದಂಡೆ ಯೋಜನೆ, ಮೆಟರ್ನಲ್ ಮೊಟಾಲಿಟಿ ರೇಟ್ ಅಲ್ಲ ಇದಕ್ಕೆ ಏನಾಯ್ತು? ಎಲ್ಲ ಹಾಕಿದಾಗ ಎಲ್ಲ ಓಡಿದೆ, ಚೆಕ್ ಮಾಡ್ತೀನಿ, ಬ್ರೇಕಲ್ ಚೆಕ್ ಮಾಡ್ತೀನಿ, ನನ್ನ ಡೇಟಾ ಸಿಗ್ತಾ ಇಲ್ಲ. ಓಕೆ. ಸೊ ಕೃಷ್ಣ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್, ಕೃಷ್ಣಾ ಮೇಲ್ದಂಡೆ ಯೋಜನಾ. ಓಕೆ ಸರ್, ಪ್ರಮುಖವಾಗಿ ಪ್ಲೇಸ್ ಕೇಳಿಸ್ಕೊಳ್ಳಿ, ಯಾವ ಜಿಲ್ಲೆಗಳು? ವಿಜಯಪುರ, ಉತ್ತರ ಕರ್ನಾಟಕದವ್ರು ಇದ್ರೆ ನಿಮ್ಗೆ ಬಹಳ ಅನುಕೂಲ ಆಗುತ್ತಿದ್ದು. ಓಕೆ, ಪ್ಲೀಸ್ ಲಿಸನ್. ಕೃಷ್ಣ, ಪ್ಲೀಸ್ ಅಬ್ಸರ್ವ್. ಓಕೆ, ಸೊ ಕೃಷ್ಣ ಮೇಲ್ದಂಡೆ ಯೋಜನೆ ಇದು ಉದ್ದೇಶ ಏನು ಅಂತ? ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ, ರಾಯಚೂರು. ಓಕೆ, ಇಷ್ಟು ಬರಪೀಡಿತ ಜಿಲ್ಲೆಗಳಿವೆಲ್ಲ, ನೀರು ತುಂಬಾ ಕಡಿಮೆ, ಹೌದಾನೆ? ಈ ಜಿಲ್ಲೆಯವರಿದ್ರೆ ಗೊತ್ತಿರುತ್ತೆ ನಿಮ್ಗೆ. ಸೊ ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ, ರಾಯಚೂರು ಡ್ರಾಟ್ ಪ್ರೋನ್ ಡಿಸ್ಟ್ರಿಕ್ಟ್ಸ್ ಅಂತ ಕರಿತೀವಿ, ಬರಪೀಡಿತ ಜಿಲ್ಲೆಗಳು. ಅಲ್ಲಿಗೆ ಕುಡಿಯುವ ನೀರು ಮತ್ತು ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸುವುದು. ಆಯ್ತಾ? ಸರಿ, ಕೃಷ್ಣಾ ನದಿಗೆ 2 ಡ್ಯಾಮ್ ಕಟ್ಟಿದ್ದಾರೆ. ಒಂದು ಆಲ್ಮಟ್ಟಿ ಡ್ಯಾಮ್ ಅಂತ, ಇನ್ನೊಂದು ನಾರಾಯಣಪುರ ಡ್ಯಾಮ್ ಅಂತ. ಆಲ್ಮಟ್ಟಿ ಡ್ಯಾಮು, ನಾರಾಯಣಪುರ ಡ್ಯಾಮು. ಈ ಡ್ಯಾಮ್ ಅಲ್ಲಿ ಏನ್ ನೀರ್ ಕಲೆಕ್ಟ್ ಆಗುತ್ತೆ, ಅದರಲ್ಲಿ 119 TMC ನೀರನ್ನ ಈ 5 ಜಿಲ್ಲೆಗಳಿಗೆ ಕೊಟ್ಟು 4,25,000 ಎಕರೆ ಕೃಷಿ ಭೂಮಿಗೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸುವುದು. ಫಸ್ಟ್ ಯಾವ ಜಿಲ್ಲೆಗಳು ಇಂಪಾರ್ಟೆಂಟ್, ಎರಡನೇದು 2 ಡ್ಯಾಮ್ ಇಂಪಾರ್ಟೆಂಟ್, ಆಯ್ತಾ? ಮತ್ತು 119 TMC ನೀರನ್ನ ಈ 5 ಜಿಲ್ಲೆಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ 4,25,000 ಎಕರೆ ಕೃಷಿ ಭೂಮಿಗೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸುದು. ಅದಕ್ಕೋಸ್ಕರ ಕೆನಾಲ್ಗಳನ್ನ ಮಾಡ್ತಾ ಇದ್ದಾರೆ. ಇದನ್ನ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಕರೀತಾರೆ. ಆಯ್ತಾ? ಸರಿ, ಈಗ ಇಲ್ಲಿ ಇದ್ರ ಕಾರಣ ಅಂದ್ರೆ ಈ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ನ್ಯೂಸ್ ಅಲ್ಲಿ ಇರೋದ್ರಿಂದ ಸರ್ ನಿಮಗೆ ಕೃಷ್ಣಾ ರಿವರ್ ಇಂಪಾರ್ಟೆಂಟ್ ಆಗತ್ತಾ? ಎಸ್ ಆರ್ ನೋ? ಓಕೆ. ಒಂದು ರಿವರ್ ನ ಓದ್ಬೇಕಾದ್ರೆ ಯಾವ ತರ ಓದ್ಬೇಕು ಪ್ಲೀಸ್? ಸ್ಟ್ರಕ್ಚರ್, ಬಿಕಾಸ್ ನದಿಗಳು ನ್ಯೂಸ್ ಅಲ್ಲಿ ಇದ್ದೇ ಇರ್ತಾವ. ರಿವರ್ಸ್, ನದಿಗಳು, ಓಕೆ. ಫಸ್ಟ್ ಉಗಮ ಸ್ಥಾನ, ಆರಿಜಿನ್. ಓಕೆ, ಉಗಮ ಸ್ಥಾನ. ಆಮೇಲೆ ಎಸ್ಪೆಷಲಿ ಸೌತ್ ಇಂಡಿಯನ್ ರಿವರ್ ಆಗಿದ್ರೆ, ಸೌತ್ ಇಂಡಿಯನ್ ರಿವರ್ ಆಗಿದೆ, ಅದು ವೆಸ್ಟ್ ಫ್ಲೋಯಿಂಗ, ಈಸ್ಟ್ ಫ್ಲೋಯಿಂಗ್, ಪೂರ್ವಾಭಿಮುಖನ, ಪಶ್ಚಿಮಾಭಿಮುಖನ? ಓಕೆ, ಅದು ವೆಸ್ಟ್ ಫ್ಲೋಯಿಂಗ, ಈಸ್ಟ್ ಫ್ಲೋಯಿಂಗ?
ಲೆಂತ್ ಆಫ್ ದ ರಿವರ್, ಉದ್ದ. ಟ್ರಿಬ್ಯೂಟರೀಸ್, ಉಪನದಿಗಳು. ಓಕೆ, ಡ್ಯಾಮ್ಸ್, ಅಣೆಕಟ್ಟುಗಳು. ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ಸ್, ಜಲವಿದ್ಯುತ್ ಸ್ಥಾವರಗಳು. ಜಲವಿದ್ಯುತ್ ಸ್ಥಾವರಗಳು. ವಾಟರ್ ಫಾಲ್ಸ್, ಜಲಪಾತಗಳು. ಆಯ್ತಾ? ಸರಿನಾ? ಈಗ ನೋಡಿ ಸರ್, ಎಸ್ ನೇಮ್ ನಾನು ಹಂಗೆ ಹಾಕೊಂಡು ಹೋಗ್ಬಿಡ್ತೀನಿ. ನೇಮ್ ಬರ್ದಿದ್ದೀರಾ? ಹೆಸರು ನೋಡ್ರಿ, ಕೃಷ್ಣಾ ನದಿ. ಓಕೆ, ಮಹಾರಾಷ್ಟ್ರದ ಸತಾರ್ ಜಿಲ್ಲೆ ಅಂತ ಇದೆ. ಪ್ಲೀಸ್ ಆ ಸ್ಟ್ರಕ್ಚರ್ ಪ್ರಕಾರ ಹೋಗೋಣ. ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತಿದೆ. ಇದು ಪಶ್ಚಿಮ ಘಟ್ಟಗಳ ಒಂದು ಭಾಗ. ಓಕೆ, ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ಕಂಡುಬರುವ ಪಶ್ಚಿಮ ಘಟ್ಟಗಳ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತಿದೆ. ಉಗಮ ಸ್ಥಾನ ಇದು. ಆಯ್ತಾ? ನೇಮ್ ಆಯ್ತು, ನೇಮ್ ಆಯ್ತು, ಆರಿಜಿನ್ ಆಯ್ತು. ಓಕೆ, ಇದು ವೆಸ್ಟ್ ಫ್ಲೋಯಿಂಗ, ಈಸ್ಟ್ ಫ್ಲೋಯಿಂಗ? ಓಕೆ, ಪಶ್ಚಿಮದಲ್ಲಿ ಹುಟ್ಟುತ್ತೆ, ಬಟ್ ಪೂರ್ವಕ್ಕೆ ಹರಿಯುತ್ತೆ. ನೋಡಿರಿ ಇಲ್ಲಿ ಮಜಾ, ನೋಡ್ರಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಈಗ ಪಶ್ಚಿಮದಲ್ಲಿ ಹುಟ್ಟುತ್ತೆ, ಓಕೆ, ಪೂರ್ವಕ್ಕೆ ಹರಿಯುತ್ತೆ. ಪಶ್ಚಿಮದಲ್ಲಿ ಹುಟ್ಟುತ್ತೆ, ಪೂರ್ವಕ್ಕೆ ಹರಿಯುತ್ತೆ, ದೊಡ್ಡ ನದಿ. ಓಕೆ, ಮತ್ತು ಪ್ಲೇಸ್ ಕೇಳಿಸ್ಕೊಳ್ಳಿ, ದಕ್ಷಿಣ ಭಾರತದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಈಸ್ಟ್ ಫ್ಲೋಯಿಂಗ್ ರಿವರ್ ಇದು. ದಕ್ಷಿಣ ಭಾರತದಲ್ಲಿ ಎರಡನೇ ಅತಿ ದೊಡ್ಡ ಪೂರ್ವಕ್ಕೆ ಹರಿಯುವಂತ ನದಿ ಇದು. ಓಕೆ, ಸೆಕೆಂಡ್ ಲಾರ್ಜೆಸ್ಟ್ ಈಸ್ಟ್ ಫ್ಲೋಯಿಂಗ್ ರಿವರ್. ಲೆಂತ್ ನೋಡಿ 1400 ಕಿಲೋಮೀಟರ್ ಹರಿಯುತ್ತೆ ನದಿಯ ಉದ್ದ. ಓಕೆ, ಟ್ರಿಬ್ಯೂಟರೀಸ್. ಓಕೆ, ನೋಡಿ ಇದು ನದಿ ಹರಿಬೇಕಾದ್ರೆ ಬಲಭಾಗಕ್ಕೆ ಕಂಡು ಬರುವಂತ ಉಪನದಿಗಳು ಬೇರೆ, ಎಡಭಾಗಕ್ಕೆ ಕಂಡು ಬರುವಂತ ಉಪನದಿಗಳು ಬೇರೆ. ಸಿಕ್ಕಾಪಟ್ಟೆ ಉಪನದಿಗಳಿದಾವೆ. ಓಕೆ, ನೋಡಿ ತೋರಿಸ್ತೇನೆ. ಈಗ ಬಲಭಾಗಕ್ಕೆ ಯಾವುದು, ಎಡಭಾಗಕ್ಕೆ ಯಾವುದು? ಸೊ ಫಸ್ಟ್ ಬಲಭಾಗಕ್ಕೆ. ಓಕೆ, ವೆನ್ನ, ಕೊಯ್ನಾ, ಪಂಚಗಂಗಾ, ದೂದ್ಗಂಗಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ, ಇವೆಲ್ಲ ಕೃಷ್ಣೆಯ ಉಪನದಿಗಳು. ಓಕೆ, ಸೊ ಎಡಭಾಗಕ್ಕೆ ಓಕೆ ಭೀಮಾ, ದಿಂಡಿ, ಯಾವ್ದು ಪೆದ್ದವಾಗು, ಹಾಲಿಯಾ, ರಿವರ್ ಮೂಸಿ ಮತ್ತು ಪಾಲೇರು. ಓಕೆ, ಸೊ ದೀಸ್ ಆರ್ ದ ಟ್ರಿಬ್ಯೂಟರಿ. ಸಿಕ್ಕಾಪಟ್ಟೆ ಇದಾವೆ ನೋಡ್ರಿ. ಒಂದ್ ಮಾತು ಹೇಳ್ತೀನಿ ಕೇಳ್ರಿ, ನೀವು ಓಪನ್ ಆಗಿ. ಭಾರತದ ಎಲ್ಲ ನದಿಗಳನ್ನು ಓದಕ್ಕಾಗಲ್ಲ, ಭಾರತದ ಎಲ್ಲ ನದಿಗಳನ್ನು ಓದಕ್ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ರಿವರ್ಸ್ ಇನ್ ನ್ಯೂಸ್, ಯಾವ ನದಿಗಳು ಸುದ್ದಿಲಿರ್ತವೋ ಅವು ಮಾತ್ರ. ಓಕೆ, ಅಲ್ಲಿಗೆ ಫೈನ್. ಟ್ರಿಬ್ಯೂಟರೀಸ್ ಆಯ್ತು. ಡ್ಯಾಮ್ಸ್ ಸುಮಾರು ಇದಾವೆ, ಬಟ್ ಈಗ ನಾನು ಕರ್ನಾಟಕದ ಮಾತ್ರ ಹೇಳಿದೆ ನಿಮ್ಗೆ. ಒಂದು ಆಲ್ಮಟ್ಟಿ ಡ್ಯಾಮು, ನಾರಾಯಣಪುರ ಡ್ಯಾಮ್. ಓಕೆ, ಕರ್ನಾಟಕ ಸ್ಪೆಸಿಫಿಕ್ ಮಾತಾಡ್ತಾ ಇದ್ದೀನಿ. ಆಲ್ಮಟ್ಟಿ ಡ್ಯಾಮು, ನಾರಾಯಣಪುರ ಡ್ಯಾಮ್. ಓಕೆ, ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ಸ್ ಏನು ಸುದ್ದಿಯಲ್ಲಿದ್ರೆ ಹೇಳ್ತೀನಿ, ಇಲ್ಲ ನೀವು ಹುಡುಕ್ಬಹುದು. ಓಕೆ, ವಾಟರ್ ಫಾಲ್ಸ್ ನೀವು ಇವೆರಡು ನೀವು ಹುಡುಕಿ ಯಾವ ಇದಾವ ಅಂತ. ಸೊ ನನಗೆ ಸಿಕ್ಕಿರೋ ಮಾಹಿತಿ ಇಷ್ಟನೇ. ಜಲವಿದ್ಯುತ್ ಸ್ಥಾವರಗಳು ಮತ್ತು ಜಲಪಾತಗಳು ನನಗೆ ಸಿಕ್ಕಿಲ್ಲ, ನಾನು ಸಿಕ್ಕಿರೋಷ್ಟು ಹಾಕಿದ್ದೀನಿ. ಆಗ್ಬೋದಾ? ಮತ್ತೆ ಈಗ ಪ್ಲೀಸ್ ಕೇಳಿಸ್ಕೊಳ್ಳಿ, ಒಂದು ಕ್ವಶನ್ ಬರ್ಬೋದ್ರಿ, ಮಾತಾಡ್ಬೇಡ ಸುಮ್ಮನೆ. ನಾನು ಹೇಳೋದು ಹೆಂಗ್ ಗೊತ್ತಾ, ನೀವು ಮನೆಗೆ ಹೋಗಿ ಓದೋದಕ್ಕಿಂತ ಇಲ್ಲೇ ಓದೋದು ಉತ್ತಮ. ಸರ್, ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ನನಗೆ ಹೇಳಿದ 5 ಜಿಲ್ಲೆಗಳಿಗೆ ನೀರಾವರಿ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸುವುದು. ಸರ್, ಈ ಪ್ರಶ್ನೆ ಕೇಳಬಹುದು. ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಅನುಷ್ಠಾನಗೊಳಿಸುವಂತ ರಾಜ್ಯ ಸರ್ಕಾರದ ಸಂಸ್ಥೆ ಯಾವುದು? ಕೃಷ್ಣಾ ಭಾಗ್ಯ ಜಲ ನಿಗಮ್ ಲಿಮಿಟೆಡ್ ಅಂತಾನೆ ಸಂಸ್ಥೆ ಇದೆ. ಕೃಷ್ಣ ಭಾಗ್ಯ ಜಲ ನಿಗಮ್ ಲಿಮಿಟೆಡ್ ಅಂತ ಬರ್ಕೋಬೇಡ್ರಲ್ಲ, ನೋಟ್ಸ್ ಅಲ್ಲಿ ಇರುತ್ತೆ. ಓಕೆ, ಜಸ್ಟ್ ಕೇಳಿಸ್ಕೊಂಡು. ಓಕೆ, ಸರ್, ಭಾರತ ಪ್ಲೀಸ್ ರಾಜ್ಯದ ಮೊಟ್ಟ ಮೊದಲ ಓಕೆ
ರಾಜ್ಯದ ಮೊಟ್ಟ ಮೊದಲ ಕ್ವಾಂಟಮ್ ಸಿಟಿಯನ್ನ ರಾಜ್ಯ ಸರ್ಕಾರ ಬೆಂಗಳೂರಿನ ಹೆಸರುಘಟ್ಟದಲ್ಲಿ ಪ್ರಾರಂಭ ಮಾಡ್ತಾ ಇದೆ. ಬೆಂಗಳೂರಿನ ಹೆಸರುಘಟ್ಟ. ಸರಿ, ಬೆಂಗಳೂರಿನ ಹೆಸರುಘಟ್ಟ ಇನ್ನೊಂದು, ಇತ್ತೀಚೆಗೆ ಬೆಂಗಳೂರಿನ ಹೆಸರುಘಟ್ಟದಲ್ಲಿ ಇನ್ನೊಂದು ನ್ಯೂಸ್ ಇದೆ. ಓಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್ ಅನ್ನು ಶುರು ಮಾಡಲಾಗಿದೆ. ಅದು ಭಾರತ ಸರ್ಕಾರ ಮಾಡಿರೋದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್ ಸ್ಟಾರ್ಟ್ ಆಗಿದೆ ಹೆಸರುಘಟ್ಟದಲ್ಲಿ. ಅದು ಒಂದು ಕ್ವಶನ್ ಆಗುತ್ತೆ. ಇತ್ತೀಚೆಗೆ ಕರ್ನಾಟಕದ ಮೊಟ್ಟ ಮೊದಲ ಕ್ವಾಂಟಮ್ ಸಿಟಿಯನ್ನ ನಾವು ಬೆಂಗಳೂರಿನ ಹೆಸರುಘಟ್ಟದಲ್ಲಿ ಶುರು ಮಾಡ್ತಿದ್ದೇವೆ. ಓಕೆ, ಈಗ ಇತ್ತೀಚೆಗೆ ಕ್ವಾಂಟಮ್ ಕಂಪ್ಯೂಟಿಂಗ್ ಕ್ಷೇತ್ರ ಸಿಕ್ಕಾಬಟ್ಟೆ ಬೆಳೀತಾ ಇದೆ. ಓಕೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ನಿಮ್ಗೆ ಅರ್ಥ ಆಗತ್ರ ಹೇಳ್ಬಿಡ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಈ ಫಾರ್ ಎಕ್ಸಾಂಪಲ್ ಇವತ್ತು ಮಳೆ ಬರುತ್ತಾ ಇಲ್ವಾ, ಈ ಸ್ಟ್ಯಾಟಿಸ್ಟಿಕ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ವೆದರ್, ಟೆಂಪರೇಚರ್, ಹ್ಯೂಮಿಡಿಟಿ. ಓಕೆ, ಡೇಟಾ ಹ್ಯೂಜ್ ಇರುತ್ತೆ. ಅಂದ್ರೆ ಈ ವೆದರ್ ಪ್ರಿಡಿಕ್ಟ್ ಮಾಡಬೇಕು ಅಂದ್ರೆ ಏನ್ ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ, ಅದು ನಾರ್ಮಲ್ ಕಂಪ್ಯೂಟರ್ ಕೈಲಿ ಆಗಲ್ಲ. ಸೂಪರ್ ಕಂಪ್ಯೂಟರ್ಸ್ ಮಾಡ್ಬೇಕು ಅದನ್ನ. ಓಕೆ, ಅಂದ್ರೆ ಹೈಲಿ ಕಾಂಪ್ಲಿಕೇಟೆಡ್ ಕ್ಯಾಲ್ಕುಲೇಷನ್ಸ್ ಅನ್ನು ಸಾಲ್ವ್ ಮಾಡ್ತೀವಲ್ಲ, ಆ ಫೀಲ್ಡ್ ಅನ್ನ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಕರಿತೀವಿ. ವೆದರ್ ಪ್ರಿಡಿಕ್ಟ್ ಮಾಡೋದು, ಸೈಕ್ಲೋನ್ಸ್ ಗಳನ್ನ ಪ್ರಿಡಿಕ್ಟ್ ಮಾಡೋದು, ಈ ಕ್ಯಾಲ್ಕುಲೇಷನ್ಸ್ ನ ನಿಮ್ಮ ನಾರ್ಮಲ್ ಕಂಪ್ಯೂಟರ್ ಫುಲ್ಫಿಲ್ ಮಾಡಕ್ ಆಗಲ್ಲ. ಸೊ ಕಾಂಪ್ಲಿಕೇಟೆಡ್ ಕ್ಯಾಲ್ಕುಲೇಷನ್ಸ್ ನ ಸೂಪರ್ ಕಂಪ್ಯೂಟರ್ಸ್ ಮಾಡಬೇಕು. ಅಂದ್ರೆ ಕಾಂಪ್ಲಿಕೇಟೆಡ್ ಕ್ಯಾಲ್ಕುಲೇಷನ್ಸ್ ಅನ್ನ ಏನ್ ಮಾಡ್ತೀವಲ್ಲ, ಆ ಫೀಲ್ಡ್ ಅನ್ನ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ. ಸೊ ಕರ್ನಾಟಕದ ಮೊಟ್ಟ ಮೊದಲ ಕ್ವಾಂಟಮ್ ಸಿಟಿಯನ್ನ ಬೆಂಗಳೂರಿನ ಹೆಸರುಘಟ್ಟದಲ್ಲಿ ಶುರು ಮಾಡುತ್ತದೆ. ಓಕೆ, ಇದು ಒಂದು ನ್ಯೂಸ್. ಓಕೆ, ನೆಕ್ಸ್ಟ್ ಕಾಗ್ಜಿ ಲೆಮನ್. ಓಕೆ, ನೋಡಿ, ಈ ನಿಂಬೆಹಣ್ಣು ಇದೆಯಲ್ಲ, ಇದು ಸ್ಟೇಟ್ ಫ್ರೂಟ್ ಆಫ್ ಅಸ್ಸಾಂ. ಓಕೆ, ಸ್ಟೇಟ್ ಫ್ರೂಟ್ ಆಫ್ ಅಸ್ಸಾಂ ನೋಡ್ರಿ ಇಲ್ಲಿ, ಆಯ್ತಾ. ನಿಮಗೆ ಅಸ್ಸಾಂ ಏನಕ್ಕೆ ಫೇಮಸ್ ಅಂತ ನಿಮಗೆ ಗೊತ್ತು. ಟೀ ಪ್ರೊಡಕ್ಷನ್. ಭಾರತದಲ್ಲಿ ಎಷ್ಟು ಟೀ ಉತ್ಪಾದನೆ ಆಗುತ್ತೋ 55% ಆಫ್ ದ ಇಂಡಿಯಾ ಟೀ ಈಸ್ ಪ್ರೊಡ್ಯೂಸ್ಡ್ ಬೈ ಅಸ್ಸಾಂ. ಹಾಗೆ ನೀವು ಅಸ್ಸಾಮಿಗೆ ಭೇಟಿ ಕೊಟ್ರೆ, ಈಗ ನಮ್ಮಲ್ಲಿ ಈ ನಂದಿನಿ ಬೂತ್ ಇದಾವಲ್ಲ, KMF ಎಸ್ಟಾಬ್ಲಿಷ್ ಮಾಡಿರೋದು, ಎಲ್ಲ ಕಡೆ ನಂದಿನಿ ಬೂತ್ ಸಿಗುತ್ತೆ. ಓಕೆ, ಅಂದ್ರೆ KMF ಇಸ್ ಅ ವೆರಿ ಪಾಪ್ಯುಲರ್ ಮಾಡೆಲ್ ಇನ್ ಕರ್ನಾಟಕ. ಅಲ್ಲಿ ನೀವು ಅಸ್ಸಾಮಲ್ಲಿ ಎಲ್ಲೋದ್ರು ಡಾರ್ಜಿಲಿಂಗ್ ಟೀ ಸ್ಟಾಲ್ಸ್ ಇದಾವೆ, ಸರ್ಕಾರ ನಡೆಸುತ್ತೆ. ಈಗ KMF ಖಾಸಗಿದ ಸರ್ಕಾರದ್ದು, ಅದು ಸರ್ಕಾರದ್ದು. ಸೊ ನಮ್ಮಲ್ಲಿ ಈ KMF ಇದು ನಂದಿನಿ ಬೂತ್ದು, ನಂದಿನಿ ಪಾರ್ಲರ್ ಬರುತ್ತಲ್ಲ, ಅದು ಎಷ್ಟು ಫೇಮಸ್ಸು, ಆತರ ಅಲ್ಲಿ ಡಾರ್ಜಿಲಿಂಗ್ ಟೀ ಸ್ಟಾಲ್ಸ್ ನಡೆಸುತ್ತೆ, ಸಿಕ್ಕಾಪಟ್ಟೆ ಫೇಮಸ್ಸು. ರಾಜ್ಯ ಸರ್ಕಾರ ಒಳ್ಳೆ ದುಡ್ಡು ಮಾಡುತ್ತೆ ಅದರಿಂದ. ಅದೇ ತರದ್ದು ಈ ನಿಂಬೆಹಣ್ಣು ಬಳಸ್ಕೊಂಡು ಕಾಗ್ಜಿ ಲಿಮು ಅಂತ ನಿಂಬೆಹಣ್ಣು ಅಂತ, ಲೆಮನ್ ಅಂತ, LIMU, ಲೈಮ್ ಅಂತ ಕರೀತೀವಿ ಆಕ್ಚುಲಿ. ಓಕೆ, ಈ ನಿಂಬೆಹಣ್ಣು ಬೆಳೆಸ್ಕೊಂಡು ಕರ್ನಾಟಕ ಸ್ಟೇಟ್ ಲೈಮ್ ಡೆವಲಪ್ಮೆಂಟ್ ಬೋರ್ಡ್, ಕರ್ನಾಟಕ ರಾಜ್ಯ ನಿಂಬೆಹಣ್ಣು ಅಭಿವೃದ್ಧಿ ನಿಗಮ ಅಂತಿದೆ, ಕೇಳಲ್ಲ ನಾವು. ಕರ್ನಾಟಕ ರಾಜ್ಯ ನಿಂಬೆಹಣ್ಣು ಅಭಿವೃದ್ಧಿ ನಿಗಮ ಅಸ್ಸಾಂ ರಾಜ್ಯ ಸರ್ಕಾರ ಹೆಂಗೆ ಡಾರ್ಜಿಲಿಂಗ್ ಟೀ ಸ್ಟಾಲ್ಸ್ ಮಾಡ್ತಾ ಇದೆಯೋ, ಇನ್ ಮುಂದೆ ಈ ನಿಗಮ ಕರ್ನಾಟಕದಲ್ಲಿ ನಿಂಬೆಹಣ್ಣಿನ ಜ್ಯೂಸ್ ಸ್ಟಾಲ್ಸ್ ಮಾಡ್ತಾ ಇದೆ. ಆಯ್ತಾ, ಇನ್ ಮುಂದೆ ಈ ಕಾಗ್ಜಿ ಲೆಮನ್ ಯೂಸ್ ಮಾಡ್ಕೊಂಡು, ಈಗ ನಂದಿನಿ ಪಾರ್ಲರ್ಗಳು ಹೆಂಗ್ ಬರ್ತಿದಾವಲ್ಲ, ಅದೇ ತರ ನಿಂಬೆಹಣ್ಣಿನ ಜ್ಯೂಸ್ ಬರುತ್ತೆ. ಈಗ ಇವ್ರದ್ದು ಫ್ರೂಟ್ಸ್ ಇದೆ ಗೊತ್ತಾ, ಹಾಪ್ಕಾಮ್ಸ್. ಎಸ್ ಆರ್ ನೋ? ಹಾಪ್ಕಾಮ್ಸ್ ಗೌರ್ಮೆಂಟ್ ಪ್ರೈವೇಟ್? ಗೌರ್ಮೆಂಟ್. ಹಾಪ್ಕಾಮ್ ಸ್ಟಾಲ್ಸ್ ಹೆಂಗ್ ಬರ್ತಾವಲ್ಲ, ಈ ಹಣ್ಣುಗಳು ಸಿಗ್ತಾವ, ಹಣ್ಣುಗಳು, ಅದೇ ತರ ಈ ನಿಂಬೆಹಣ್ಣಿನ ಜ್ಯೂಸ್ ತಂದು ಮಾಡ್ತಿದ್ರು. ಆಯ್ತು. ಸೊ ಈ ನಿಂಬೆಹಣ್ಣು ಸರ್ ಸಿಕ್ಕಾಪಟ್ಟೆ ಫೇಮಸ್. ಯಾಕೆ ಅಂತ ಹೇಳ್ತೀನಿ ನೋಡಿ, ಸಕದ ಇದೆ ನಿಂಬೆಹಣ್ಣಿದು. ಓಕೆ, ಕೇಳಿದೆ. ಎಸ್ಪೆಷಲಿ ನಾವು ಬೆಳಿತೀವಲ್ಲ, ಆ ನಿಂಬೆಹಣ್ಣಲ್ಲ, ಕಾಗ್ಜಿ, ಇದರಲ್ಲಿ ವಿಟಮಿನ್ ಸಿ ಸಿಕ್ಕಾಪಟ್ಟೆ ಜಾಸ್ತಿ. ಆಯ್ತಾ, ಔಷಧೀಯ ಗುಣಗಳಿದೆ, ಪ್ಲಸ್ ಓಕೆ ಡೈಜೆಷನ್ ಚೆನ್ನಾಗಾಗುತ್ತೆ, ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ, ಪೊಟ್ಯಾಸಿಯಂ ಇದೆ, ಮತ್ತೆ ಫೋಲೇಟ್. ಈ ನಿಂಬೆಹಣ್ಣು ಜ್ಯೂಸ್ ಕುಡಿದ್ರೆ ಜಾಸ್ತಿ ಜನ ಬದುಕ್ತೀವಿ.
ಶನಿವಾರದೊತ್ತು ಭಾನುವಾರದೊತ್ತು ಏನೇನೋ ಕುಡಿಯೋ ಬದಲು ನಿಂಬೆಹಣ್ಣು ಜ್ಯೂಸ್ ಕುಡಿಬೇಕು. ಅಲ್ಲ ನೋಡ್ರಿ, ಕಾಗ್ಸಿ ನಿಂಬೆಹಣ್ಣು ಇಲ್ಲಿ ಸಿಗಲ್ಲ. ಅಸ್ಸಾಮಲ್ಲಿ ಜಾಸ್ತಿ ಬೆಳೀತಾರೆ, ಕೇಳಿಲಿ. ಅಸ್ಸಾಮಲ್ಲಿ ಜಾಸ್ತಿ ಬೆಳೀತಾರೆ, ಇಲ್ಲಿ ಸಿಗಲ್ಲ. ಇಲ್ಲಿ ಸಿಗೋ ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಬಿಟ್ರೆ ಬೇರೆ ಏನ್ ಇರಲ್ಲ ಅದು. ಓಕೆ, ಸಿಟ್ರಿಕ್ ಜ್ಯೂಸ್ ಇರುತ್ತೆ. ಈ ನಿಂಬೆಹಣ್ಣಿನ ಅಸ್ಸಾಂನಿಂದ ತಂದು, ಓಕೆ, ಕಾಗ್ಸಿ ನಿಂಬೆ ಹಣ್ಣಿನ ಮಳಿಗೆಗಳನ್ನ, ಸ್ಟಾಲ್ಸ್ ಅನ್ನ ಕರ್ನಾಟಕ ಸರ್ಕಾರ ಶುರು ಮಾಡ್ತಿದೆ. ಏನಂತ ವಿಟಮಿನ್ ಸಿ, ಔಷಧೀಯ ಗುಣಗಳು, ಓಕೆ, ಪೊಟ್ಯಾಸಿಯಂ ಅಂಡ್ ಫೋಲೇಟ್, ಮೆಟಬಾಲಿಸಮ್ ಇವೆಲ್ಲ ಇಂಪ್ರೂವ್ ಆಗ್ತವೆ. ಮತ್ತೆ ಸರ್ ಇದಕ್ಕೆ GI ಟ್ಯಾಗ್ ಕೊಡ್ಲಾಗಿದೆ 2019ರಲ್ಲಿ ನಿಂಬೆಹಣ್ಣಿಗೆ GI ಟ್ಯಾಗ್ ಕೊಡ್ಲಾಗಿದೆ ಸರ್. ಆಮೇಲೆ ಇನ್ನೊಂದು ಈ ಎಡಿಷನ್ ಅಲ್ಲಿ, ಈ ವಾರದ್ದು ವೀಕ್ಲಿ ಕರೆಂಟ್ ಅಫೇರ್ಸ್ ನೋಟ್ಸ್ ಅಲ್ಲಿ ಪ್ಲಸ್, ಓಕೆ, ಮ್ಯಾಗಝಿನ್ ಅಲ್ಲಿ ನಾನೊಂದು ಲಿಸ್ಟ್ ಮಾಡಿದ್ದೀನಿ. ಭೌಗೋಳಿಕ ಸೂಚಕವನ್ನ ಪಡೆದಿರುವ ಕರ್ನಾಟಕದ ಎಲ್ಲ ಉತ್ಪನ್ನಗಳನ್ನು ಹಾಕಿದೆ. ಓಕೆ, ವಿತ್ ಡಿಸ್ಕ್ರಿಪ್ಷನ್. 48-49 ಇದಾವೆ. ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೋ ಟೈಮ್ ಆಗ್ಬಿಡುತ್ತೆ. ಓಕೆ, ಬಟ್ ನೀವು ಓದ್ಬೇಕು ಅದನ್ನ. ಇಲ್ಲೇ ಇದೆ ನೋಡಿ, ತೋರಿಸ್ತೇನೆ. ಓಕೆ, ಸೊ GI ಟ್ಯಾಗ್ಡ್ ಪ್ರಾಡಕ್ಟ್ಸ್ ಆಫ್ ಕರ್ನಾಟಕ ಪ್ರತಿ ಒಂದಕ್ಕೂ ಕೂಡ, ಓಕೆ, ಡಿಸ್ಕ್ರಿಪ್ಷನ್ ಚಿಕ್ಕ ಡಿಸ್ಕ್ರಿಪ್ಷನ್ ಆ ಕಡೆ ಹೋಗಿದೆ. ಟೋಟಲ್ 48-49 ಉತ್ಪನ್ನಗಳು ಇರಬೇಕು. ಮತ್ತೆ ಇನ್ನೊಂದು ಹೇಳ್ತೀನಿ ಕೇಳಿ, GI ಟ್ಯಾಗ್ ಅನ್ನ ಪಡೆದಿರುವ ಅತಿ ಹೆಚ್ಚು GI ಟ್ಯಾಗ್ ಅನ್ನ ಪಡೆದಿರ್ತಕ್ಕಂಥ ರಾಜ್ಯ ಕರ್ನಾಟಕ. 48-49 ಉತ್ಪನ್ನಗಳು ವಿತ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಮೂರಲ್ಲಿ ಯಾವ್ದು ಫೇಮಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಅದರಲ್ಲಿ ಮೈಸೂರು ಸ್ಯಾಂಡ್ ನೋಡಿ, ಫಾಸ್ಟ್ ಆಗಿ ಬೇಕಾದ್ರೆ ಹೆಸರು ಹೇಳ್ಬಿಡ್ಲಾ? ಅದು ಬೇಡವಾ? ಓಕೆ, ಸಿ, ಅಪ್ಪೆ ಮಿಡಿ ಮಾವಿನ ಹಣ್ಣು ಅಂತ ಬರುತ್ತೆ. ಅಪ್ಪೆ ಮಿಡಿ ಮಾವಿನ ಹಣ್ಣು, ಬಾಬಾ ಬುಡಂಗಿರಿ ಕಾಫಿ, ಬೆಂಗಳೂರಿನ ನೀಲಿ ದ್ರಾಕ್ಷಿ, ಬ್ಲೂ ಗ್ರೇಪ್ಸ್, ಆಮೇಲೆ ಬೆಂಗಳೂರಿನ ರೋಸ್ ಆನಿಯನ್ನು, ಬ್ಯಾಡಗಿ ಮೆಣಸಿನಕಾಯಿ, ಚಿಕ್ಕಮಗಳೂರು ಕಾಫಿ, ಕೂರ್ಗ್ನ ಮೆಣಸು, ಕೂರ್ಗ್ನ ಕಿತ್ಲೆ ಹಣ್ಣು, ದೇವನಹಳ್ಳಿ ಪೊಮೆಲ್ಲೋ ಅಂದ್ರೆ ಚಕೋತ, ದೇವನಹಳ್ಳಿ ಚಕೋತ, ಗುಲ್ಬರ್ಗ ಬೇಳೆ, ಓಕೆ, ಹಡಗಲಿ ಮಲ್ಲಿಗೆ, ಇಂಡಿ ನಿಂಬೆ ಹಣ್ಣು, ಓಕೆ, ಕಮಲಾಪುರದ ಕೆಂಪು ಬಾಳೆಹಣ್ಣು, ಅಂಕೋಲಾದ ಕರಿ ಇಷಾಡ ಮಾವಿನ ಹಣ್ಣು, ಮಲಬಾರ್ ಮೆಣಸು, ಮಲಬಾರ್ ಅರೇಬಿಕಾ ಮತ್ತು ರೊಬುಸ್ಟಾ ಕಾಫಿ, ಮೈಸೂರು ವಿಳೆದೆಲೆ, ಮೈಸೂರು ಮಲ್ಲಿಗೆ ಅನ್ನೋದು ಉತ್ಪನ್ನ, ನಂಜನಗೂಡು ಬಾಳೆಹಣ್ಣು, ಶಿರ್ಸಿ ಸುಪಾರಿ ಅಡಿಕೆ, ಓಕೆ, ಉಡುಪಿ ಬದನೆಕಾಯಿ, ಉಡುಪಿ ಮಲ್ಲಿಗೆ, ಧಾರವಾಡ ಪೇಡ, ಮೈಸೂರು ಅಗರಬತ್ತಿ, ಮೈಸೂರು ಸ್ಯಾಂಡಲ್ ಸೋಪು, ಮೈಸೂರು ಅಥವಾ ಶ್ರೀಗಂಧದ ತೈಲ, ಮೈಸೂರಿನ ಶ್ರೀಗಂಧದ ತೈಲ. ಇಷ್ಟಕ್ಕೆ ಭೌಗೋಳಿಕ ಸೂಚಕವನ್ನು ಕೊಡ್ಲಾಗಿದೆ. ಓಕೆ, ಎಗ್ ರೈಸ್ಗೆ ಅವನು GI ಟ್ಯಾಗ್ ಕೊಡ್ತಾನೋ? ಫಾಸ್ಟ್ಗೆ ಸರ್, ಭೌಗೋಳಿಕ ಸೂಚಕ ಸಿಯರ್, ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್, ಸೇ ಶಾರ್ಟ್ ಅಂಡ್ ಸ್ವೀಟ್, ಫಾಸ್ಟ್ ಸರ್ ಪ್ಲೀಸ್. ಈಗ ತಿರುಪತಿ ಲಡ್ಡುಗೂ ಕೂಡ GI ಟ್ಯಾಗ್ ಕೊಡ್ಲಾಗಿದೆ. ಆಯ್ತಾ? ಭೌಗೋಳಿಕ ವೈಶಿಷ್ಟ್ಯತೆಯಿಂದ ಕೂಡಿದ ಉತ್ಪನ್ನಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ, ಭಾರತ ಸರ್ಕಾರ ನೀಡುವಂತ ಪ್ರಮಾಣ ಪತ್ರವನ್ನ ಯಾವ ಮಿನಿಸ್ಟ್ರಿ ಕೊಡುತ್ತೆ? ಮಿನಿಸ್ಟ್ರಿ ಆಫ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. 5 ವರ್ಗಗಳಲ್ಲಿ ಕೊಡ್ಲಾಗತ್ತೆ. ಒಂದು, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್, ಕೃಷಿ ಉತ್ಪನ್ನಗಳು, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಕೈಗಾರಿಕಾ ಉತ್ಪನ್ನಗಳು, ಫುಡ್ ಸ್ಟಫ್ಸ್, ಆಹಾರ ಉತ್ಪನ್ನಗಳು, ಹ್ಯಾಂಡಿಕ್ರಾಫ್ಟ್ಸ್, ಕರಕುಶಲ ಉತ್ಪನ್ನಗಳು, ಅಥವಾ ವೈನ್ಸ್ ಅಂಡ್ ಸ್ಪಿರಿಟ್ಸ್, ಮದ್ಯ ಮತ್ತು ಪಾನೀಯಗಳು. ಆಯ್ತಾ? ಈ 5ರಲ್ಲಿ ಒಂದಿರಬೇಕು.
ಕೃಷಿ ಉತ್ಪನ್ನಗಳು, ಕೈಗಾರಿಕಾ ಉತ್ಪನ್ನಗಳು, ಆಹಾರ ಉತ್ಪನ್ನಗಳು, ಕರಕುಶಲ ಉತ್ಪನ್ನಗಳು ಮತ್ತು ಮದ್ಯ ಮತ್ತು ಪಾನೀಯಗಳು. ಅದನ್ನ ಕೆಟಗರಿ ವೈಸ್ ಹಾಕಿದ್ದೀನಿ ನಾನು. ಅಂದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಎಲ್ಲ ಸಪರೇಟ್, ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಸಪರೇಟ್, ಆತರ ಕೆಟಗರೈಸ್ ಮಾಡಿ ಹಾಕಿದ್ದೀನಿ. ಎಲ್ಲ ಉತ್ಪನ್ನಗಳ ಬಗ್ಗೆ ಒಂದ್ ಸ್ವಲ್ಪ ಓದ್ಕೊಳ್ಳಿ. ಎಸ್ ಆರ್ ನೋ? ಓಕೆ ಸರಿ. ಈಗ ಆಲ್ರೆಡಿ ನಿಮಗೆ ಸರ್ ಈ ಆಸ್ತಿ ಮಾಡೋದ್ನೇ ಇಲ್ಲ, ಇನ್ನೊಂದಷ್ಟು ಬಿಟ್ಟಿದ್ದೀನಿ ಕಣ್ರಿ. ಓಕೆ, ಇನ್ನೊಂದಷ್ಟು ಹೇಳಿಲ್ಲ ನಿಮ್ಗೆ, ಹೇಳ್ಬಿಡ್ತೀನಿ ಸಾಯಿ. ಓದ್ತಿರಲ್ಲ, ಬಿದ್ರಿವೇರ್ ಅಂದ್ರೆ ಈ ತಾಮ್ರ ಮತ್ತು ಕಂಚು ಬಳಸಿ ಈ ಪಾತ್ರೆಗಳನ್ನ ಮಾಡ್ತಾರೆ, ಬಿದ್ರಿವೇರ್. ಚನ್ನಪಟ್ಟಣದ ಆಟಿಕೆಗಳು. ಓಕೆ, ಮೈಸೂರಿನ ಗಂಜಿಫಾ ಕಾರ್ಡ್ಸ್ ಅಂತ ನೋಡಪ್ಪ, ಏನಿದು ಪೇಂಟೆಡ್ ವರ್ಕ್ ಇದು, ಮೈಸೂರಿನ ಗಂಜಿಫಾ ಕಾರ್ಡ್ಸ್. ಓಕೆ, ಗುಲೆಟ್ ಗುಡ್ ಕಾನ, ಏನದು ಜ್ವರಗಳ, ಅದೇ ಇಳಕಲ್ ಸೀರೆ, ಕರ್ನಾಟಕದ ಬ್ರಾನ್ಸ್ ವೇರ್. ಓಕೆ, ಕಸೂತಿ ಎಂಬ್ರಾಯ್ಡ್ರಿ, ಕಿನ್ನಾಳದ ಆಟಿಕೆಗಳು, ಕೊಲ್ಲಾಪುರಿ ಚಪ್ಪಲ್ ಹೇಳಿದ್ನಾವತ್ತ. ಓಕೆ, ಆಮೇಲೆ ಮೊಳಕಾಲ್ಮೂರು ಸೀರೆ, ಆಮೇಲೆ ಮೈಸೂರು ರೋಸ್ ವುಡ್, ಮೈಸೂರು ಸಿಲ್ಕೋ, ಮೈಸೂರಿನ ಸಾಂಪ್ರದಾಯಿಕ ಚಿತ್ರ ಪೇಂಟಿಂಗ್ಸ್. ಓಕೆ, ನವಲಗುಂದದ ದುರೀಸ್ ಅಂದ್ರೆ ಏನದು, ಫ್ಲೋರ್ ಕವರಿಂಗ್ ಅದು. ಓಕೆ, ಆಮೇಲೆ ಸಂಡೂರು ಲಂಬಾಣಿ ಎಂಬ್ರಾಯ್ಡ್ರಿ ಮತ್ತು ಉಡುಪಿ ಸೀರೆಗಳು. ಸೊ 48-49 ಉತ್ಪನ್ನಗಳಿದೆ. ಯು ಕ್ಯಾನ್ ರೀಡ್ ಬೈ ಯುವರ್ ಸೆಲ್ಫ್. ಅದಾದ್ಮೇಲೆ ಕರ್ನಾಟಕದಲ್ಲಿ ಕೊಟ್ಟಿದ್ರು. ಓಕೆ, ಬೆಳಗಾವಿ ಇದೆಯಲ್ಲ, ಸರ್ ಆಲ್ರೆಡಿ ಈ ಆಸ್ತಿ ಹೇಳದ್ನ, ಈ ಆಸ್ತಿ ಬಂದು ಬೆಂಗಳೂರಿನ, ಈ ಸ್ವತ್ತು ಬಂದು ಒಂದ್ಸತಿ ಓದಿ ಸರ್, ಏನ್ ಬೋಲ್ಡ್ ಆಗಿದೆ ಓದಿ. ಆಯ್ತಾ? ಎಸ್ ಆರ್ ನೋ? ಓಕೆ ಸರ್, ಇದು 200% ಕ್ವಶನ್. ಕರ್ನಾಟಕದ ಹೊಸ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಯ್ಕೆ ಆಗಿದೆ. ಬೆಂಗಳೂರಿನ ಕಂಟೋನ್ಮೆಂಟ್ ಪ್ರದೇಶ. ಆಯ್ತಾ ಸರಿ. ಈಗ ನೋಡ್ರಿ, ಪ್ಲೀಸ್ ಅಬ್ಸರ್ವ್ ಮಾಡಬೇಡಿ. ಇದು ನೋಡ್ರಿ, ಗ್ಯಾರಂಟಿ ಕ್ವಶನ್ ಆಗುತ್ತೆ. ನಾನು ಆ ಟಾಪಿಕ್ ಹೆಚ್ಚು ಟೈಮ್ ಕೊಡ್ತೀನಿ. ನಾನು ಯಾವಾಗ್ಲೂ ಗೊತ್ತಾಗ್ಬಿಡುತ್ತೆ ಇಂಥ ಕ್ವಶನ್ ಮೇಲೆ ಟಾಪಿಕ್ ಆಗುತ್ತೆ, ಇಂಥ ಟಾಪಿಕ್ ಮೇಲೆ ಕ್ವಶನ್ ಆಗುತ್ತೆ. ಓಕೆ ಸರ್, ಬಯೋಡೈವರ್ಸಿಟಿ ಆಕ್ಟ್ ಅಂತ ಒಂದು ಕಾಯ್ದೆ ಇದೆ. ಎನ್ವೈರನ್ಮೆಂಟ್ ಆಗಿದ್ರೆ ಗೊತ್ತಿರುತ್ತೆ. ಜೀವ ವೈವಿಧ್ಯತೆಯ ಕಾಯ್ದೆ 2002, ಬಯೋಡೈವರ್ಸಿಟಿ ಆಕ್ಟ್ 2002. ಇದನ್ನ ಅನುಷ್ಠಾನಗೊಳಿಸುವಂತ ಶಾಸನಬದ್ಧ ಸಂಸ್ಥೆ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ. ರಾಷ್ಟ್ರೀಯ ಜೀವ ವೈವಿಧ್ಯತೆಯ ಪ್ರಾಧಿಕಾರ 2003 ಸ್ಥಾಪನೆ ಆಯಿತು. ಇದರ ಪ್ರಧಾನ ಕಚೇರಿ ಚೆನ್ನೈನಲ್ಲಿ. ನೋಡಿ, ಈ ಕಾಯ್ದೆ ಉದ್ದೇಶ ಹೆಸರಲ್ಲೇ ಗೊತ್ತಾಗ್ತಿದೆ, ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವುದು ಅಲ್ವಾ, ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ಆಯ್ತು. ಈ ಕಾಯ್ದೆ ಕೆಳಗಡೆ ಸೆಕ್ಷನ್ 37 ಅಂತ ಒಂದು ಕ್ಲಾಸ್, ಸೆಕ್ಷನ್ 37. ಆಯ್ತಾ? ಇದು ರಾಜ್ಯ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಿಗೆ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಅನ್ನ ಘೋಷಣೆ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡುತ್ತೆ. ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳನ್ನ ಘೋಷಣೆ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ.
ಆಯ್ತಾ. ಐ ಹೋಪ್ ಭಾರತದ ಒಟ್ಟು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟು 48-49 ಇರಬೇಕು. ಒಂದ್ಸತಿ ಡೇಟಾ ವೆರಿಫೈ ಮಾಡ್ಕೊಳ್ಳಿ. ಟೋಟಲ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್. ಗುರು ನಾನು ಯಾರು ಘೋಷಣೆ ಮಾಡ್ತಾರೆ, ಯಾವ ಕಾಯ್ದೆ ಕೆಳಗೆ ಘೋಷಣೆ ಮಾಡ್ತಾರೆ, ಯಾವ ಸರ್ಕಾರ ಘೋಷಣೆ ಮಾಡುತ್ತೆ, ಅಧಿಕಾರವನ್ನು ಕೊಡುವಂತ ಸೆಕ್ಷನ್ ಯಾವುದು ಎಲ್ಲ ಹೇಳ್ತಾ ಇದೀನಿ ಆಯ್ತಾ. ಸೊ ಜೀವ ವೈವಿಧ್ಯತೆಯ ಕಾಯ್ದೆ 2002 ಕೆಳಗಡೆ ಸೆಕ್ಷನ್ 37 ಅಡಿಯಲ್ಲಿ ರಾಜ್ಯ ಸರ್ಕಾರವು ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳನ್ನು ಘೋಷಣೆ ಮಾಡುತ್ತೆ ಆಯ್ತಾ. ಟೋಟಲ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಈ ಪ್ರೆಸೆಂಟ್ 48 or 49 ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ. ಓಕೆ, ಯಾರು ಚೆಕ್ ಮಾಡಿ ಹೇಳಿ, ತೊಂದರೆ ಇಲ್ಲ. ಓಕೆ, ಅದರಲ್ಲಿ ಕರ್ನಾಟಕದಲ್ಲಿ 5 ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಇದೆ ಆಯ್ತಾ, 5. ಮತ್ತು ಭಾರತದ ಮೊಟ್ಟ ಮೊದಲ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್, ಭಾರತದ ಮೊಟ್ಟ ಮೊದಲ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್, ವರ್ಲ್ಡ್ ಹೆರಿಟೇಜ್ ಸೈಟ್ ಬೇರೆ, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಬೇರೆ. ನಂಗೆ ಯಾವ್ದ್ರ ಬಗ್ಗೆ ಮಾತಾಡ್ತೀನಿ ಗೊತ್ತಿರಬೇಕು. ಓಕೆ, ಭಾರತದ ಮೊಟ್ಟ ಮೊದಲ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟು ನೆಲ್ಲೂರು ಹುಣಸೆ ತೋಪು, ಬೆಂಗಳೂರು, ಕರ್ನಾಟಕ. ನೆಲ್ಲೂರು ಟ್ಯಾಮರಿಂಡ್ ಗ್ರೂವ್ is the first biodiversity heritage site of India. ಓಕೆ, ಕರ್ನಾಟಕದಲ್ಲಿ 5 ಇದಾವೆ. 1 ಓಕೆ ನೆಲ್ಲೂರು ಹುಣಸೆ ತೋಪು, 2 ಹೊಗ್ರೆಕಾನ್ ಶೋಲಾ ಅರಣ್ಯ, 3 ಜಿಕೆವಿಕೆ ಕ್ಯಾಂಪಸ್ ಬೆಂಗಳೂರು, 4 ಶಿವಮೊಗ್ಗದ ಅಂಬರಗುಡ್ಡ, 5 ವಿಜಯಪುರದ ಮಮದಾಪುರ್ ಫಾರೆಸ್ಟ್ ರಿಸರ್ವ್ ಆಯ್ತಾ. ಇಲ್ಲಿ ನೀವೇನು ತಲೆ ಕೆಡಿಸ್ಕೊಳ್ಳಂಗಿಲ್ಲ, ಇಲ್ಲಿ ನೋಡಿಲಿ ಎಲ್ಲ ಕ್ಲೀನ್ ಆಗಿ ನೋಟ್ಸ್ ಅಲ್ಲಿ ಲಿಸ್ಟ್ ಮಾಡಿ ಹಾಕ್ಬಿಟ್ಟಿರ್ತೀನಿ. ಓಕೆ, ಅದ್ರ ಹೆಸರು ಯಾವ ಜಿಲ್ಲೆಯಲ್ಲಿ ಬರುತ್ತೆ, ಯಾವಾಗ ಘೋಷಣೆ ಮಾಡಿದ್ದು, ಎಷ್ಟು ಏರಿಯಾ ಮತ್ತು ಅದರ ವೈಶಿಷ್ಟ್ಯತೆ 5 ಹಾಕಿದ್ದೀನಿ. ಇವೆಲ್ಲ ಮ್ಯಾಕ್ಸಿಮಮ್ ಗೊತ್ತಾವು. ಓಕೆ, ಅಲ್ಲಿ ರಿಪೀಟ್: ನೆಲ್ಲೂರು ಹುಣಸೆ ತೋಪು, ಹೊಗ್ರೆಕಾನ್ ಅರಣ್ಯ ಮೀಸಲು, ಜಿಕೆವಿಕೆ ಕ್ಯಾಂಪಸ್ ಬೆಂಗಳೂರು, ಶಿವಮೊಗ್ಗದ ಅಂಬರಗುಡ್ಡ, ಹೊಗ್ರೆಕಾನ್ ಶೋಲಾ ಫಾರೆಸ್ಟ್ ಬಂದು ಚಿಕ್ಕಮಗಳೂರು, ನೆಲ್ಲೂರು ಹುಣಸೆ ತೋಪು ಬೆಂಗಳೂರು, ಜಿಕೆವಿಕೆ ಬೆಂಗಳೂರು, ಶಿವಮೊಗ್ಗದ ಅಂಬರಗುಡ್ಡ, ವಿಜಯಪುರದ ಮಮದಾಪುರ್ ಅರಣ್ಯ ಮೀಸಲು. ಇಷ್ಟು ಮುಂಚೆನೆ ಇತ್ತು ಆಯ್ತಾ. ಈಗ 6ನೇ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿ, ಓಕೆ 6ನೇ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿ ಬೆಂಗಳೂರಿನ ರೈಲ್ವೆ ಕಂಟೋನ್ಮೆಂಟ್ ಪ್ರದೇಶವನ್ನ ಆಯ್ಕೆ ಮಾಡಿ 8 ಎಕರೆ ಇದೆ. 8 ಎಕರೆ ರೈಲ್ವೆ ಕಂಟೋನ್ಮೆಂಟ್ ಏರಿಯಾ ಅಂತ ಬೆಂಗಳೂರಿನಲ್ಲಿ 371 ಮರಗಳಿದಾವಲ್ಲಿ. ಬಟ್ ಬೇರೆ ಬೇರೆ ಡಿಫ್ರೆಂಟ್ ಸ್ಪೀಶೀಸ್ ಮರಗಳಿದಾವೆ. ಈ ಪ್ರದೇಶವನ್ನ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್. ಹಾಗಾದ್ರೆ ಸರ್, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ನ ಡೆಫಿನೇಷನ್ ಏನು? ವಾಟ್ಸ್ ದ ಡೆಫಿನೇಷನ್ ನೋಡಿ. ಓಕೆ, ಯಾವುದೇ ಒಂದು ಭೂ ಪರಿಸರ ವ್ಯವಸ್ಥೆ ಅಥವಾ ಸಮುದ್ರ ಪರಿಸರ ವ್ಯವಸ್ಥೆ ಅಥವಾ ಕರಾವಳಿ ಪರಿಸರ ವ್ಯವಸ್ಥೆ ಅಥವಾ ಒಳನಾಡಿನ ಜಲ ಸಂಪನ್ಮೂಲಗಳು, ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್, ಮೆರೈನ್ ಇಕೋಸಿಸ್ಟಮ್, ಕೋಸ್ಟಲ್ ಇಕೋಸಿಸ್ಟಮ್, ಇನ್ಲ್ಯಾಂಡ್ ಇಕೋಸಿಸ್ಟಮ್, ಒಳನಾಡಿನ ಜಲ ಸಂಪನ್ಮೂಲಗಳು. ಇದು ಭೌಗೋಳಿಕವಾಗಿ ವೈಶಿಷ್ಟ್ಯತೆಯಿಂದ ಕೂಡಿದ್ದು, ಅದು ಮಾನವನ ಹಸ್ತಕ್ಷೇಪವನ್ನು ಎದುರಿಸ್ತಾ ಇದ್ರೆ, ಅದು ಫ್ರಜೈಲ್ ಆಗಿದ್ರೆ, ಹ್ಯೂಮನ್ ಇಂಟರ್ವೆನ್ಷನ್ ಇಂದ ಅದು ಹಾಳಾಗ್ತಿದ್ರೆ, ಆ ರಾಜ್ಯ ಸರ್ಕಾರ ಅದನ್ನ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಘೋಷಣೆ ಮಾಡ್ಬಿಟ್ಟು. ಇತ್ತೀಚೆಗೆ ನೋಡಿ, ಗುಜರಾತ್, ಇದು ನಿಮ್ಗೆ ಎನ್ವೈರನ್ಮೆಂಟ್ ಮಾಡ್ಬೇಕಾದ್ರೆ ಹೇಳಿರ್ತೀನಿ, ಗುಜರಾತ್ ತನ್ನ 45 ಕಿಲೋಮೀಟರ್ ದೂರದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಒಂದು ದ್ವೀಪ ಬರುತ್ತೆ, ಒಂದು ದ್ವೀಪ. ಓಕೆ, ಈ ದ್ವೀಪದ ಹೆಸರು ಕೋರಿ ಕ್ರೀಕ್ ಅಂತ. ಈ ಕೋರಿ ಕ್ರೀಕ್ ಒಳಗಡೆ ಗುನೇರಿ ಅಂತ ಜಾಗ ಇದೆ. ಗುನೇರಿ ಅಂತ ಎನ್ವೈರನ್ಮೆಂಟಲ್ ಹೇಳಿರ್ತೀನಿ ಇದನ್ನು. ಓಕೆ, ಈ ಗುನೇರಿಯಲ್ಲಿ ಒಳನಾಡಿನ ಮ್ಯಾಂಗ್ರೋವ್ ಅರಣ್ಯಗಳಿದಾವೆ. ಇನ್ಲ್ಯಾಂಡ್ ಮ್ಯಾಂಗ್ರೋವ್ಸ್, ಒಳನಾಡ್ ಎನ್ವೈರನ್ಮೆಂಟ್ ಆಗಿದೆ ಅಂತ ತಲೆ ಕೆಡ್ಸ್ಕೊಬಿಡಿ, ಅವಾಗ ಹೇಳ್ತೀನಿ. ಓಕೆ, ಸದ್ಯಕ್ಕೆ ನಿಮ್ಗೆ ಎಷ್ಟು ಅರ್ಥ ಆಗುತ್ತೆ ಅಷ್ಟಾಗಲಿ. ಓಕೆ, ಗುಜರಾತಿನ ಕೋರಿ ಕ್ರೀಕ್ ದ್ವೀಪದಲ್ಲಿರುವಂತ ಗುನೇರಿಯಲ್ಲಿ ಒಳನಾಡಿನ ಮ್ಯಾಂಗ್ರೋವ್ ಅರಣ್ಯಗಳಿದಾವೆ.
ಅದನ್ನ ಇತ್ತೀಚೆಗೆ ಗುಜರಾತ್ ಸರ್ಕಾರ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಘೋಷಣೆ ಮಾಡ್ತು. ಅದು ಗುಜರಾತ್ನ ಮೊಟ್ಟ ಮೊದಲ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಒಂದು 5-6 ತಿಂಗಳ ಹಿಂದೆ ಘೋಷಣೆ ಆಗಿರುತ್ತೆ. ಕ್ವಶನ್ ಆಗ್ತದೆ, ಅರ್ಥ ಆಗ್ತದೆ ಇಲ್ಲ? ಎಸ್ ಆರ್ ನೋ ಮಾತಾಡ್ರಿ. ಪ್ರಾಜೆಕ್ಟ್ ಖುಷಿ, ಪ್ರಾಜೆಕ್ಟ್ ಖುಷಿ ಯಾವ ಖುಷಿನ? ಬ್ರೇಕ್ ಕೊಟ್ರೆ ಖುಷಿನ? ಇರ್ಲಿ, ಇದೊಂದು ಟಾಪಿಕ್ ಮಾಡ್ಕೊಟ್ಬಿಡ್ತೀವಿ. ಓಕೆ, ಇದೊಂದು ಕ್ವಶನ್ ಟಾಪಿಕ್ ಗುರು ಮಾತಾಡ್ಬಿಡಿ. ಪೊಲೀಸ್ ಸಿಬ್ಬಂದಿಗಳು ಬೇಸಿಕಲಿ, ಓಕೆ ಮಾತಾಡ್ಬಿಡ್ರು. ಪೊಲೀಸ್ ಸಿಬ್ಬಂದಿಗಳು, ಐ ಥಿಂಕ್ ಬೆಳಗ್ಗೆ ಮೋಹನ್ ಸರ್ ಬಂದಿದ್ರು, ಮೀಟ್ ಮಾಡಿದ್ರ? ಅವರೇ ನಿಮ್ಮನ್ನು ಮೀಟ್ ಮಾಡಿದ್ರ? ಅವ್ರು ಮೀಟ್ ಮಾಡಿದ್ ಬೇರೆ ಕಾರಣಕ್ಕೆ ಹೇಳ್ತೀನಿ ಆಮೇಲೆ. ಕ್ಯಾಮ್ರಾ ಆಫ್ ಮಾಡ್ಸಿ ಹೇಳ್ತೀನಿ, ಹೇಳುದು ಮಾತಾಡೋಣ ಅದ್ರ ಬಗ್ಗೆ ಕೇಳಿಸ್ಕೊಳ್ಳಿ. ಪೊಲೀಸ್ ಸಿಬ್ಬಂದಿಗಳಲ್ಲಿ ಸರ್ ಲೈಫ್ ಸ್ಟೈಲ್ ಡಿಸೀಸಸ್, ಜೀವನ ಶೈಲಿಗೆ ಸಂಬಂಧಪಟ್ಟ ಕಾಯಿಲೆಗಳು. ಸರ್ ಲೈಫ್ ಸ್ಟೈಲ್ ಡಿಸೀಸ್ ಅಂದ್ರೆ ಡಯಾಬಿಟಿಸ್, ಹೈಪರ್ ಟೆನ್ಷನ್. ನೋಡಿ, ಇದು ಬಹಳ ದೊಡ್ಡ ಸಮಸ್ಯೆ ಇವತ್ತು. ಓಕೆ, ಈ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಅಂದ್ರೆ ಬಿ ಪಿ, ಒಬೆಸಿಟಿ ಬೊಜ್ಜುತನ, ಮತ್ತೆ ಮೆಟಬಾಲಿಕ್ ಡಿಸಾರ್ಡರ್ಸ್, ಏನಾದ್ರು ಒಳಗಡೆ ಕಾಯಿಲೆಗಳು, ಒಳಗಡೆ ಅಂಗಗಳ ಕಾಯಿಲೆ, ಮೆಟಬಾಲಿಕ್ ಡಿಸಾರ್ಡರ್ಸ್. ಹಿಂಗಿದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಪೊಲೀಸ್ ಸಿಬ್ಬಂದಿಗಳಿಗೆ. ಫಿಟ್ ಇರ್ಬೇಕಲ್ಲ ಅವ್ರು, ಎಸ್ ಆರ್ ನೋ? ಸೊ ಲಾ ಅಂಡ್ ಆರ್ಡರ್ ಚೆನ್ನಾಗಿರ್ಬೇಕಾದ್ರೆ ಪೊಲೀಸ್ ಅವ್ರದ್ದು ಹೆಲ್ತ್ ಚೆನ್ನಾಗಿರ್ಬೇಕು. ಓಕೆ, ಸೊ ಹಾಗಾಗಿ ಪ್ರಾಜೆಕ್ಟ್ ಖುಷಿ. ಓಕೆ, ಯೂಶಲಿ ಸರ್ ಫಾರ್ ವಾಟ್ ರೀಸನ್ ಡಯಾಬಿಟಿಸ್ ಬರುತ್ತೆ ಅಂತ ನಿಮಗೆ ಗೊತ್ತು. ಯಾಕೆ ಅಂದ್ರೆ ಸರ್, ವಾಟ್ ಈಸ್ ಕ್ರಿಯೇಟಿವಿಟಿ? ಹಿಂಗ್ ಬರೆದ್ರೆ ಬ್ರೈನು, ಅದನ್ನ ಹಿಂಗ್ ಬರೆದ್ರೆ ಕಿಡ್ನಿ, ಅದನ್ನ ಹಿಂಗ್ ಬರೆದ್ರೆ ಸ್ಟಮಕ್. ಈ ಕ್ಯಾಪ್ ಹೊಡೆದ್ರಲ್ಲ, ಇಷ್ಟು ಡೌ ಮಾಡ್ರೆ ನಾನು ಯಾರು ನೋಡಿ. ಆಯ್ತು ಸರ್, ಪ್ಲೀಸ್. ಸ್ಟಮಕ್ ರೀಜನ್, ಇಲ್ಲಿ ಪ್ಯಾಂಕ್ರಿಯಾಸ್ ಇದೆ. ಓಕೆ, ಈ ಕಡೆ ಈ ರೀಜನ್ ಅಲ್ಲಿ ಬರುತ್ತೆ ಪ್ಯಾಂಕ್ರಿಯಾಸ್. ಸರ್ ಚೂರು ಕುಯ್ದು ನೋಡ್ಕೊಂತೀನಿ ಸರ್. ಕೆಲವು ಸೈಕ್ ಇರ್ತಾರ್ರಿ. ಓಕೆ, ಪ್ಯಾಂಕ್ರಿಯಾಸ್ ಆಯ್ತಾ? ಏನೋ ಮಾತಾಡ್ರು. ಪ್ಯಾಂಕ್ರಿಯಾಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಇನ್ಸುಲಿನ್. ಇನ್ಸುಲಿನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ರೆಗ್ಯುಲೇಷನ್ ಆಫ್. ಆಯ್ತಾ? ನೀವು ಸಕ್ಕರೆ ತಿಂತಿರಲ್ಲ, ರೈಸು ಕೂಡ ಒಂದು ಫಾರ್ಮ್ ಆಫ್ ಶುಗರ್. ಅದು ಅಕ್ಕಿ ಭತ್ತ ಇರುತ್ತಲ್ರಿ, ರೈಸು ಒಳಗಡೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಸ್ಟಾರ್ಚ್. ಅದು ಕಾರ್ಬೋಹೈಡ್ರೇಟ್ಸ್ ಇಸ್ ಆಲ್ಸೋ ಅದರ್ ಫಾರ್ಮ್ ಆಫ್ ಶುಗರ್. ಬಯಾಲಜಿ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿರ್ತಾರೆ ಫಾರ್ಮ್ಸ್ ಆಫ್ ಶುಗರ್ಸ್. ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಗ್ಲೂಕೋಸು, ಗ್ಯಾಲಕ್ಟೋಸು, ಮಾಲ್ಟೋಸು, ಇವೆಲ್ಲ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಶುಗರ್. ಆಯ್ತಾ? ಬಾಡಿನಲ್ಲಿ ನೋಡಿ, ಈಗ ನಿಮಗೆ ನೀವು ಏನೇ ತಿಂದ್ರು, ಎಷ್ಟೇ ಸಕ್ಕರೆ ತಿಂದ್ರು, ಎಷ್ಟೇ ಸ್ವೀಟ್ಸ್ ತಿಂದ್ರು ಕೂಡ ನಿಮಗೆ ಶುಗರ್ ಬರಲ್ಲ. ಯಾಕೆ ಅಂದ್ರೆ ಯಂಗ್ಸ್ಟರ್ಸ್ ಇದೀರಾ, ಪ್ಯಾಂಕ್ರಿಯಾಸ್ ಫುಲ್ಲಿ ಫಂಕ್ಷನಲ್ ಇರುತ್ತೆ, ಪ್ಯಾಂಕ್ರಿಯಾಸ್ ನಿಮ್ಗೆ ಚೆನ್ನಾಗಿರುತ್ತೆ, ಇನ್ಸುಲಿನ್ ಚೆನ್ನಾಗಿ ಪ್ರೊಡ್ಯೂಸ್ ಆಗ್ತಿರುತ್ತೆ. ಹಂಗಾಗಿ ಗ್ಲೂಕೋಸ್ ನೀವು ಎಷ್ಟೇ ತಿಂದ್ರು ಕೂಡ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಬಟ್ ವಯಸ್ಸಾಗ್ತಾ ಆಗ್ತಾ ಪ್ಯಾಂಕ್ರಿಯಾಸ್ ಫಂಕ್ಷನ್ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತಾ? ಪ್ಯಾಂಕ್ರಿಯಾಸ್ ಫಂಕ್ಷನ್ ಕಡಿಮೆ ಆಗುತ್ತೆ. ಅವಾಗ ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆಗಿದೆ, ಗ್ಲೂಕೋಸ್ ಲೆವೆಲ್ಸ್. ದಟ್ ಕಂಡೀಷನ್ ಇಸ್ ಕಾಲ್ಡ್ ಅಸ್ ಡಯಾಬಿಟಿಸ್. ಮಧುಮೇಹ, ಸಕ್ಕರೆ ಕಾಯಿಲೆ, ಶ್ರೀಮಂತರ ರೋಗ, ಏನ್ ಬೇಕಾದ್ರೂ ಕರಿ. ಆಯ್ತಾ? ಸೊ ಡಯಾಬಿಟಿಸ್ ಅಲ್ಲಿ ಬೇಸಿಕಲಿ 3 ತರ ಡಯಾಬಿಟಿಸ್ ಇದಾವೆ. ಟೈಪ್ 1, ಟೈಪ್ 2 ಅಂಡ್ ಜೆಸ್ಟೇಷನಲ್ ಡಯಾಬಿಟಿಸ್. ಟೈಪ್ 1 ಡಯಾಬಿಟಿಸ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಜುವೆನೈಲ್ ಡಯಾಬಿಟಿಸ್. ಬಾಲ್ಯಾವಸ್ಥೆ ಮಧುಮೇಹ, ಸಣ್ಣ ಸಣ್ಣ ಮಕ್ಕಳಲ್ಲಿ ಕಾಣಿಸ್ಕೊಂಡ್ಬಿಡುತ್ತೆ. ಯಾಕೆ? ಜೆನೆಟಿಕ್ಸ್, ಫ್ಯಾಮಿಲಿ ಹಿಸ್ಟ್ರಿ ನೋಡ್ತಾರೆ. ಆಯ್ತಾ? ಆಮೇಲೆ ಟೈಪ್ 2
ನಮ್ಮಲ್ಲಿ ನಿಮ್ಮಲ್ಲಿ ಕಾಣಿಸ್ಕೊಳ್ಳೋದು ಅಡಲ್ಟ್ಸ್. ಜಸ್ಟೇಜ್ ಟು ಡಯಾಬಿಟಿಸ್ ಈಸ್ ಇನ್ ಪ್ರೆಗ್ನೆಂಟ್ ವುಮೆನ್. ಅರ್ಥ ಆಗ್ತಿದ್ಯಾ? ಓಕೆ. ಬಿ ಪಿ ಯಾಕೆ ಬರುತ್ತೆ? ಹೈಪರ್ ಟೆನ್ಷನ್ ನೋಡಿಲಿ, ಸಿ ಹೈಪರ್ ಟೆನ್ಷನ್ ಓಕೆ, ಅರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು. ಓಕೆ, ಬ್ಲಡ್ ಪ್ರೆಷರ್ ಎರಡು ಕಾರಣಕ್ಕೆ ಜಾಸ್ತಿ ಆಗ್ಬೋದು. ಎರಡು ಕಾರಣಕ್ಕೆ. ಒಂದು, ಹೆಚ್ಚು ಉಪ್ಪು ತಿಂದ್ರೆ. ಓಕೆ, ಉಪ್ಪಲ್ಲಿ ಅಯೋಡಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಉಪ್ಪೇನು ಗೊತ್ತಾ? ಅದು ಉಪ್ಪದು, ಅದು ಕಮ್ಮಿ ತಿಂದ್ರು ಕಷ್ಟ. ಅಯೋಡಿನ್ ಡೆಫಿಷಿಯನ್ಸಿ ಆದ್ರೆ ಗಾಲ್ಟರ್ ಬರುತ್ತೆ. ಉಪ್ಪು ಕಡಿಮೆ ತಿಂದ್ರೆ ಗಾಲ್ಟರ್ ಬರುತ್ತೆ, ಉಪ್ಪು ಜಾಸ್ತಿ ತಿಂದ್ರೆ ಬಿ ಪಿ ಬರುತ್ತೆ. ಕಮ್ಮಿ ತಿಂದ್ರು ಕಷ್ಟ, ಮತ್ತೆ ಏನ್ ಮಾಡ್ಬೇಕು ಸರ್? ಸಾರಿಗೆ ಉಪ್ಪು ಹಾಕಬೇಕು, ಉಪ್ಪಿಗೆ ಸಾರು ಹಾಕಬಾರದು. ಆಯ್ತು, ಒಂದು ಕೇಳಿಸ್ಕೊಳ್ರಿ. ಒಂದು. ಎರಡನೇದು ಸರ್, ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ಎಮೋಷನ್ಸ್, ಎನಿ ಕೈಂಡ್ ಆಫ್ ಎಮೋಷನ್ಸ್. ಏಕಾಏಕಿ ಸಿಕ್ಕಾಪಟ್ಟೆ ಖುಷಿ ಆದ್ರೂ ಕಷ್ಟ, ಅದು ಪ್ರಾಬ್ಲಮ್. ಆಯ್ತಾ? ಸಿಕ್ಕಾಪಟ್ಟೆ ಖುಷಿ ಆದ್ರೂ ಕಷ್ಟ, ಡಿಪ್ರೆಷನ್ಗೆ ಹೋದ್ರೂ ಕಷ್ಟ, ಆನ್ಸೈಟಿ ಆದ್ರೂ ಕಷ್ಟ, ಪ್ಯಾನಿಕ್ ಆದ್ರೂ ಕಷ್ಟ, ಆಗ ಏನಾರ ನೋಡಿ ಸಡನ್ ಶಾಕ್ ಆದ್ರೂ ಕಷ್ಟ. ಯಾಕೆಂದ್ರೆ ಬ್ಲಡ್ ಪ್ರೆಷರ್ ಶೂಟಪ್ ಆಗ್ಬಿಡುತ್ತೆ. ಎನಿ ಫಾರ್ಮ್ ಆಫ್ ಎಕ್ಸ್ಟ್ರೀಮ್ ಎಮೋಷನ್ಸ್ ಒಂದು, ಮತ್ತು ನಿಮ್ದು ಅಯೋಡಿನ್, ಇದು ಬಿ ಪಿ ಡಿಸೈಡ್ ಮಾಡುತ್ತೆ. ಆಯ್ತಾ? ಇದು ಎರಡು. ಓಕೆ, ಇನ್ನು ಮೂರು. ಬ್ಲಡ್ ಪ್ರೆಷರ್ ತುಂಬಾ ರೀಸನ್ಸ್ ಇದಾವೆ ಬಿ ಪಿ ಬರೋದಕ್ಕೆ. ಮೂರನೇದು ಸರ್, ನಾವು ಜಾಸ್ತಿ ಕೊಬ್ಬಿನಾಂಶ ಜಾಸ್ತಿ ತಿಂತಾ ಇದ್ರೆ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಕಂಟೆಂಟು ಜಾಸ್ತಿ ಆಗುತ್ತೆ. ಓಕೆ, ಕೊಲೆಸ್ಟ್ರಾಲ್ ಕಂಟೆಂಟ್ ಬಿಲ್ಡ್ ಆಗ್ತವ್ರೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಆವಾಗ ಹಾರ್ಟ್ಗೆ ಪ್ರಾಪರ್ ಬ್ಲಡ್ ಸಪ್ಲೈ ಆಗಲ್ಲ, ಹಾರ್ಟ್ ಬಡಿಯೋದು ನಿಂತೋಗ್ಬಿಡುತ್ತೆ. ಯಾವಾಗ ಹಾರ್ಟ್ ಬಡ್ಕೊಳ್ಳೋದು ನಿಂತ್ಕೊಳ್ಳುತ್ತೋ ಅವಾಗ ಜನ ಬಾಯಿ ಬಿಡ್ಕೊಳುತ್ತೆ. ಆಯ್ತು. ಸೊ ದಿಸ್ ಇಸ್ ಪ್ರಾಜೆಕ್ಟ್ ಖುಷಿ. ಆಮೇಲೆ ಖುಷಿ ಜಾಸ್ತಿ ಖುಷಿ ಆಗಂಗಿಲ್ಲ, ಬಿ ಪಿ ಬರುತ್ತೆ. ಆಯ್ತಾ? ಸರಿ. ಅಸ್ತ್ರಂ ಅಂತ ಒಂದು ಆಪ್ ಬಿಟ್ಟಿದೆ. ಓಕೆ, ಇನ್ನೊಂದು ಇದೆಯಾ? ಓಕೆ, ಚೀಫ್ ಮಿನಿಸ್ಟರ್, ಓಕೆ, ಮುಖ್ಯಮಂತ್ರಿಗಳ ಆದಿವಾಸಿ. ಸರಿ, ಗವರ್ಮೆಂಟ್ ಸ್ಕೀಮ್ಸ್ ನಾನು ಸ್ಟ್ರಕ್ಚರ್ ಚೇಂಜ್ ಮಾಡಲ್ಲ. ಇದಾಯ್ತಾ ನಿಮ್ಗೆ? ಓಕೆ ಸರ್. ಮುಖ್ಯಮಂತ್ರಿಗಳ ಆದಿವಾಸಿ ಗೃಹಭಾಗ್ಯ ಯೋಜನೆ. ಸೊ ಸ್ಟ್ರಕ್ಚರ್ ರಿಮೈನ್ಸ್ ದ ಸೇಮ್. ನೋಡಿಲಿ, ಆಲ್ರೆಡಿ ನಿಮಗೆ ಗವರ್ಮೆಂಟ್ ಸ್ಕೀಮ್ಸ್ಗೆ ಯಾವ ರೀತಿ ಓದಬೇಕು ಸ್ಟ್ರಕ್ಚರ್ ಆಲ್ರೆಡಿ ನಿಮ್ಮ ಹತ್ರ ಇದೆ ಅಲ್ವಾ? ಫಸ್ಟ್ ಟೈಮ್ ಬರಿತೀವಿ ನೇಮು, ಅದಾದ್ಮೇಲೆ ಪ್ರಾರಂಭಗೊಂಡ ವರ್ಷ, ಉದ್ದೇಶಿತ ಫಲಾನುಭವಿ, ಅನುಷ್ಠಾನಗೊಳಿಸುವಂತ ಮಿನಿಸ್ಟ್ರಿ, ಸ್ಟೇಟ್ ಗವರ್ಮೆಂಟ್ ಆಗಿದ್ರೆ ಡಿಪಾರ್ಟ್ಮೆಂಟ್. ಓಕೆ, ಬಟ್ ಸ್ಟೇಟ್ ಗವರ್ಮೆಂಟ್ ಸ್ಕೀಮ್ಸ್ಗೆ ನಿಮ್ಗೆ ಸೆಂಟ್ರಲ್ ಸ್ಪಾನ್ಸರ್ಡ್, ಸೆಂಟ್ರಲ್ ಸೆಕ್ಟರ್ ಬರಲ್ಲ. ಅರ್ಥ ಆಗ್ತಿದ್ಯಾ? ಹೆಸರು, ಪ್ರಾರಂಭಗೊಂಡ ವರ್ಷ, ಉದ್ದೇಶಿತ ಫಲಾನುಭವಿ ಮತ್ತು ಅನುಷ್ಠಾನಗೊಳಿಸುವ ಇಲಾಖೆ. ಓಕೆ, ಇಲ್ಲಿ ನೇಮು ಮುಖ್ಯಮಂತ್ರಿಗಳ ಆದಿವಾಸಿ ಗೃಹಭಾಗ್ಯ ಯೋಜನೆ. ಹೇಳ್ತೀನಿ ನೋಡಿ, ಪ್ರಾರಂಭ 2023. ಓಕೆ ಸರ್, ಇಲ್ಲಿ ಉದ್ದೇಶ ಹೇಳ್ಬೇಕಾದ್ರೆ ನಾನು ಉದ್ದೇಶಿತ ಫಲಾನುಭವಿ ಸೇರಿಸ್ಕೊಂಡು ಹೇಳ್ತೀನಿ. ಉದ್ದೇಶಿತ ಫಲಾನುಭವಿ ಆಬ್ಜೆಕ್ಟಿವ್ ನಾನು ಡಿಫೈನ್ ಮಾಡ್ಬೇಕಾದ್ರೆ ಟಾರ್ಗೆಟೆಡ್ ಬೆನಿಫಿಷರಿ ಸೇರಿಸ್ಕೊಂಡು ಹೇಳ್ತೀನಿ. ಆಯ್ತಾ? ಪರಿಶಿಷ್ಟ SC ಅಂದ್ರೆ ಪರಿಶಿಷ್ಟ ಜಾತಿ, ST ಅಂದ್ರೆ FT ಪರಿಶಿಷ್ಟ ಪಂಗಡ ವರ್ಗದವರಿಗೆ. ಓಕೆ, ಸ್ಕೆಡ್ಯೂಲ್ಡ್ ಟ್ರೈಬ್ಸ್ಗೆ ಪಕ್ಕಾ ಮನೆಗಳನ್ನ ಕಟ್ಟಿಸ್ಕೊಡೋದು ಅಂತ. ಓಕೆ, ಈಗ ಮನೆಗಳಲ್ಲಿ ಎರಡು ತರ ಇದಾವೆ. ಓಕೆ, ಒಂದು ಕಚ್ಚಾ ಮನೆಗಳು, ಇನ್ನೊಂದು ಪಕ್ಕಾ ಮನೆಗಳು. ಈ ಪಕ್ಕ ಅದು. ಓಕೆ, ಅವನ್ ಯಾರ ಏನೇನು ಕೊಟ್ಟಿದ್ದಾನೆ?
ಪರಿಶಿಷ್ಟ ಪಂಗಡದವರಿಗೆ ಪಕ್ಕಾ ಮನೆ ಕಟ್ಟಿಸ್ಕೊಡೋದ್ರೆ ಇವ್ ಮನೆ ಪಕ್ಕ ಕಟ್ಟಿಸ್ಕೊಡ್ತಾರೆ. ಓಕೆ, ಸೊ ನೋಡಿ, ಈಗ ಕಚ್ಚಾ ಮನೆಗಳು ಅಂತಂದ್ರೆ ಅದು ಆಲ್ ವೆದರ್ ಹೌಸಸ್ ಅಲ್ಲ, ಎಲ್ಲ ಋತುಗಳಿಗೂ ಸಪೋರ್ಟ್ ಮಾಡಲ್ಲ. ಓಕೆ, ಈ ಗುಡಿಸ್ಲು ಹಾಕೊಂಡಿರ್ತಾರೆ, ಶೆಡ್ ಹಾಕೊಂಡಿರ್ತಾರೆ. ಶೆಡ್ ಒಂಥರ ಸುಮ್ನಿರಪ್ಪ, ಇದ್ರೆ ನೆಮ್ಮದಿ ಆಗಿರ್ಬೇಕು. ಸರಿ ಸರಿ, ST ಸ್ಕೆಡ್ಯೂಲ್ ಟ್ರೈಬ್ಸ್ಗೆ ಮನೆ ಕಟ್ಟಿಸ್ಕೊಡ್ತಾರೆ, ಪಕ್ಕಾ ಮನೆ ಅಂದ್ರೆ ಆಲ್ ವೆದರ್ ಹೌಸಸ್ ಅಂತ. ಎಲ್ಲ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಏನೂ ಆಗಲ್ಲ. ಓಕೆ, ಸೊ ಈ ನೀವು ಗುಡಿಸ್ಲು ಕಟ್ಕೊಂಡಿರೋದು ಅಥವಾ ಈ ಶೆಡ್ಸ್ಗಳ ಕಳೋದು ಅದೆಲ್ಲ ಕಚ್ಚಾ ಮನೆಗಳು ಅಂತ ಕರಿತೀವಿ. ಯಾವ ಸೀಸನ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಪಕ್ಕಾ ಮನೆ ಅಂದ್ರೆ ಒಂದು ಪ್ರಾಪರ್ ಶೆಲ್ಟರ್. ಓಕೆ, ಒಂದು ಪ್ರಾಪರ್ ಶೆಲ್ಟರ್. ಓಕೆ, ಅಲ್ಲಿಗೆ ನಿಮಗೆ ಗೊತ್ತಾಯ್ತು ST ಇಸ್ ದ ಟಾರ್ಗೆಟೆಡ್ ಬೆನಿಫಿಷಿಯರಿ. ಬಟ್ ತುಂಬಾ ಕ್ಲಿಯರ್ ಕಟ್ ಆಗಿ ಎಲಿಜಿಬಿಲಿಟಿ ಹೇಳಿದ್ದಾರೆ. ಎಲಿಜಿಬಿಲಿಟಿ ಪರಿಶಿಷ್ಟ ಪಂಗಡ, ಸ್ಕೆಡ್ಯೂಲ್ ಟ್ರೈಬ್ ಕಮ್ಯುನಿಟಿಗೆ ಸೇರಿರಬೇಕು. ಎರಡನೇದು ಕರ್ನಾಟಕದ ಶಾಶ್ವತ ನಿವಾಸಿಯಾಗಿರ್ಬೇಕು. ಆಮೇಲೆ ಯಾರು ನೋಟ್ಸ್ ಮಾಡ್ಕೊಳ್ಳೋರು ಹುಷಾರಾಗಿ ಬರ್ಬೇಕು ಈ ಪಾಯಿಂಟ್ ನ. ಕರ್ನಾಟಕ ಶಾಶ್ವತ ನಾಗರಿಕ ಆಗಿರ್ಬೇಕು. ನೋ, ಒಂದೇ ಪೌರತ್ವ ನಮ್ಗಿರೋದು, ಸಿಟಿಜನ್ಶಿಪ್ ಒಂದೇ. ವಿ ಆರ್ ನಾಟ್ ಸಿಟಿಜನ್ಸ್ ಆಫ್ ಕರ್ನಾಟಕ, ವಿ ಆರ್ ರೆಸಿಡೆಂಟ್ಸ್ ಆಫ್ ಕರ್ನಾಟಕ. ಸಿಟಿಜನ್ಸ್ಗೂ ರೆಸಿಡೆಂಟ್ಸ್ಗೂ ವ್ಯತ್ಯಾಸ. ಓಕೆ, ಪರ್ಮನೆಂಟ್ ರೆಸಿಡೆಂಟ್ಸ್ ಆಫ್ ಕರ್ನಾಟಕ ಆಗಿರ್ಬೇಕು, ಶಾಶ್ವತ ನಿವಾಸಿಗಳಾಗಿರ್ಬೇಕು, ಇಲ್ಲೇ ಇರ್ಬೇಕು, ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರ್ಬೇಕು. ಆಮೇಲೆ ಆಲ್ರೆಡಿ ಒಂದ್ ಮನೆ ಇರಂಗಿಲ್ಲ, ಇರ್ಲಿ ಒಂದ್ ಕಟ್ಟಿಸ್ಕೊಡಿ ಸರ್, ಹಂಗೆಲ್ಲ ಇಲ್ಲ, ಆಯ್ತಾ. ಆಮೇಲೆ ಆರ್ಥಿಕವಾಗಿ ಹಿಂದುಳ್ಕೊಂಡಿರ್ಬೇಕು. ಸರ್ಕಾರದ ವತಿಯಿಂದ ಒಂದು ವ್ಯಾಲಿಡ್ ST ಸರ್ಟಿಫಿಕೇಟ್ ತಗೊಂಡಿರ್ಬೇಕು, ಅಂದ್ರೆ ಶಾಶ್ವತ ನಿವಾಸಿ ಅನ್ನೋದಕ್ಕೆ. ನಿಮ್ ತಾಲೂಕ್ ಆಫೀಸಿಂದ ಇಲ್ಲ ಜಿಲ್ಲಾ ಕಚೇರಿ ತಗೋಬೇಕು, ನೀವು ಶಾಶ್ವತವಾಗಿ ಇಲ್ಲ ನೆಲೆಸಿದ್ರೆ ಕರ್ನಾಟಕದಲ್ಲಿ ಅಂತ ST ಸರ್ಟಿಫಿಕೇಟ್ ತಗೋಬೇಕು. ಓಕೆ, ಅಂತವ್ರಿಗೆ ಪಕ್ಕಾ ಮನೆಗಳನ್ನು ಕಟ್ಟಿಸ್ಕೊಡ್ತೀವಿ. ಓಕೆ, ಅಲ್ಲಿಗೆ ನೋಡಿ, ಪ್ಲೀಸ್ ಲಿಸನ್. ಸರಿ, ಸುಮ್ಮನೆ ಅವ್ನು ಯಾಕೆ ರೇಗಿಸ್ತಾರೆ? ಓಕೆ, ಹೆಸರಾಯ್ತು, ಪ್ರಾರಂಭಗೊಂಡಂತ ವರ್ಷ ಗೊತ್ತಾಯ್ತು, ಉದ್ದೇಶ ಗೊತ್ತಾಯ್ತು, ಉದ್ದೇಶಿತ ಓಕೆ, ಅನುಷ್ಠಾನಗೊಳಿಸುವಂತ ಇಲಾಖೆ. ಆಬ್ವಿಯಸ್ಲಿ SC/ST ಯಾವ ಇಲಾಖೆ ಇದೆ? ಸಮಾಜ ಕಲ್ಯಾಣ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್, ಸಮಾಜ ಕಲ್ಯಾಣ ಇಲಾಖೆ. ಸೊ ಇದು, ಬಟ್ ಸರ್ ಈಗ ಏನಕ್ಕೆ ಅಂದ್ರೆ ಇದು 23 ಲಾಂಚ್ ಆಗಿರೋ ಸ್ಕೀಮ್, ಏನು ಹೊಸ ಸ್ಕೀಮ್ ಏನಲ್ಲ ಇದು. ಆದ್ರೆ ಇತ್ತೀಚೆಗೆ 160 ಕೋಟಿ ರೂಪಾಯಿ ಅನುದಾನವನ್ನ ಎಕ್ಸ್ಟ್ರಾ ಕೊಡ್ಲಾಯ್ತು. 160 ಕೋಟಿ ರೂಪಾಯಿ ಅನುದಾನವನ್ನ ಎಕ್ಸ್ಟ್ರಾ ಕೊಡ್ಲಾಯ್ತು. ಸರ್ ಬೇಕಾದ್ರೆ ಈ ಪರಿಶಿಷ್ಟ ಪಂಗಡಕ್ಕೆ ಕೆಲವೊಂದು ಉದಾಹರಣೆ ಕೊಡಿ ಸರ್ ಅಂತಂದ್ರೆ, ಓಕೆ, ಈಗ ರೀಸೆಂಟ್ ಆಗಿ ST ಅಂತಂದ್ರೆ ಸ್ಕೆಡ್ಯೂಲ್ ಟ್ರೈಬ್ಸ್ 11 ಬುಡಕಟ್ಟು ಗುಂಪುಗಳಿಗೆ ಕೊಟ್ಟಿದ್ದಾರೆ. 11 ಬುಡಕಟ್ಟು ಗುಂಪುಗಳು ಯಾವ್ಯಾವು? ಸೋಲಿಗ, ನೋಡಿ ಓದಿ ಕರೆ, ಅಸಲರು, ಗೌಡಲು, ಸಿದ್ದಿ ಕಮ್ಯುನಿಟಿ, ಮತಗಳಿಲ್ಲ, ಸಿದ್ದಿ ಕಮ್ಯುನಿಟಿ ST ಆಗಿದ್ದಾರೆ ಅವರು. ಓಕೆ, ಆಮೇಲೆ ಕುಡಿಯ, ನೆಕ್ಸ್ಟ್ ಟಾಪಿಕ್. ಓಕೆ, ಸೊ ನಾನು ಆಗ್ಲೇ ಹೇಳಿದೆ, ಇತ್ತೀಚೆಗೆ BBMP ಅವರು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಗುಂಡಿಗಮನ ಅಂತ ಆಪ್ ತಂದಿದ್ದಾರೆ ಅಂತ, ರಸ್ತೆ ಗುಂಡಿಗಮನ. ಅದ್ರ ಜೊತೆಗೆ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರು ಅಸ್ತ್ರಂ, ಓಕೆ, ಅಸ್ತ್ರಂ, ಬೆಂಗಳೂರು ಟ್ರಾಫಿಕ್ ಪೊಲೀಸ್ 2024ರಲ್ಲಿ ಅಸ್ತ್ರಂ ಅಂತ, ಈ ಅಸ್ತ್ರಂದು ವಿಸ್ತೃತ ರೂಪ ನೋಡಿ, ವಿಸ್ತೃತ ರೂಪ ಆಕ್ಷನಬಲ್ ಇಂಟೆಲಿಜೆನ್ಸ್ ಫಾರ್ ಸಸ್ಟೈನಬಲ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಆಯ್ತಾ? ಎಷ್ಟು ಸಖತ್ತಾಗಿ ಆ್ಯಪ್ ಇದು ಅಂತಂದ್ರೆ ವರ್ಕೇ ಆಗಲ್ಲ ಸರ್.
ಏನ್ ಗೊತ್ತಾ, ಅವ್ರು ಪೊಲೀಸರು ಯಾಕೆ ಮೇಡಮ್ ಅಲ್ಲ ಇನ್ನೂ ಜಾರಿಗೆ ಬಂದಿಲ್ಲ ಅಂತ ಈಗ ಬರುತ್ತೆ. ಓಕೆ, ಸೊ ರಿಯಲ್ ಟೈಮ್ ಟ್ರಾಫಿಕ್ ಅಪ್ಡೇಟ್ಸ್, ಬೆಂಗಳೂರು ಟ್ರಾಫಿಕ್ ಅಷ್ಟು ನೀವು ಡೌನ್ಲೋಡ್ ಮಾಡ್ಕೋಬಹುದು, ಬಟ್ ಲಾಗಿನ್ ಇರಲ್ಲ ನಿಮ್ಗೆ ಏನ್ ಸಿಗುತ್ತೆ, ರಿಯಲ್ ಟೈಮ್ ಟ್ರಾಫಿಕ್ ಅಪ್ಡೇಟ್ಸ್. ಫಾರ್ ಎಕ್ಸಾಂಪಲ್, ಈಗ ಔಟರ್ ರಿಂಗ್ ರೋಡ್ ಜಾಮ್ ಆಗಿದೆ, ನಾಗರಬಾವಿಯಿಂದ ಹೋಗುತ್ತೆ, ನಾಗರಬಾವಿ, ರಾಜ್ಕುಮಾರ್ ಸಮಾಧಿ, ಗೊರಗುಂಟೆಪಾಳ್ಯ ಜಾಮ್ ಆಗುತ್ತೆ, ಅದೇ ಈಗ ಜಾಮ್ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ನಿಮ್ಗೆ ಅದು ಆಪ್ ಅಲ್ಲಿ ತೋರಿಸ್ಬಿಡುತ್ತೆ ಬೆಂಗಳೂರಲ್ಲಿ ಯಾವ ರೋಡ್ಸು ಜಾಮ್ ಆಗಿದೆ, ಗೂಗಲ್ ಮ್ಯಾಪ್ ಅಲ್ಲೂ ತೋರಿಸುತ್ತೆ, ಬಟ್ ಇಲ್ಲಿ ಇನ್ನೂ ಕ್ಲಿಯರ್ ಆಗಿ ತೋರಿಸುತ್ತೆ. ಓಕೆ, ಬೇಸಿಕಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅವಾಗ ನೀವೇನ್ ಮಾಡ್ಬೋದು, ಡಿ ರೂಟ್ ಈ ನವರಂಗ್ ಮೇಲೆ ಹೋಗ್ಬೋದು, ರೂಟ್ ಚೇಂಜ್ ಮಾಡ್ಕೊಂಡು ವಿಜಯನಗರ, ಹೊಸಹಳ್ಳಿ, ರಾಜಾಜಿನಗರ, ಝೀರೋ ಟ್ರಾಫಿಕ್, ಅಲ್ಲೂ ಟ್ರಾಫಿಕ್ ಇರೋದ್ರ ಕಮ್ಮಿ ಟ್ರಾಫಿಕ್, ಆಯ್ತಾ. ಆಮೇಲೆ ಎಸ್ಪೆಷಲಿ ಪೊಲೀಸ್ ಸಿಬ್ಬಂದಿಗಳೇ, ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳಿಗೆ ಸರ್ ಟ್ರಾಫಿಕ್ ಅಲರ್ಟ್ಸ್ ಬರ್ತಾ ಇರತ್ತೆ, ಅದಾಗ ಗೊತ್ತಾಗ್ಬಿಡುತ್ತೆ 15 ನಿಮಿಷ ಒಂದೇ ಡೋರ್, ಆಯ್ತಾ. ಸೊ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಲರ್ಟ್ಸ್ ಬರುತ್ತೆ, ಅದೇ 15 ನಿಮಿಷದಲ್ಲಿ ಈ ಭಾಗದಲ್ಲಿ ವೆಹಿಕಲ್ ಮೂವ್ಮೆಂಟ್ಸ್ ಗೊತ್ತಾಗ್ತಿರುತ್ತಲ್ಲ. ಓಕೆ, ಟೆಕ್ನಾಲಜಿ ವೆಹಿಕಲ್ ಮೂವ್ಮೆಂಟ್ಸ್ ಅನ್ನ ಜಡ್ಜ್ ಮಾಡ್ಬಿಟ್ಟು ನೆಕ್ಸ್ಟ್ 15 ನಿಮಿಷದಲ್ಲಿ ಈ ರೋಡ್ ಟ್ರಾಫಿಕ್ ಆಗುತ್ತೆ ಅಂತ ಮುಂಚೆನೆ ಗೊತ್ತಾಗುತ್ತೆ. ಅದಾದ್ಮೇಲೆ ಫಾರ್ ರಿಪೋರ್ಟಿಂಗ್ ಆಕ್ಸಿಡೆಂಟ್ಸ್, ಈಗ ಯಾವ್ದೋ ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತಾರೆ, ನಾವು ಆ ರೋಡಲ್ಲಿ ಹೋಗ್ಬಾರ್ದು, ಜಾಮ್ ಆಗುತ್ತೆ ಅದು. ಎಸ್ ಆರ್ ನೋ, ಆಕ್ಸಿಡೆಂಟ್ಸ್ ಗಳನ್ನ ರಿಪೋರ್ಟ್ ಮಾಡುತ್ತೆ. ಮತ್ತೆ ಆಟೋಮೆಟಿಕಲಿ ಈ ಪೊಲೀಸ್ ಅವರು ಈ ನೋಡಿದಿರಲ್ಲ, ಈಗ ಮುಂಚೆ ತರ ಗಾಡಿಗಳು ಹಿಡಿಯಲ್ಲ, ಕ್ಲೀನ್ ಆಗಿ ಫೋಟೋ ತಕೊಂಡ್ಬಿಡುತ್ತೆ, ಟ್ರಾಫಿಕ್ ವೈಲೇಷನ್ಸ್ ನ ಟ್ರ್ಯಾಕ್ ಮಾಡುತ್ತೆ, ಪೆನಾಲ್ಟಿ ಎಲ್ಲ ಮನೆಗೆ ಬರುತ್ತೆ, ಕಟ್ಟಬೇಕು. ಇವತ್ತಲ್ಲ ಅಲ್ಲ, ನೀವು ಇನ್ನೊಂದೇನು ಸರ್, ಆಕ್ಚುಲಿ ನನ್ನ ಪ್ರಕಾರ ಮುಂಚೆ ರೂಲ್ಸ್ ಚೆನ್ನಾಗಿತ್ತು, ಅವಾಗಲೇ ಕಟ್ಟಿಸ್ಕೊಳ್ಳೋದು. ಈಗ ಏನಾದ್ರು ಗಾಡಿ ಸೀಸ್ ಆದ್ರೆ ಗಾಡಿ ಬಿಟ್ಟು ಬರ್ಬೇಕು, ಅಷ್ಟು ಕೇಸ್ ಆಗಿರ್ತಾವ. ಮಿನಿಮಮ್ ಒಂದ್ ಗಾಡಿ ಮೇಲೆ 3,000-4,000 ಕೇಸ್ ಇರ್ತಾವ. ಸಿಗ್ನಲ್ ಜಂಪು, ನೋ ಪಾರ್ಕಿಂಗು, ಲೇನ್ ಡಿಸಿಪ್ಲಿನ್ ಫಾಲೋ ಮಾಡಿಲ್ಲ, ಮೊನ್ನೆ ಇದು ಮಾಡಿದ್ದಾರೆ, ಅದು ವರ್ಷಕ್ಕೊಂದು ಆಫರ್ ಕೊಡ್ತಾರೆ, ಎಷ್ಟು ಪೆನಾಲ್ಟಿ ಬಿದ್ದಿರುತ್ತೋ 50% ಆಫರ್, 1 ತಿಂಗಳು ಟೈಮ್ ಕೊಟ್ಟಿರ್ತಾರೆ. 109 ಕೋಟಿ ಕಲೆಕ್ಷನ್ ಆಯ್ತು. ಕಾಂತಾರ ರೆಕಾರ್ಡ್ನೇ ಬ್ರೇಕ್ ಮಾಡಿದೀವಿ. ಓಕೆ, ಎಸ್, ಆಯ್ತಾ. ಸೊ ಇದು ದಿಸ್ ಇಸ್ ಆಲ್ ಅಬೌಟ್ ಅಸ್ತ್ರಂ. ಓಕೆ, ಬೈ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್. ಸರ್ ಪ್ಲೀಸ್ ಮಾತಾಡ್ಬಿಟ್ಟು. ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್, ಶರಾವತಿ ಪಂಪ್ಡ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಸರ್ ನೋಡಿ, ಫಸ್ಟ್ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಅಂದ್ರೆ ಏನು ಅಂತ ನೀವು ಫಸ್ಟ್ ಕರೆಕ್ಟಾಗಿ ಅರ್ಥ ಮಾಡಿ, ಆಯ್ತಾ. ಸರ್ ಇಲ್ಲಿ ಇದರಲ್ಲಿ 2 ಡ್ಯಾಮ್ ಇರ್ತಾವ. ಇನ್ನೊಂದು ಹೇಳ್ತೀನಿ, ಭಾರತದ ಅತಿ ದೊಡ್ಡ ಪಂಪ್ಡ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇದು ಶರಾವತಿ, ಆಯ್ತಾ. 2 ಡ್ಯಾಮ್ ಕಟ್ಟಿರ್ತಾರೆ, ಒಂದು ಕೆಳ ಕಟ್ಟಿರ್ತಾರೆ, ಒಂದು ಮೇಲ್ ಕಟ್ಟಿರ್ತಾರೆ. ಓಕೆ, ಸೊ ಲೋವರ್ ರಿಸರ್ವೈರ್ 2 ಜಲಾಶಯಗಳನ್ನು ಕಟ್ಟಿರ್ತಾರೆ. ಓಕೆ, ಇಲ್ಲೇನ್ ಮಾಡ್ತಾರೆ, ನೀರ್ ಕಲೆಕ್ಟ್ ಆದಾಗ ಈಗ ನಿಮ್ಗೆ ಎಲೆಕ್ಟ್ರಿಸಿಟಿ ಅವಶ್ಯಕತೆ ಇಲ್ಲ ಅಂತ ಇಟ್ಕೊಳ್ಳಿ. ಈಗ ಆಫ್ ಸೀಸನ್, ಈಗ ನೀವು ಬೆಳಗ್ಗೆ ಹೊತ್ತು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀರಾ, ರಾತ್ರಿ ಹೊತ್ತು ಯೂಸ್ ಮಾಡ್ತೀರಾ? ಯೂಶುವಲ್ ಮಧ್ಯಾಹ್ನ ಅವನೆಲ್ಲ ಬೇರೆ ಜಾಗದಾಗಿದ್ದಾನೆ. ಯೂಟ್ಯೂಬ್ ಲೈವ್ ಆಗಿದ್ದೀನಿ, ಅಲ್ಲ ಯಾರು ಗೊತ್ತಿಲ್ಲ ಗುರು, ಹೇಳ್ದವ್ರು ನೀನ್ ಯಾಕೆ ನಾನೇ ಅನ್ಕತಿಯ. ಹಾ ನೋಡಿ ಪ್ಲೀಸ್, ಫ್ಯಾನ್, ಓಕೆ ನೋಡಿ ಇಲ್ಲಿ ಕೇಳ ಪ್ಲೀಸ್, ಆಯ್ತಾ. ಇಲ್ಲಿ ಕೆಳಗಡೆ ಡ್ಯಾಮಲ್ಲಿ ನೀರು ಕಲೆಕ್ಟ್ ಆಗುತ್ತೆ, ಆಯ್ತಾ. ಇದನ್ನ ನಾವೇನ್ ಮಾಡ್ತೀವಿ, ಬೆಳಗ್ಗೆ ಹೊತ್ತು ಎಲೆಕ್ಟ್ರಿಸಿಟಿ ರಿಕ್ವೈರ್ಮೆಂಟ್ ಇರಲ್ಲ, ಆಯ್ತಾ. ಅವಾಗ ಏನ್ ಮಾಡ್ತೀವಿ, ನೀರೆಲ್ಲ ಪಂಪ್ ಮಾಡ್ಬಿಡ್ತೀವಿ ಮೇಲ್ಗಡೆ, ನೀರೆಲ್ಲ ಕೆಳಗಡೆ ಒಂದು ಡ್ಯಾಮ್ ಕಟ್ಟಿರ್ತೀವಿ, ಮೇಲ್ಗಡೆ ಒಂದು ಡ್ಯಾಮ್ ಕಟ್ಟಿರ್ತೀವಿ, ನೀರೆಲ್ಲ ಪಂಪ್ ಮಾಡ್ಬಿಡ್ತೀವಿ. ಸಂಜೆ ಹೊತ್ತು ನಮ್ಗೆ ಎಲೆಕ್ಟ್ರಿಸಿಟಿ ರಿಕ್ವೈರ್ಮೆಂಟ್ ಪೀಕ್ ಅವರ್ಸ್ ಅದು, ಆಯ್ತಾ. ಪೀಕ್ ಅವರ್ಸ್ ಅಲ್ಲಿ ಏನ್ ಮಾಡ್ತೀವಿ, ನೀರ್ ಬಿಡ್ತೀವಿ. ಓಕೆ, ಆ ನೀರು ರಪ್ಪನಂಗ್ ಬೀಳುತ್ತೆ, ರಪ್ ಬಿದ್ದಾಗ ಟರ್ಬೈನ್ ತಿರುಗುತ್ತೆ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಇದನ್ನ ಪಂಪ್ಡ್
ಪಂಪ್ಡ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಓಕೆ, ಅಂಡ್ ಶರಾವತಿ ಪಂಪ್ಡ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇಸ್ ದ ಲಾರ್ಜೆಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಪಂಪ್ಡ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇನ್ ಇಂಡಿಯಾ. ವರ್ಷಕ್ಕೆ 2,000 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. 2000 ಮೆಗಾವ್ಯಾಟ್ ಅಂದ್ರೆ 2 ಗಿಗಾವ್ಯಾಟ್. ಆಯ್ತಾ? ಸೊ ನಾವು 2 ಡ್ಯಾಮ್ ಕಟ್ಟಿದೀವಿ. ಒಂದು ತಲಕಲಲೆ ಡ್ಯಾಮ್ ಅಂತ ಇದೆ, ಇದು ಲೋವರ್ ರಿಸರ್ವೈರ್. ಕೆಳಗಡೆ ತಲಕಲಲೆ ಡ್ಯಾಮ್ ಅಂತ, ಅದು ಗೇರುಸೊಪ್ಪ ಡ್ಯಾಮ್ ಅಂತ. ಓಕೆ, ಸಾರಿ ಇಲ್ಲಿ ಕೆಳಗಡೆ ಬರೋದು ಇದು ಗೇರುಸೊಪ್ಪ, ಇದು ತಲಕಲಲೆ, ಅದು ಇರೋದೇ ಹೆಸರು. ಓಕೆ, ಸೊ ತಲಕಲಲೆ ಡ್ಯಾಮ್ ಇದು ಗೇರುಸೊಪ್ಪ ಡ್ಯಾಮ್. ಓಕೆ, ಸೊ ಕೆಲವು ಎಕ್ಸಾಮ್ಸ್ ಎಲ್ಲ ಡ್ಯಾಮ್ ಅಳತೆ ಎಲ್ಲ ಕೇಳ್ಬಿಡ್ತಾನೆ, ಅದು ಬಹಳ ಹಿಂಸೆ. ಓಕೆ, ತಲಕಲಲೆ ಡ್ಯಾಮು ಅಪ್ಪರ್ ರಿಸರ್ವೈರ್, ಈ ಉದ್ದ ಏನಿದೆಯಲ್ಲ ಇದು 62 ಮೀಟರ್ ಇದೆ. ಓಕೆ, ಸೊ ಗೇರುಸೊಪ್ಪ ಡ್ಯಾಮ್ದು 64 ಮೀಟರ್. ಓಕೆ ಸರ್, ಈ ತರದ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡಿದಾರ ಸರ್ ಆಲ್ರೆಡಿ ಇದೆಯಾ ಭಾರತದಲ್ಲಿ ಅಂತಂದ್ರೆ, ತೆಲಂಗಾಣದ ಕಾಳೇಶ್ವರಂ ಪ್ರಾಜೆಕ್ಟ್ ಹಿಂಗೆ ಇರೋದು. ಅದರ ಮಾದರಿಯಲ್ಲಿ ಮಾಡ್ತಿದ್ದಾರೆ. ಬಟ್ ಇದನ್ನ ಫುಲ್ಲಿ ಕನ್ಸ್ಟ್ರಕ್ಟ್ ಆಯ್ತು ಅಂದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ದ ಇಂಡಿಯಾಸ್ ಲಾರ್ಜೆಸ್ಟ್ ಪಂಪ್ಡ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ 2000 ಮೆಗಾವ್ಯಾಟ್ ಎಲೆಕ್ಟ್ರಿಸಿಟಿ. ಬಟ್ ಸರ್ ಕನ್ಸನ್ ಏನು ಅಂತಂದ್ರೆ, ಸರ್ ಈ ಜಾಗದಲ್ಲಿ 16ನೇ ಶತಮಾನಕ್ಕೆ ಸಂಬಂಧಪಟ್ಟಂತ ಸ್ಮಾರಕಗಳಿದೆ. ಓಕೆ, ಸ್ಮಾರಕಗಳು, ಪುರಾತನ ಸ್ಮಾರಕಗಳಿದಾವೆ, ಹೊಡೆದಾಗ್ತಾರೆ. ಈಗ ರಾಣಿ ಚನ್ನಭೈರಾದೇವಿ, ನೀವು ಭಾರತದ ಕರ್ನಾಟಕದ ಇತಿಹಾಸವನ್ನು ಕೇಳಿದ್ರೆ ಇದು 100% ಇದು ಬಂದೇ ಬರುತ್ತೆ. ರಾಣಿ ಚನ್ನಭೈರಾದೇವಿ ಅವ್ರ ಆಳ್ವಿಕೆ ಮಾಡ್ಬೇಕಾದ್ರೆ ಗೇರುಸೊಪ್ಪ ಅವರ ರಾಜಧಾನಿಯಾಗಿತ್ತು. ಇನ್ನೊಂದೇಳ, ನೀವು ಎಸ್ಸೆ ಕೇಳಿಲ್ಲ ಮೋಸ್ಟ್ಲಿ, ಕಿತ್ತೂರು ರಾಣಿ ಚೆನ್ನಮ್ಮ ಕೇಳಿರ್ತೀವಿ, ಒನಕೆ ಓಬವ್ವಕ್ಕೆ ರಾಣಿ ಕೇಳಿದ್ರೆ ಓಕೆ ಸೂಪರ್. ಅಂದ್ರೆ ಕೇಳಿದರೆ ಇತಿಹಾಸ ಆಗಿದೆ ಅಂತ ಅರ್ಥ. ಓಕೆ, ಚನ್ನಭೈರಾದೇವಿ. ಓಕೆ ಸರ್, ಗೇರುಸೊಪ್ಪ ಅವರ ಕ್ಯಾಪಿಟಲ್ ಸಿಟಿ ಆಗಿತ್ತು. ಕಾಲಘಟ್ಟ 1952ರಿಂದ 1606. ಮತ್ತೆ ನೋಡಿ ಪ್ಲೀಸ್ ಕಳಿಸ್ಕೊಳ್ಳಿ, ಭಾರತದಲ್ಲಿ ಅತ್ಯಂತ ದೀರ್ಘವಾಗಿ ಆಳ್ವಿಕೆ ಮಾಡಿದ ರಾಣಿಯವರು. ಫಾರ್ ಸೋ ಮೆನಿ ಲಾಂಗ್ ಇಯರ್ಸ್. ಲೆಕ್ಕ ಹಾಕೊಳ್ಳಿ ನೀವು ಇಲ್ಲಿಗೆ 1552ರಿಂದ 1606 ಅಂದ್ರೆ 54 ವರ್ಷ ಒಬ್ಬ ರಾಣಿ ಆಳ್ವಿಕೆ ಮಾಡಿದ್ರು. ಇಡೀ ಇಂಡಿಯಾದಲ್ಲಿ ದೀರ್ಘಾವಧಿಯವರೆಗೆ ಆಳ್ವಿಕೆಯನ್ನು ನಡೆಸಿದ ಮಹಾರಾಣಿ ರಾಣಿ ಚೆನ್ನಭೈರಾದೇವಿ. ಓಕೆ, ಪೋರ್ಚುಗೀಸರು ಮತ್ತೆ ಅರಬ್ ಕಂಟ್ರೀಸ್ಗೆ ಈ ಪೆಪ್ಪರ್, ಮೆಣಸು, ಓಕೆ, ಸೊ ಮೆಣಸನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಸೊ ಅವ್ರನ್ನ ಸಿಕ್ಕಿರೋ ಟೈಟಲ್ ಹೇಗಿದೆ, ಕ್ವೀನ್ ಆಫ್ ಪೆಪ್ಪರ್, ಮೆಣಸಿನ ರಾಣಿ. ಯಾರಾಣಿ? ಕಾಳು ಮೆಣಸಿನ ರಾಣಿ, ಅದೇ ಕ್ವೀನ್ ಆಫ್ ಪೆಪ್ಪರ್ ಅಂತ. ಆಯ್ತಾ? ಬಟ್ ಯುರೋಪಿಯನ್ ಕಂಟ್ರೀಸ್ಗೆ ಅರಬ್ ಕಂಟ್ರೀಸ್ಗೆ ಕಾಳು ಮೆಣಸನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಅವರ ಸ್ಮಾರಕಗಳನ್ನು ಒಡೆದಾಕ್ತಾರೆ. ಈಗ ಕರೆಂಟ್ ಬೇಕಾ, ಸ್ಮಾರಕ ಬೇಕಾ? ಅದೇ ಸಮಸ್ಯೆ. ಎರಡು ಬೇಕು ಅನ್ನೋದೇ ಸಮಸ್ಯೆ. ಒಂದು ಆಯ್ಕೆ ಮಾಡ್ಕೋಬೇಕಾಯ್ತು. ಸೊ ಸರಿ, ಈಗ ಸರ್ ಒಂದು ನದಿಯನ್ನು ಯಾವ ರೀತಿ ಓದ್ಬೇಕು ಹೇಳಿದಿನ? ಎಸ್ ಆರ್ ನೋ? ಆ ಸ್ಟ್ರಕ್ಚರ್ ಓಪನ್ ಮಾಡಿ ಸ್ವಲ್ಪ. ಸರ್ ನಾನು ಹೇಳಲ್ಲ, ಆ ಸ್ಟ್ರಕ್ಚರ್ ಇಟ್ಕೊಂಡು ನೀವೇ ಫಿಲ್ ಮಾಡಿ. ಎಸ್ ಪ್ಲೀಸ್ ಗೋ ಥ್ರೂ. ಅವ್ನು ಹೇಳಿದ್ದಂಗೆ ಸಾಕುವಾಗತ್ತ ನಾನು. ಓಕೆ ಸರ್, ಕರ್ನಾಟಕ ಪ್ಲೀಸ್ ಮಾತಾಡ್ಬಿಡಿ. ಕರ್ನಾಟಕ ಇಸ್ ಕಮಿಂಗ್ ಅಪ್ ವಿತ್ ನ್ಯೂ ಸ್ಟೇಟ್ ಟೆಕ್ಸ್ಟೈಲ್ ಪಾಲಿಸಿ, ನೂತನ ಜವಳಿ ನೀತಿ ಬರ್ತಾ ಇದೆ. ಪ್ಲೀಸ್ ಕೇಳಿಸ್ಕೊಳ್ಳಿ ಸ್ವಲ್ಪ. ಟಾಪಿಕ್ಸ್ ಇದು ಗ್ಯಾರಂಟಿ ಕ್ವಶನ್ ಆಗುತ್ತೆ. ಆಯ್ತಾ? 2024ಕ್ಕೆ ರಾಜ್ಯ ಜವಳಿ ನೀತಿ ಅವಧಿ ಮುಗೀತು. ಓಕೆ, ಅಂಡ್ ನಮಗೆ ಟೆಕ್ಸ್ಟೈಲ್ ಸೆಕ್ಟರ್ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಕೃಷಿಯ ನಂತರದಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡುವ ಕ್ಷೇತ್ರ
ಜವಳಿ ಕ್ಷೇತ್ರ. ಸೆಕೆಂಡ್ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಸೆಕ್ಟರ್. ಕೃಷಿಯ ನಂತರದಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಕ್ಷೇತ್ರ ಜವಳಿ ಕ್ಷೇತ್ರ. ಆಯ್ತಾ? ಎಂಪ್ಲಾಯ್ಮೆಂಟ್ ಚೆನ್ನಾಗಿ ಜನರೇಟ್ ಮಾಡುತ್ತೆ. ಮತ್ತು ಭಾರತದಲ್ಲಿ ಜವಳಿ ಕ್ಷೇತ್ರದಲ್ಲಿ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು, ಅಂದ್ರೆ ಟೆಕ್ಸ್ಟೈಲ್ ಸೆಕ್ಟರ್ ಅಲ್ಲಿ ಕಾಂಪಿಟೇಟಿವ್ನೆಸ್ ಜಾಸ್ತಿ ಮಾಡೋದು, ಪ್ರೊಡಕ್ಷನ್ ಜಾಸ್ತಿ ಮಾಡೋದು, ಎಕ್ಸ್ಪೋರ್ಟ್ ಜಾಸ್ತಿ ಮಾಡೋದು, ಅಥವಾ ಏನೋ ಕ್ವಾಲಿಟಿ ಜಾಸ್ತಿ, ಇದಕ್ಕೆ ನಡೀಲಿ. ಸೊ ನಾನು ಟೆಕ್ಸ್ಟೈಲ್ ಸೆಕ್ಟರ್ ಸ್ವಲ್ಪ ಇಂಪಾರ್ಟೆಂಟ್ ತಗೋತಾ ಇದ್ದೀನಿ, ಯಾಕೆ ಅಂತ ಹೇಳ್ತೀನಿ. ಆಯ್ತಾ? ಟೆಕ್ಸ್ಟೈಲ್. ಓಕೆ. ಸೊ ಒಂದ್ ಪಾಯಿಂಟ್ ಏನ್ ಹೇಳಿದೆ, ಸೊ ಸೆಕೆಂಡ್ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಟಿಂಗ್ ಸೆಕ್ಟರ್ ಇನ್ ಇಂಡಿಯಾ, ಇದು ಒಂದು ಪಾಯಿಂಟ್. ಎರಡನೇದು, ಟೆಕ್ಸ್ಟೈಲ್ ಸೆಕ್ಟರ್ ಅಲ್ಲಿ ಕಾಂಪಿಟೇಟಿವ್ನೆಸ್ ಜಾಸ್ತಿ ಮಾಡೋದು, ಪ್ರೊಡಕ್ಷನ್ ಜಾಸ್ತಿ ಮಾಡೋದು, ಎಕ್ಸ್ಪೋರ್ಟ್ ಜಾಸ್ತಿ ಮಾಡೋದು, ಎಂಪ್ಲಾಯ್ಮೆಂಟ್ ಜನರೇಷನ್ ಜಾಸ್ತಿ ಮಾಡೋದಕ್ಕೋಸ್ಕರ ಭಾರತ ಸರ್ಕಾರ ದೇಶದಾದ್ಯಂತ ಟೆಕ್ಸ್ಟೈಲ್ ಪಾರ್ಕ್ ಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಓಕೆ, ಜವಳಿ ಪಾರ್ಕ್. ಐ ಆಮ್ ರಿಪೀಟಿಂಗ್. ಟೆಕ್ಸ್ಟೈಲ್ ಸೆಕ್ಟರ್ ಅಲ್ಲಿ ಕಾಂಪಿಟೇಟಿವ್ನೆಸ್ ಜಾಸ್ತಿ ಮಾಡೋದು, ಪ್ರೊಡಕ್ಷನ್ ಜಾಸ್ತಿ ಮಾಡೋದು, ಎಕ್ಸ್ಪೋರ್ಟ್ ಜಾಸ್ತಿ ಮಾಡೋದು, ಎಂಪ್ಲಾಯ್ಮೆಂಟ್ ಜನರೇಷನ್ ಜಾಸ್ತಿ ಮಾಡೋದಕ್ಕೋಸ್ಕರ ಭಾರತ ಸರ್ಕಾರ ದೇಶದಾದ್ಯಂತ ಟೆಕ್ಸ್ಟೈಲ್ ಪಾರ್ಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಿದೆ. ಜವಳಿ ಪಾರ್ಕ್ಗಳು ಎಸ್ಟಾಬ್ಲಿಷ್ ಆಗ್ತಿದಾವೆ. ಈ ಸ್ಕೀಮ್ ಅನ್ನ PM ಮಿತ್ರ ಸ್ಕೀಮ್ ಅಂತ ಕರೀತಾರೆ. ಓಕೆ, ಅದರಲ್ಲಿ PM ಮಿತ್ರ ಸ್ಕೀಮ್ ಅಲ್ಲಿ ಆಯ್ಕೆ ಆಗಿರುವ ಕರ್ನಾಟಕದ ಸಿಟಿ ಯಾವುದು? ಕಲಬುರಗಿ. ಓಕೆ, ಬೃಹತ್ ಗಾತ್ರದ ಜವಳಿ ಪಾರ್ಕ್ ಬರ್ತಾ ಇದೆ ಕಲಬುರಗಿನಲ್ಲಿ. ಆಯ್ತಾ? ಸೊ ಇದು ಪ್ಲೀಸ್. ಓಕೆ, ಲಿಸನ್ ಟು ಮಿ, ಮಾತಾಡ್ಬೇಡ್ರ ಪ್ಲೀಸ್. ಆಯ್ತಾ? ಈಗ ಕರ್ನಾಟಕ ಸರ್ಕಾರದ್ದು ಟೆಕ್ಸ್ಟೈಲ್ ಪಾಲಿಸಿ 2024 ಮುಗೀತು. ಈಗ ಹೊಸ ಪಾಲಿಸಿ ತರ್ತಾ ಇದೆ. ಓಕೆ, ನ್ಯೂ ಸ್ಟೇಟ್ ಟೆಕ್ಸ್ಟೈಲ್ ಪಾಲಿಸಿ. ಇದರ ಅವಧಿ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ? 2025ರಿಂದ 2030. ಹಾಗಾದ್ರೆ ಹೊಸ ಟೆಕ್ಸ್ಟೈಲ್ ಪಾಲಿಸಿನಲ್ಲಿ ಏನೇನಿದೆ? ನೂತನ ಜವಳಿ ನೀತಿಯಲ್ಲಿ ಇರ್ತಕ್ಕಂಥ ಪ್ರಮುಖ ಅಂಶಗಳು. ಓಕೆ ಸರ್, ಈಗ ನಿಮಗೆ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಂತ ನೋಡಿ, ವೃತ್ತಿಪರ ಜವಳಿಗಳು ಅಂತ ಕರಿತೀವಿ. ಅಂದ್ರೆ ನೀವು ಕೆಲಸ ಮಾಡ್ಬೇಕಾದ್ರೆ ಏನ ಹಾಕಂತಿರಲ್ಲ, ಅವೆಲ್ಲ ವೃತ್ತಿಪರ ಜವಳಿಗಳು. ಇದನ್ನ ನಾವು ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಂತ ಹಾಕಂತೀವಿ, ವೃತ್ತಿಪರ ಜವಳಿಗಳು. ಯೂಶುವಲಿ ಭಾರತದಲ್ಲಿ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಇಂಪೋರ್ಟ್ ಮಾಡ್ಕೊಳ್ತೀವಿ, ಬಟ್ ಭಾರತ ಸರ್ಕಾರ ಹೇಳಿತು ಇನ್ಮೇಲೆ ಇಂಪೋರ್ಟ್ ಮಾಡಂಗಿಲ್ಲ, ನಾವೇ ಪ್ರೊಡ್ಯೂಸ್ ಮಾಡ್ತೀವಿ. ಹಾಗಾಗಿ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಇತ್ತೀಚೆಗೆ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ತಂತು, ನ್ಯಾಷನಲ್ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಮಿಷನ್ ಅಂತ. ನ್ಯಾಷನಲ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಮಿಷನ್. ಓಕೆ, ಈಗ ಕರ್ನಾಟಕದ ಸ್ಟೇಟ್ ಟೆಕ್ಸ್ಟೈಲ್ ಪಾಲಿಸಿನಲ್ಲಿ ಇದು ಕೂಡ ಹಾಕೊಂಡಿದೆ. ಕರ್ನಾಟಕದಲ್ಲೂ ಕೂಡ ಇನ್ನು ಮುಂದೆ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ನ ಎಸ್ಟಾಬ್ಲಿಷ್ ಮಾಡ್ತೀವಿ. ಆಯ್ತಾ? ಮತ್ತೆ ಕರ್ನಾಟಕ ರಾಜ್ಯವನ್ನ 3 ವಿಭಾಗವಾಗಿ ಹಂಚಿಕೆ ಮಾಡಿದೆ. ಒಂದು, ನೀವು ಹೈದರಾಬಾದ್ ಕರ್ನಾಟಕ ಅಂತ ಏನ್ ಕರಿತೀರಲ್ಲ, ಕಲ್ಯಾಣ ಕರ್ನಾಟಕ. ಮುಂಬೈ ಕರ್ನಾಟಕವನ್ನ ಕಿತ್ತೂರು ಕರ್ನಾಟಕ, ಮತ್ತೆ ಮೈಸೂರು. ಕರ್ನಾಟಕವನ್ನ 3 ವಿಭಾಗವಾಗಿ ವಿಂಗಡಿಸಿ ಜವಳಿ ಪಾರ್ಕ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತೀವಿ. ಆಮೇಲೆ PM ಮಿತ್ರ ಸ್ಕೀಮ್ ಕೆಳಗಡೆ ಕಲಬುರಗಿ ಏನ್ ಆಯ್ಕೆ ಆಗಿದೆಯಲ್ಲ, ಅದಕ್ಕೂ ಕೂಡ ಹೆಚ್ಚುವರಿ ಸಪೋರ್ಟ್ ಅನ್ನ ಕೊಡ್ಲಾಗತ್ತೆ. ಒಂದು, ಕರ್ನಾಟಕದ ಬೆಳಗಾಮಲ್ಲಿ ಟೆಕ್ಸ್ಟೈಲ್ ರಿಸರ್ಚ್ ಸೆಂಟರ್ ಅನ್ನ ಕರ್ನಾಟಕ ಸರ್ಕಾರ ಎಸ್ಟಾಬ್ಲಿಷ್ ಮಾಡುತ್ತಾರೆ. ಇವೆಲ್ಲ ನ್ಯೂ ಟೆಕ್ಸ್ಟೈಲ್ ಪಾಲಿಸಿಯ ಪ್ರಮುಖ ಅಂಶಗಳು. ಒಂದು, ಇವೆಲ್ಲ ಕಾಮನ್. ಕೇಳಿಸ್ಕೊಳ್ಳಿ, ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು, ಕಾಂಪಿಟೇಟಿವ್ನೆಸ್ ಜಾಸ್ತಿ ಮಾಡೋದು, ಇವೆಲ್ಲ ಕಾಮನ್ ಅಂಶಗಳು. ಎಕ್ಸ್ಟ್ರಾಡಿನರಿ ಅಂಶಗಳು ಅಂದ್ರೆ ಹಿಂದೆ ಇರದೇ ಇರತಕ್ಕಂಥ ಅಂಶಗಳು. ಒಂದು, ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅನ್ನ ಕರ್ನಾಟಕದಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಎರಡನೇದು, ಕರ್ನಾಟಕವನ್ನ 3 ವಿಭಾಗ ಮಾಡಿ, ಕಲ್ಯಾಣ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಅಂದ್ರೆ ಕಿತ್ತೂರು ಕರ್ನಾಟಕ,
ಮತ್ತು ಮೈಸೂರು ವಿಭಾಗದಲ್ಲಿ ಜವಳಿ ಪಾರ್ಕ್ ಗಳನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ. PM ಮಿತ್ರ ಸ್ಕೀಮ್ ನ ಅಡಿಯಲ್ಲಿ ಆಯ್ಕೆ ಆಗಿರತಕ್ಕಂಥ ಕಲಬುರಗಿ, ಓಕೆ, ಕಲಬುರಗಿಯ ಬೃಹತ್ ಜವಳಿ ಪಾರ್ಕಿಗೆ ಹಣಕಾಸು ನೆರವನ್ನ ಕೊಡ್ತೇವೆ ಮತ್ತು ಕರ್ನಾಟಕದ ಬೆಳಗಾಂನಲ್ಲಿ ಪ್ರತ್ಯೇಕ ಜವಳಿ ಸಂಶೋಧನಾ ಕೇಂದ್ರವನ್ನ ಓಪನ್ ಮಾಡ್ತೀವಿ. ಆಯ್ತಾ? ಸೊ ದಿಸ್ ಇಸ್ ನೆನ್ಪಿಟ್ಕೊಳ್ಳಿ, ಇದು ಗ್ಯಾರಂಟಿ ಕ್ವಶನ್ ಆಗುತ್ತೆ. ರಾಜ್ಯ ಸುದ್ದಿಗಳು ಜಾಸ್ತಿ ಇರಲ್ರಿ, ಒಂದ್ ತಿಂಗಳಿಗೆ ಒಂದು 30ರಿಂದ 40 ಇರ್ತಾವ ಟಾಪಿಕ್ಸ್ ಮ್ಯಾಕ್ಸಿಮಮ್. ಓಕೆ, 30ರಿಂದ ಅದಕ್ಕೆ ಸಪರೇಟ್ ಸೆಷನ್ ಇಟ್ಕೊಂಡಿದ್ದೀನಿ. ಆಯ್ತಾ? ಓಕೆ, ಬೆಂಗಳೂರು ವಾಟರ್ ರಿಸೈಲೆನ್ಸ್ ಪ್ರಾಜೆಕ್ಟ್. ಓಕೆ, ಸೊ ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಒಂದು ಯಾವಾಗಾದ್ರೂ ಒಂದ್ಸತಿ ಗ್ರೇಟರ್ ಬೆಂಗಳೂರು ಅಥಾರಿಟಿಗೂ BBMPಗೂ ಏನ್ ವ್ಯತ್ಯಾಸ ಅಂತ ಮಾತಾಡೋಣ. ಟೈಮ್ ಇಲ್ಲ. ಮುಂಚೆ BBMP ಇತ್ತು, BBMP ಸ್ಕ್ವಾಶ್ ಮಾಡ್ಬಿಟ್ಟು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದ್ದಾರೆ. ಸೊ BBMP ಹೆಂಗ್ ಕೆಲಸ ಮಾಡ್ತಿತ್ತು ಅದ್ರ ಸ್ಟ್ರಕ್ಚರ್ ಮತ್ತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅದ್ರ ಸ್ಟ್ರಕ್ಚರ್, ಏನೋ ಒಂದು ಗ್ರೇಟರ್ ಬೆಂಗಳೂರು ಬಿಲ್ ಅಂತಾನೆ ಇದೆ, ಅದನ್ನ ಮಾಡೋಣ. ಒಂದೇನ್ ಗೊತ್ತನ್ರ, ಈಗ ನೋಡಿ ಪ್ಯಾರಲಲ್ ಆಗಿ ಐ ಹೋಪ್ B17 B18 ಬ್ಯಾಚ್ ಅಂದ್ರೆ B1 ಬ್ಯಾಚ್ ಔಟ್ ಗೋಯಿಂಗ್ ಬ್ಯಾಚಸ್ ಇದಾವೆ. B2 B3 B4 B5 B6 ಪ್ಯಾರಲ್ 5 ಬ್ಯಾಚ್ ರನ್ ಅಂತೆ. ಒಂದೊಂದು ಬ್ಯಾಚ್ 100 ಜನ ಅನ್ಕೊಂಡ್ರು 500 ಜನ ಸ್ಟೂಡೆಂಟ್ಸ್ ಕರೆಂಟ್ಲಿ ಇನ್ಸ್ಟಾ ಕೇಸಲ್ಲಿ ಇದ್ರು. ಆಯ್ತಾ? 500 ಜನ ಕೋರ್ಸ್ ಅಷ್ಟು ಜಾಗನೂ ಇಲ್ಲ, ಆಕ್ಯುಪೆನ್ಸಿನೂ ಇಲ್ಲ. ಬಟ್ ಯಾರು ಬರ್ಲಿ ಬಿಡ್ಲಿ, ಸೀರಿಯಸ್ ಆಸ್ಪಿರೆಂಟ್ಸ್ ಓಕೆ ಪಾಸ್ ಆಗ್ಲೇಬೇಕು, ಭವಿಷ್ಯ ಕಟ್ಕೊಳ್ಳೇಬೇಕು, ಉದ್ಯೋಗ ಬೇಕೇ ಬೇಕು ಅಂತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಕ್ಲಾಸಸ್ ಮಿಸ್ ಮಾಡಬೇಡಿ. ಬಿಡೋದು ಹೆಂಗಿರಿ ಯೂಟ್ಯೂಬ್ ಅಲ್ಲಿ ಇರುತ್ತೆ, ಯಾವಾಗ ನೋಡ್ಕೊಂಡ್ರೆ ನೀವು ನೋಡಲ್ಲ ಗುರು, ಸೀರಿಯಸ್ ಆಗಿ ಹೇಳ್ತೀನಿ. ಆಯ್ತಾ? ಆ ದಿನ ಬರೋದೇ ಇಲ್ಲ, ಅದು ಸುಮ್ಮನೆ ಎಕ್ಸ್ಕ್ಯೂಸ್. ಆಮೇಲೆ ಇನ್ನೊಂದು ಹೇಳ್ತೀನಿ, ಕರೆಂಟ್ ಅಫೇರ್ಸ್ ಎಷ್ಟು ಓದಿದ್ರು ಕಮ್ಮಿನೇ ಅದು. ಅಟ್ಲೀಸ್ಟ್ ಓದಿದ್ ನೆನಪಿಲ್ಲ ಅಂದ್ರೂ ಕೇಳಿದ್ ನೆನಪಿರುತ್ತೆ. ಆಮೇಲೆ ಇನ್ನೊಂದೇನ್ ಗೊತ್ತಾ, ನಿಮ್ಗೆ ಇನ್ನೊಂದು ಹೇಳ್ತೀನಿ, ಯಾರು ಕ್ಲಾಸಸ್ ನೋಡ್ದೆ ಬರೀ ಮ್ಯಾಗ್ಝಿನ್ ಓದ್ತಾರಲ್ಲ ಅವ್ರ ಸ್ಪೀಡಿಗೂ ನಿಮ್ ಸ್ಪೀಡಿಗೂ ಡಿಫ್ರೆನ್ಸ್ ಇರುತ್ತೆ. ಹೌದಿಲ್ಲ? ನಿಮಗ್ ಬ್ಯಾಕ್ ಗ್ರೌಂಡ್ ಎಲ್ಲ ಗೊತ್ತಾಗಿರುತ್ತೆ. ಆಮೇಲೆ ಯಾರೋ ಕ್ಲಾಸಸ್ ನೋಡ್ದಕ್ಲೆ ಮ್ಯಾಗ್ಝಿನ್ ಅರ್ಥ ಮಾಡ್ಕೊಂತಾರಲ್ಲ ಅವ್ರಿಗೂ, ಕ್ಲಾಸಸ್ಸಿಗೆ ಬಂದ್ ಎಕ್ಸಾಮ್ ಮ್ಯಾಗ್ಝಿನ್ ಅರ್ಥ ಮಾಡ್ಕೊಳ್ತಾರಲ್ಲ ಅವ್ರಿಗೂ ವ್ಯತ್ಯಾಸ ಇರುತ್ತೆ. ನಿಮಗೆ ಕೀವರ್ಡ್ ಟು ಕೀವರ್ಡ್ ಗೊತ್ತಿರುತ್ತೆ, ಇಂಟರ್ ಕನೆಕ್ಷನ್ಸ್ ಗೊತ್ತಿರುತ್ತೆ, ಬ್ಯಾಕ್ ಗ್ರೌಂಡ್ ಸ್ಟೋರಿ ಗೊತ್ತಿರುತ್ತೆ, ನರೇಷನ್ ಗೊತ್ತಿರುತ್ತೆ. ನನಗೇನೋ ಒಂದು ತಮಾಷೆ ಹೇಳ್ಕೊಟ್ಟಿರ್ತೀನಿ, ಅದು ನೆನ್ಪುಳಿತರ ಆಗಿರುತ್ತೆ. ದರ್ ಇಸ್ ಸೋ ಮೆನಿ ಬೆನಿಫಿಟ್ ಫ್ರಮ್ ಕ್ಲಾಸಸ್. ಆಮೇಲೆ ನಿಜ ಹೇಳ್ತೀನಿ, ಪ್ರಾಮಾಣಿಕವಾಗಿ ಹೇಳ್ತೀನಿ, ಸುಮ್ಮನೆ ಕಾಟಾಚಾರಕ್ಕಂತೂ ನಾನು ಈ ಸೀರೀಸ್ ರನ್ ಮಾಡ್ತಾ ಇಲ್ಲ. ಏನೋ ನನ್ನ ಸ್ಟೂಡೆಂಟ್ಸ್ ಒಂದಷ್ಟು ಜನ ಪಾಸ್ ಆಗ್ಬೇಕು ಅನ್ನೋದು ಒಂದು ಆಸೆ ಅಷ್ಟೆ. ಅರ್ಥ ಆಗ್ತಿದ್ಯಾ? ಓಕೆ, ಉಪಯೋಗಿಸ್ಕೊಳ್ಳಿ. ಕೀಪ್ ಕಮಿಂಗ್, ಕೀಪ್ ಬಿ ರೆಗ್ಯುಲರ್ಸ್. ಸ್ಟೂಡೆಂಟ್ ನ ಮೊದಲ ಕ್ವಾಲಿಟಿನೇ ಪಂಕ್ಚುಯಾಲಿಟಿ. ಸ್ಟೂಡೆಂಟ್ಸ್ ನ ಮೊದಲ ಕ್ವಾಲಿಟಿನೇ ಪಂಕ್ಚುಯಾಲಿಟಿ. ಒಂದ್ ವಾರ ಬರೋದು, ಒಂದ್ ವಾರ ಮಕ್ಕಳದು, ಒಂದ್ ವಾರ ಪಾರ್ಟಿ ಮಾಡೋದು, ಒಂದ್ ವಾರ ಇದ್ದೋಗು. ವಾಟ್ ಈಸ್ ದಟ್? ಸಿನಿಮಾ ಥಿಯೇಟರ್ ಏನದು? ಇಟ್ಸ್ ಅನ್ ಅಕಾಡೆಮಿಕ್ ಇನಿಷಿಯೇಟಿವ್. ಗುಡ್. ನನಗೆ ತುಂಬಾ ಸೀರಿಯಸ್ ಆಸ್ಪಿರೆಂಟ್ಸ್ ರೆಗ್ಯುಲರ್ ಆಗಿ ಬರೋದು ಕಾಣಿಸ್ತದೆ, ಖುಷಿ ಆಗ್ತದೆ. ನಮಗೂ ಇದೊಂಥರ ಮೋಟಿವೇಶನ್. ಹೂನಪ್ಪ, ಈ ಇನಿಷಿಯೇಟಿವ್ ಸ್ವಲ್ಪ ಜೀವಂತವಾಗಿಡೋಣ. ಆಕ್ಚುಲಿ ನೋಡಿ, ಈ ಹುಡುಗರದು ರೆಸ್ಪಾನ್ಸ್ ಮೇಲೆ ಹೆಂಗ್ ಬಿಲ್ಡ್ ಆಗುತ್ತೆ ಅಂತ. ಸುಮ್ಮನೆ ಯಾರೋ ಒಂದು ಬಂದು ಕೇಳಿದ್ರು, ಸರ್ ಒಂದು ವೀಕ್ಲಿ ಕರೆಂಟ್ ಅಫೇರ್ ಸ್ಟಾರ್ಟ್ ಮಾಡಿ ಸರ್, ಆ ವಾರನೇ ನೀವು ಪಾಠ ಮಾಡಿದ್ರೆ ನಮ್ಗೆ ಅನುಕೂಲ ಆಗ್ತತಿ. ಒಂದು ಟ್ರಯಲ್ ಅಂಡ್ ಎರರ್ ಅಲ್ಲಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಅದು ಇಲ್ಲಿ ಮಾಡಿದ್ರ ಆನ್ಲೈನ್ ಅಲ್ಲಿ, ನಾನು ಅಲ್ಲೋಗಿ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿ ಹಾಕ್ತಾ ಇದ್ದೆ ಬರ್ದು. ಬಟ್ ನನಗೆ ಅಲ್ಲಿ ಪಾಠ ಮಾಡಕ್ ಬೇಜಾರಾಗದಕ್ಕೆ ಕ್ಯಾಮ್ರಾ ನೋಡ್ಕೊಂಡ್ ಮಾಡ್ಬೇಕಲ್ಲಿ. ಆ ಕ್ಯಾಮ್ರಾ ನೋಡ್ಕೊಂಡ್ ಪಾಠ ಮಾಡ್ತೀನಿ, ನನಗೆ ಒಂಥರ ಕ್ರಿಂಜ್ ಅನ್ಸ್ಬಿಡೋದು. ನಾನು ಯಾರಿಗೆ ಪಾಠ ಮಾಡ್ತೀನಿ? ಕ್ಯಾಮ್ರಾಗ್ ಮಾಡ್ತಿದ್ದೀನ, ಗೋಡೆಗೆ ಮಾಡ್ತಿದ್ದೀನ, ಅದ ನನಗೆ ನಾನೇ ಮಾಡ್ಕೊಂತಿದ್ದೀನ. ಅವಾಗ ಶರತ್ ಸರ್ ಕೇಳ್ಕೊಂಡೆ, ಇಲ್ಲ ನಮ್ದು ಓಪನ್ ಟು ಆಲ್ ಬ್ಯಾಚಸ್ ಕೊಟ್ಬಿಟ್ಟು ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡೋಣ, ಇನ್ಸ್ಟಾ ವಿದ್ಯಮಾನ ಸರಿ ಅಂತ ಅಲ್ಲಿ ಮಾಡ್ತಿದ್ದೆ. ನನ್ಗೆ ಆಗ್ತಿರ್ಲಿಲ್ಲ ಕ್ಯಾಮ್ರಾ ನೋಡ್ಕೊಂಡು ಮಾಡೋದಕ್ಕೆ. ದೆನ್ ವಿ ಸ್ಟಾರ್ಟೆಡ್ ಅಂಡ್ ಪೀಪಲ್ ಸ್ಟಾರ್ಟೆಡ್ ಕಮಿಂಗ್. ಎಲ್ಲ ಬರೋದಕ್ಕೆ ಶುರು ಆದ್ರು. ಕೊನೆ ಹಂಗಾಗುತ್ತೆ, ಜಾಗನೇ ಸಿಗ್ತಿರ್ಲಿಲ್ಲ. ಈಗಲೂ ಜಾಗ ಸಿಗಲ್ಲ, ಬೇರೆ ಮಾತು. ಆಮೇಲೆ ಯಾರೋ ಬಂದ, ಸರ್ ನೋಟ್ಸ್ ಕೊಟ್ರೆ ಇನ್ನೂ ಬಹಳ ಚೆನ್ನಾಗಿರುತ್ತೆ ಸರ್. ಆಮೇಲೆ ನೋಟ್ಸ್ ಕೊಡಕ್ ಶುರು ಮಾಡಿದೆ. ಇಲ್ಲ ಸರ್ ಕನ್ನಡದಲ್ಲಿ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ, ಕನ್ನಡ ನೋಟ್ಸ್ ಶುರು ಮಾಡಿ. ಕನ್ನಡ ಇಂಗ್ಲಿಷ್ ಪಕ್ಕದಲ್ಲಿ ಇಟ್ಬಿಟ್ಟು ಕೊಡಿ ಸರ್ ಅಂತ ಅದನ್ನು ಸ್ಟಾರ್ಟ್ ಮಾಡೋದು. ಆಮೇಲೆ ಸರ್ ಇದೆಲ್ಲ ಕೊಡಬಹುದು, ಒಂದು ಮ್ಯಾಗಝಿನ್ ಮಾಡ್ರಿ ಸರ್ ಅಂತ. ಮ್ಯಾಗಝಿನ್ ಮಾಡೋದು. ಸೊ ಇನ್ನೊಬ್ರು ಯಾರು ಈಗ ಬ್ರೇಕರ್ ಹೇಳ್ತಾರೆ, ಸರ್ ಸ್ಪರ್ಧಾ ಅರಿವು ಮ್ಯಾಗಝಿನ್ ಕಂಪೇರ್ ಮಾಡ್ಕೊಂಡ್ರೆ ನೀವು ಕೊಡೋ ನೋಟ್ಸ್ ಅಲ್ಲಿ ಟಾಪಿಕ್ಸ್ ಕಮ್ಮಿ ಇದಾವೆ ಸರ್,
ಯಾಕೆ ನೋಟ್ಸ್ ಅದು ಮ್ಯಾಗ್ಝಿನ್ಗೂ ನೋಟ್ಸ್. ಅದಕ್ಕೆ ಇಲ್ಲಪ್ಪ ನಾ ಹೇಳಿದೆ ಮ್ಯಾಗ್ಝಿನ್ ಇನ್ನೂ ಜಾಸ್ತಿ ಟಾಪಿಕ್ಸ್ ಇರುತ್ತೆ. ಓಕೆ, ಐ ಆಮ್ ವೆರಿ ಪ್ರಿಟಿ ಶೋರ್ ದಟ್ ಐ ವಿಲ್ ಬ್ರಿಂಗ್ ಔಟ್ ದ ಬೆಸ್ಟ್ ಮ್ಯಾಗ್ಝಿನ್ ಡ್ಯಾನ್ಸ್ ಸ್ಪರ್ಧಾರಿ. ಓಕೆ, ಆಮೇಲೆ ಆ ಕಾನ್ಫಿಡೆನ್ಸ್ ನನಗೆ ಗ್ಯಾರಂಟಿ ಇದ್ದೇ ಇದೆ. ಆಮೇಲೆ ನಾನು ಟೀಚಿಂಗ್ ಅಲ್ಲಿ ಏನಾದ್ರು ಚಾಲೆಂಜ್ ಮಾಡಿದ್ರೆ ಏನ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಟೀಚಿಂಗ್ ಅಲ್ಲಿ ಆಯ್ತಾ, ಕ್ಲಾಸ್ ಅನ್ನ ಬಂದು ಸರ್ ಬರೀ ಸರ್ ನಾನು ನೀವು ಫೈಟಿಂಗ್ ಆಡೋಣ ಯಾರು ಹೇಳ್ತಾರೆ, ಆಗಲ್ಲ ಗುರು ನಮ್ಗೆ. ಯಾರು ಏನ್ ಮಾಡ್ಬೇಕು? ಓಕೆ ಸರಿ.